ಜನಕ್ಕೆ ಕೆಲವೊಂದ್ಸಲ ಒಂದೇ ಥರದ ಪ್ರಾಬ್ಲಮ್ಸು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುತ್ತೆ. ಆ ಲೂಪಲ್ಲಿ ಇರ್ತಾರೋ ಅದೇ ಇದ್ರಲ್ಲಿ ಸಫರ್ ಆಗ್ತಾ ಇರ್ತಾರೆ. ಅಂದ್ರೆ ಕೆಲವೊಂದ್ಸತಿ ಹೆಲ್ತ್ ಇಶ್ಯೂಸ್ ಇರ್ಬೋದು. ಹೋಗೇನೋ ಒಂದು ತೋರಿಸ್ಕೊಂಬಂದ್ರೆ ಈಗ ಸರೋಯ್ತಪ್ಪ ನನಗೆ ಅಂತ ಅನ್ಕೊಳ್ಳೋದಕ್ಕೆ ಒಂದು 3-4 ತಿಂಗಳು ಆಗೋದ್ರೊಳಗೆ ಅದೇ ಇನ್ನೊಂದು ಯಾವ್ದಾದ್ರು ಒಂದು ಕೆಲಸ ಸೇರ್ಕೊಂಡಿರ್ತಾರೆ. 2 ತಿಂಗಳು ಸರಿಯಾಗಿ ಹೋಗ್ತಾರೆ, 3ನೇ ತಿಂಗಳಿಂದ ಅಲ್ಲಿ ಅಡ್ಜಸ್ಟ್ ಆಗಲ್ಲ. ಈ ತರ ಲೂಪಲ್ಲಿ ಕೆಲವರು ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ, ರೇಖಿ ಹೆಂಗ್ ಅದನ್ನ ಅಟೆಂಡ್ ಮಾಡುತ್ತೆ? ಹೆಲ್ತ್ ಇಶ್ಯೂಸ್ ಇರ್ಬೋದು, ಜಾಬ್ ಇಶ್ಯೂಸ್ ಇರ್ಬೋದು, ಬಿಸ್ನೆಸ್ ಇರ್ಬೋದು. ತುಂಬಾ ಜನಕ್ಕೆ ಲೈಫ್ ಪಾರ್ಟ್ನರ್ ಅಲ್ಲಿ ಈ ಪ್ರಾಬ್ಲಮ್ ಕಾಣುತ್ತೆ. ಸೊ 1 ಸಲ ಡಿವೋರ್ಸ್ ಆಯ್ತು, 2 ಸಲ ಡಿವೋರ್ಸ್ ಆಯ್ತು. ಆ ಪ್ರಾಬ್ಲಮ್ ಅನ್ನ ಫೇಸ್ ಮಾಡೋದು ಪ್ಯಾಟ್ರನ್ ಮೇಲೆ ಡಿಪೆಂಡ್ ಇರುತ್ತೆ. ಅವರು ಪ್ರಾಬ್ಲಮ್ ಪದೇ ಪದೇ ನನ್ನನ್ನು ಅಟ್ರಾಕ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲ, ಅಲ್ಲಿ ಅವರ ಬಿಹೇವಿಯರಲ್ ಪ್ಯಾಟ್ರನ್ ರಿಪೀಟ್ ಆಗ್ತಾ ಇರುತ್ತೆ. ಐನ್ಸ್ಟೈನ್ ಅವರು ಹೇಳ್ತಿರ್ತಾರೆ, ನೀವು ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ದೀರಾ, ಆ ಪ್ರಾಬ್ಲಮ್ ಇಂದ ಆಚೆ ಬರಕ್ ಆಗ್ತಿಲ್ಲ ಅಂದ್ರೆ ನಿಮ್ ಬಿಹೇವಿಯರ್ ಪ್ಯಾಟ್ರನ್ ಅಲ್ಲಿ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಅಲ್ಲಿ ಪ್ರಾಬ್ಲಮ್ ಇಲ್ಲ. ನೀವು ಅದನ್ನ ಅಪ್ರೋಚ್ ಮಾಡ್ತಾ ಇರೋಂಥ ಪ್ಯಾಟ್ರನ್ ಅಲ್ಲಿ ಪ್ರಾಬ್ಲಮ್ ಇದೆ. ನಿಮ್ಗೆ ಹೊಸ ರಿಸಲ್ಟ್ ಬರಬೇಕು ಅಂದ್ರೆ ಹೊಸ ಪ್ಯಾಟ್ರನ್ ಅನ್ನ ಅಪ್ರೋಚ್ ಮಾಡಬೇಕು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮಾಸ್ಟ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಎಂದಿನಂತೆ ನನ್ನ ಕಂಟೆಂಟ್ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಎರಡೂ ಸಿಗುತ್ತೆ. ಎರಡು ಸಿಗಲಿ ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳ್ತಾ ಇವತ್ತಿನ ಒಂದು ಸೂಪರ್ ಇಂಟ್ರೆಸ್ಟಿಂಗ್ ಎಪಿಸೋಡ್ಗೆ ನಾವು ಮುಂದಾಗೋಣ. ಇದು ಅದಕ್ಕೆ ತಮ್ನೇಲಲ್ಲೇ ನಾನು ಹಾಕ್ಬಿಟ್ಟಿದ್ದೀನಿ, ಆನ್ ಡಿಮಾಂಡ್ ಆನ್ ರಿಕ್ವೆಸ್ಟ್ ಅಂದ್ಬಿಟ್ಟು ಅಂತ. ಯಾಕೆ ಅಂತಂದರೆ ಇವತ್ತು ಬಂದಿರತಕ್ಕಂಥ ನಮ್ಮ ಗೆಸ್ಟ್ ಏನಿದ್ದಾರೆ ಅವ್ರು 2ನೇ ಬಾರಿ ಬರ್ತಾ ಇದ್ದಾರೆ. ಅದಕ್ಕೆಲ್ಲ ಕಾರಣ ನೀವೇ. ಯಾಕೆ ಅಂತಂದರೆ ಅವ್ರ ಎಪಿಸೋಡ್ ಬಂದ ನಂತರ ನೀವು ಕಳಿಸಿದಂಥ ಎಷ್ಟೋ ಪ್ರಶ್ನೆಗಳು ಅದನ್ನೆಲ್ಲ ನಾನೊಂದು ಫಾರ್ಮ್ಯಾಟ್ ಮಾಡಿ ಓಕೆ ಒಂದು ಕ್ವಶನ್ ಬ್ಯಾಂಕ್ ಮಾಡೋಣ ನಮ್ಮ ಮೇಡಮ್ ಜೊತೆಗೆ ಅಂತ ಇವತ್ತು ಅವ್ರನ್ನ ಮತ್ತೆ ಬರ್ಮಾಡ್ಕೊಂಡಿದ್ದೀನಿ. ಒನ್ ಆ್ಯಂಡ್ ಓನ್ಲಿ ರಮ್ಯಾ ಸುರೇಶ್ ಶವೆ ಮೇಡಮ್. ನಮಸ್ಕಾರ, ಸ್ವಾಗತ ಮೇಡಮ್, ಸುಸ್ವಾಗತ ನಿಮಗೆ. ಮೇಡಮ್ದು ಶಾರ್ಟ್ ಹಾಕ್ರಪ್ಪ, ಮೇಡಮ್ ಬಗ್ಗೆ ಹೇಳ್ಬಿಡ್ತೀನಿ ಇವತ್ತು ಎಪಿಸೋಡ್ ನೋಡೋರಿಗೆ. ಮೇಡಮ್ ಅವರು ರೇಖಿ ಗ್ರ್ಯಾಂಡ್ ಮಾಸ್ಟರು, ಹಿಪ್ನೋ ಥೆರಪಿಸ್ಟು, ಮತ್ತು ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಅಲ್ಲಿ ಎಮೋಷ್ನಲ್ ಇಂಟೆಲಿಜೆನ್ಸ್ ಪೊಲೀಸವ್ರಿಗೂ ಸಹ ಆ ಟ್ರೈನಿಂಗ್ ಬೇಕಾಗುತ್ತೆ. ಯಾಕಂದರೆ ಸದಾ ಸ್ಟ್ರೆಸ್ಸಲ್ಲಿರ್ತಾರೆ. ಅವ್ರಿಗೆ ಹೇಗೆ ಎಮೋಷ್ನಲ್ ಇಂಟೆಲಿಜೆನ್ಸ್ ಟ್ರೈನ್ ಮಾಡೋದನ್ನು ನಮ್ಮ ಮೇಡಮ್ ಟ್ರೈನ್ ಮಾಡ್ತಾರೆ. ಮತ್ತು ಆಲ್ರೆಡಿ ಒಂದು 7,000ಕ್ಕೂ ಮೇಲ್ಪಟ್ಟು ಯೂತ್ಸ್ಗಿರ್ಬೋದು, ವಯೋಮಿತಿ ಇಲ್ಲದೆ ಅವ್ರಿಗೆಲ್ಲ ರೇಖಿ ದೀಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮೇಡಮ್ ಅವರು. ಮತ್ತೊಮ್ಮೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನನಗೆ ಸರ್ಪ್ರೈಸಿಂಗ್ಲಿ ನಿಮ್ಮ ಎಪಿಸೋಡ್ ಆದಮೇಲೆ ತುಂಬ ಮೆಸೇಜು ಇದೆಲ್ಲ ಬರ್ತಾ ಇದ್ದು ಹೆಣ್ಮಕ್ಳು ಜಾಸ್ತಿ. ಆ್ಯಕ್ಚುಲಿ ಐ ವಾಸ್ ಸರ್ಪ್ರೈಸ್ಡ್. ಅವ್ರಿಗೆ ಇಷ್ಟೊಂದು ಅಂದರೆ ಅದೇನು ಎದ್ದು ಕಾಣ್ತಾ ಇತ್ತು ಅಂತಂದರೆ ಸೆಲ್ಫಾಗಿ ನಮಗೆ ನಾವೇ ರೆಡಿ ಆಗಬೇಕು ಅಂತನೋ ಅಥವಾ ಹೇಗೆ ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡಬೇಕು ಅನ್ನೋದನ್ನು ಯೂತ್ಸ್ ಅದನ್ನು ಚೆನ್ನಾಗಿ ಗಮನಿಸಿದ್ದಾರೆ ಅಂದ್ಬಿಟ್ಟು ಅಂತ. ಸೊ ಅದರಲ್ಲಿ ಗಂಡಸರು ಇದ್ದರು ಬಹುತೇಕ, ಪರ್ಸೆಂಟೇಜ್ ಸ್ವಲ್ಪ ಹೆಣ್ಮಕ್ಳು ಎನ್ಕ್ವೈರಿ ಜಾಸ್ತಿ ಇತ್ತು. ಸೊ ಅವರು ಒಂದಷ್ಟು ಕ್ವಶನ್ಗಳು ಕೇಳಿದರು ಮೇಡಮ್. ಅದನ್ನೆಲ್ಲ ನಾನು ಒಂದು ಕನ್ಸೋಲಿಡೇಟ್ ಮಾಡಿ ಕೆಲವೊಂದು ರಿಪೀಟೇಟಿವ್ ಆಗಿತ್ತು, ಅದನ್ನೆಲ್ಲ ಮಾಡಿ 2 ಪ್ರಶ್ನೆನ ಒಂದು ಅನ್ನೋ ಥರ ಮಾಡಿಕೊಂಡು ಕೆಲವು ಪ್ರಶ್ನೆ ಮಾಡಿದ್ದೀನಿ. ಸೊ ನಿಮ್ಮ ಒಂದು ಉತ್ತರಕ್ಕಾಗಿ ನಾನು ಕಾಯ್ತಾ ಇದ್ದೀನಿ. ನನಗೂ ಕೂಡ ತುಂಬ ಕ್ಯೂರಿಯಸ್ ಇದೆ. ಕೆಲವೊಂದಕ್ಕೆ ನಂದು ಗೊತ್ತಿದೆ ಉತ್ತರ, ನಿಮ್ಮ ಜೊತೆಗೆ ಸೇರಿಸಿ ನಾನು ಹೇಳ್ತೀನಿ, ಅದು ಸರಿನಾ ತಪ್ಪ ನೀವು ಹೇಳಿ. ಓಕೆ. ಸೊ ಮೊದಲನೇ ಪ್ರಶ್ನೆ ನನಗೆ ತುಂಬ ಫೀಲ್ ಮಾಡ್ಕೊಂಡು ಕೇಳ್ತಾ ಇದ್ರು. ಕೆಲವರು ತುಂಬ ಎಮೋಷ್ನಲ್ ಆಗಿರ್ತಾರೆ, ಯಾರು ಏನೇ ಅಂದ್ರೂ ಬೇಗ ಮನಸ್ಸಿಗೆ ತಗೊಂತಾರೆ, ಇದರಿಂದ ಮಾನಸಿಕವಾಗಿ ತುಂಬ ಸಫರ್ ಆಗ್ತಾರೆ. ಸೊ ಈ ಥರ ಮೆಂಟಾಲಿಟಿ ಇರೋರಿಗೆ ರೇಖಿಯಿಂದ ಏನಾದ್ರು ಅದಕ್ಕೆ ಸೊಲ್ಯೂಷನ್ ಇದೆಯಾ ಏನೋ ಅಂದ್ಬಿಟ್ಟು ಅಂತ. ಖಂಡಿತ ಸರ್, ಬಹಳ ಜನಗಳ ಪ್ರಶ್ನೆ ಇದು. ಮತ್ತೆ ನಮ್ಮಲ್ಲಿ ಕೌನ್ಸಿಲಿಂಗ್ ಬಂದಾಗ್ಲೂ ತುಂಬಾ ಜನ ಅದೇ ಕೇಳ್ತಾರೆ. ಎಲ್ಲಾ ಥರದ್ರಲ್ಲೂ ಖುಷಿಯಾಗಿರ್ತೀನಿ, ಯಾರೋ ಬಂದು ಏನೋ ಒಂದು ಮಾತಂದ ತಕ್ಷಣ ನಾನು ತುಂಬಾ ಡಿಮೋಟಿವೇಟ್ ಆಗಿಬಿಡ್ತೀನಿ, ಆ ದಿನ ಎಲ್ಲ ವೇಸ್ಟ್ ಆಗೋಗುತ್ತೆ, ಏನು ಕೆಲಸ ಮಾಡೋಕ್ಕೂ ಖುಷಿ ಇರಲ್ಲ, ಹರ್ಷ ಇರಲ್ಲ ಅಂತ ಹೇಳ್ಬಿಟ್ಟು. ಸೊ ಒಂದ್ಸಲ ಏನಾಗುತ್ತೆ, ಒಬ್ಬ ವ್ಯಾಪಾರಿ ತಾನೇನು ಮಾಡ್ತಾನೆ, ಆ ಊರಲ್ಲಿ ಸಾಧು ಬಂದಿರ್ತಾರೆ. ಸೊ ಎಲ್ಲರೂ ಹೋಗ್ತಿರ್ತಾರೆ ಅವ್ರ ಹತ್ರಕ್ಕೆ, ಅವರ ಒಂದು ಪ್ರಶ್ನೆಗಳೇನಿದೆ ಅದನ್ನೆಲ್ಲ ತೊಗೊಂಡು ಹೋಗ್ತಿರ್ತಾರೆ. ನೀವು ಹೇಳ್ತಾ ಇರೋ ಹಾಗೆ ಆ ಮಾನಸಿಕ ಒತ್ತಡಗಳಿಂದ ಹೋಗ್ತಾ ಇರ್ತಾರೆ. ಎಲ್ಲ ಥರ ಚೆನ್ನಾಗಿದೆ, ಆದರೂ ಮಾನಸಿಕವಾಗಿ ತುಂಬ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿದ್ದೀನಿ ಅನ್ನೋಂಥ ಪ್ರಶ್ನೆಗಳಿಂದ ಅಲ್ಲಿಗೆ ಹೋಗ್ತಿರ್ತಾರೆ. ಅವ್ರ ಹತ್ರ ಹೋದಾಗ ಆ ಜಾಗದಲ್ಲಿ ಏನೋ ಒಂದು ಸಮಾಧಾನ. ನಮ್ಮ ಪಿರಮಿಡ್ ವ್ಯಾಲಿಗೆ ಹೋದರೆ ಹೇಗೆ ನಮಗೆ ಮನಸ್ಸು ನೆಮ್ಮದಿ ಆಗುತ್ತೆ, ಇರೋದೆಲ್ಲ ಮರೆತು ಹೇಗೆ ಖುಷಿಯಾಗಿರ್ತೀವಿ, ಅದೇ ಥರ ಆ ಜಾಗಕ್ಕೆ ಹೋದಾಗ ಸಾಧುನ ಮಾತಾಡಿಸಿದಾಗ ಏನೋ ಒಂದು ರಿಯಲೈಸ್ ಆಗುತ್ತೆ, ಪ್ರಶ್ನೆಗಳಿಗೆ ಉತ್ತರನೂ ಸಿಗುತ್ತೆ ಅಂತ ಹೇಳಿ ಹೋಗ್ತಿರ್ತಾರೆ. ಅದರಲ್ಲಿ ಒಬ್ಬ ವ್ಯಾಪಾರಿನೂ ನೋಡಿ ಓಕೆ ಇವ್ರ ಹತ್ರ ನನ್ನ ಪ್ರಶ್ನೆಗೆ ಉತ್ತರ ಸಿಗ್ಬೋದು ಅಂತ ಹೇಳಿ ಹೋಗ್ತಾರೆ. ಹೋಗಿ ಕೂತು ಪ್ರವಚನ ಕೇಳಿ ನಂತರ ಸೇಮ್ ಕ್ವಶನ್ ಆನ್ಸರ್ಸ್ ಯಾವಾಗ ಬರುತ್ತೆ ಆಗ ಕ್ವಶನ್ ಕೇಳ್ತಾರೆ. ಮಹರ್ಷಿ, ನನಗೆ ನನ್ನ ಲೈಫಲ್ಲಿ ಏನೂ ತೊಂದರೆ ಇಲ್ಲ, ಚೆನ್ನಾಗಿ ದುಡಿತಾ ಇದ್ದೀನಿ, ಫ್ಯಾಮಿಲಿ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ, ಆದರೆ
ನನ್ನ ಬೆನ್ನ ಹಿಂದೆ ನನ್ನವರೇ ತುಂಬಾ ತರ ಮಾತಾಡ್ತಾರೆ ನನ್ನ ಬಗ್ಗೆ, ಮುಂದೆ ಒಂಥರ ಹಿಂದೆ ಒಂಥರ ಮಾತಾಡ್ತಾರೆ, ಅದು ತುಂಬಾ ನೋವು ಕೊಡ್ತಾ ಇದೆ ನನಗೆ ಅಂತ ಹೇಳ್ತಾರೆ. ಅದಕ್ಕೆ ಮಹರ್ಷಿಗಳು ಮತ್ತೊಮ್ಮೆ ಅದೇ ಪ್ರಶ್ನೆ ಕೇಳ್ತಾರೆ, ಏನಾಗ್ತಾ ಇದೆ ನಿನ್ನ ಲೈಫಲ್ಲಿ? ನನಗೆ ಜನಗಳ ಮಾತು ನೋವಾಗ್ತಾ ಇದೆ ಅಂತ. ಆಗ ಸಾಧು ಮಹರ್ಷಿ ನಗ್ತಾರೆ. ಅದು ಒಂಥರ ನಿಜ ಗೊತ್ತಿರೋ ಅಂತಹ ನಗು. ಹೌದು, ಯಾಕಂದರೆ ನಮ್ಮ ಜೀವನದಲ್ಲಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿಲ್ಲ ಅಂದಾಗ ನೋವಾಗಲ್ಲ, ಪ್ರಾಬ್ಲಮ್ ಏನು ಅಂತ ಗೊತ್ತಾದಾಗ ನೋವು ಜಾಸ್ತಿ ಆಗುತ್ತೆ. ಯಾಕಂದರೆ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇರಲ್ಲ. ಪ್ರಾಬ್ಲಮ್ ಇದೆ ಅಂತ ಗೊತ್ತಿದ್ದಾಗ ನೋವು ಜಾಸ್ತಿ ಆಗುತ್ತೆ. ಆಗ ಅವ್ರು ಹೇಳ್ತಾರೆ, ಆಯಿತು, ನಾನು ನಿಂದೇನು ಪ್ರಶ್ನೆ ಇದೆ ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ. ಇವತ್ತಿಂದ ನೆಕ್ಸ್ಟ್ 3 ದಿನ ನೀನು ನಿಮ್ಮ ಸ್ನೇಹಿತರು, ನಿಮ್ಮ ರಿಲೇಷನ್ಸು, ಯಾರ ಮನೆಯಲ್ಲೆಲ್ಲ ನಾಯಿಗಳಿದೆ, ಒಂದು 5ರಿಂದ 6 ನಾಯಿನ ತೊಗೊಬಂದು ನಿನ್ನ ರೂಮಲ್ಲಿ, ನೀನು ಮಲಗುವಂಥ ಕೋಣೆಯಲ್ಲಿ ನೈಟು ಕಟ್ ಹಾಕಬೇಕಾಗತ್ತೆ ಅಂತ 3 ದಿನ. ಆ 3 ದಿನದ ನಂತರ ನನ್ನ ಹತ್ರ ಬಾ ಅಂತ ಹೇಳ್ತಾರೆ. ಅವರು ಇದು ನಾನು ಕೇಳಿದ್ದಕ್ಕೂ ಇದಕ್ಕೂ ಏನು ಸೊಲ್ಯೂಷನ್, ಏನು ಕನೆಕ್ಷನ್ನು ಅಂತ ಹೇಳಿ ಅವನಿಗೂ ಕನ್ಫ್ಯೂಸ್ ಆಗುತ್ತೆ. ಇವ್ರು ಹೇಳಿದ್ದಾರೆ ಅಂದರೆ ಏನಾದರೂ ಒಂದು ಅರ್ಥ ಇರುತ್ತೆ ಅಂತ ಸುಮ್ಮನೆ ಹೋಗ್ತಾರೆ. 3 ದಿನ ಅವರ ಫ್ಯಾಮಿಲಿ ಫ್ರೆಂಡ್ಸ್ ಮನೇಲಿ ಎಲ್ಲೆಲ್ಲೆಲ್ಲ ನಾಯಿ ಇದೆ, ಒಂದು 5ರಿಂದ 6 ನಾಯಿನ ತೊಗೊಬಂದು ರೂಮಲ್ಲಿ ಕಟ್ಟಾಕೋತಾರೆ. ನಾಯಿಗಳ ಜೊತೆ ಹೇಗಿರುತ್ತೆ ದುರ್ಗಂಧ, ಅವರ ಸದ್ದು, ಅವು ಮಲಗ್ತಾವ ರಾತ್ರಿ ಹೊತ್ತು, ಅವು ಗಲಾಟೆ, ಹೆಂಗೋ 3 ದಿನ ಕಷ್ಟಪಟ್ಟು ಸಹಿಸಿ ನಂತರ 3ನೇ ದಿನ ವಾಪಸ್ ಹೋಗ್ತಾರೆ ಸಾಧು ಹತ್ರ. ಸಾಧು ಮಹರ್ಷಿ, ನೀವು ಹೇಳ್ದಂಗೆ ನಾನು ಮಾಡಿದೆ, ಈಗೇನು ಮಾಡಲಿ, ನನಗೆ ಆಗ್ತಾ ಇಲ್ಲ, ಆ ಒಂದು ನಾಯಿಗಳ ಜೊತೆ ಬದುಕೋಕ್ಕಾಗ್ತಾ ಇಲ್ಲ, ನನಗೆ ಅಷ್ಟು ತೊಂದರೆಗಳಲ್ಲಿ ನಾನು ಬದುಕೋಕ್ಕಾಗ್ತಾ ಇಲ್ಲ ಅನ್ನೋದಕ್ಕೆ, ಆಯ್ತು ಒಂದು ಕೆಲಸ ಮಾಡು, ಅದನ್ನು ವಾಪಸ್ ಅವ್ರವ್ರ ಮನೆಗಳಿಗೆ ಬಿಟ್ಟು ಬಂದ್ಬಿಡು, 3 ದಿನ ಆದಮೇಲೆ ಮತ್ತೆ ಬಾ ಅಂತ ಹೇಳ್ತಾರೆ. ಅವ್ರು ಹೋಗ್ತಾರೆ, ಬಿಡ್ತಾರೆ. 3 ದಿನ ಆರಾಮಾದ ನಿದ್ದೆ, ಎಲ್ಲ ಥರ ಶಾಂತವಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ, ಆರಾಮಾಗಿ ನಿದ್ದೆ ಮಾಡ್ತಾರೆ. ಮತ್ತೆ 4ನೇ ದಿನ ವಾಪಸ್ ಬರ್ತಾರೆ. ನೀವು ಹೇಳ್ದಾಗೆ ಆ ನಾಯಿಗಳನ್ನ ವಾಪಸ್ ಕೊಟ್ಟು ಬಂದೆ, ತುಂಬ ಆರಾಮಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ, ಈಗ ನಾನು ಕೇಳಿದ್ದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಿ ಅಂತ ಕೇಳ್ತಾರೆ. ನಿನ್ಗೆ ಆಲ್ರೆಡಿ ಸೊಲ್ಯೂಷನ್ ಸಿಕ್ತಲ್ಲ, ಯಾವಾಗ ಕೊಟ್ರಿ, ಏನು ಕೊಟ್ರಿ? ನೀನು ನಾಯಿಗಳನ್ನ ತೊಗೊಬಂದು ಮನೆಗೆ ಕಟ್ಟಾಕ್ಕೊಂಡಲ್ಲ, ಅದೇ ಅವರ ಮಾತುಗಳು. ಓಕೆ, ಅವರೇನಂತಾರೆ ಇವರೇನಂತಾರೆ ಅನ್ನೋದನ್ನೆಲ್ಲ ನೀನು ಮೈಂಡಲ್ಲಿ ಇಟ್ಕೊಂಡು ಮಲಗಿದಾಗ ಖಂಡಿತ ನಿದ್ದೆ ಬರಲ್ಲ, ಟೆನ್ಷನ್ ಜಾಸ್ತಿ ಆಗುತ್ತೆ. ಯಾವಾಗ ಅವ್ರವ್ರ ಮಾತುಗಳನ್ನು ಅವ್ರ ಹತ್ರನೇ ಬಿಟ್ಟು ಡಿಸ್ಕನೆಕ್ಟ್ ಮಾಡಿ ಬರ್ತೀಯಾ, ನಿನ್ನ ಜೀವನ ನಿಂದಾಗಿರುತ್ತೆ. ಯಾವುದೇ ಒಂದಕ್ಕೂ ನಾವೇ ಪರ್ಮಿಷನ್ ಕೊಡ್ತೀವಿ ಸರ್. ಅಬ್ಸಲ್ಯೂಟ್ಲಿ. ರಿಸೀವಿಂಗ್ ಅಂತ ಬಂದಾಗ ನಾನು ಅದನ್ನು ರಿಸೀವ್ ಮಾಡ್ಕೊಂಡ್ರೆ ನನಗೆ ತೊಂದರೆ ಆಗೋದು. ಅದು ನನಗೆ ಅವಶ್ಯಕತೆ ಇಲ್ಲ ಅಂದಾಗ ಅದು ಬಿಡೋದು ಉತ್ತಮ ಅಲ್ವಾ? ಲೈಫಲ್ಲಿ 2 ಥರ ಪೀಪಲ್ ಇರ್ತಾರೆ. ಒಂದು, ಯಾರನ್ನೂ ಕೇರ್ ಮಾಡದೆ ನಾನು ಮಾಡ್ತಾ ಇರೋದು ಸರಿ, ನನಗೆ ಗೊತ್ತು ನಾನು ತಪ್ಪು ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡು ಲೈಫನ್ನು ಡಿಸಿಪ್ಲೀನಾಗಿ ನಡ್ಸ್ಕೊಂಡು ಹೋಗೋರು. 2ನೇ ಕ್ಯಾಟಗರಿ ಬಂದು ಅವರೇನಂದ್ರು ಇವರೇನಂದ್ರು, ಯಾಕೆ ನನ್ನ ಬಗ್ಗೆ ಮಾತಾಡ್ತಿದ್ದಾರೆ, ನಾನೇನು ತಪ್ಪು ಮಾಡಿದ್ದೀನಿ ಅಂತ ಮಾತಾಡ್ತಿದ್ದಾರೆ, ಎಲ್ಲ ಥರದಲ್ಲೂ ನನ್ನ ಕೆಲಸ ಚೆನ್ನಾಗೇ ಮಾಡ್ತಿದ್ದೀನಲ್ಲ. ನೀವು ಹೇಳಿದಾಗೆ ಹೆಣ್ಮಕ್ಳ ಮೈಂಡಲ್ಲಿ ಇದು ಜಾಸ್ತಿ ಬರುತ್ತೆ, ನನ್ನನ್ನು ನಾನು ಇಷ್ಟು ಡೆಡಿಕೇಟ್ ಮಾಡಿದ್ರು ನನ್ನನ್ನು ಅಂತಿದಾರಲ್ಲ ಅನ್ನೋದು ಅವ್ರ ಮೈಂಡಿಗೆ ಬರುತ್ತೆ. ಸೊ ನಾವು ಯಾವಾಗಲೂ ಫಸ್ಟ್ ಕ್ಯಾಟಗರಿನಲ್ಲಿರಬೇಕು. ನಿನ್ನ ಕೆಲಸ ನೀವು ಮಾಡಿ, ಫೋಕಸ್ಸಾಗಿ ಮಾಡಿ, ಡೆಫಿನೆಟ್ಲಿ ನಿಮಗೆ ವರ್ಕ್ ಆಗುತ್ತೆ ಅಂತ ರೇಖಿನಲ್ಲೂ ನಾವು ಹೇಳ್ಕೊಡ್ತೀವಿ. ಬೇಕಾಗಿರೋದನ್ನು ಹೇಗೆ ಅಟ್ರಾಕ್ಟ್ ಮಾಡಬೇಕು, ಬೇಡದೇ ಇರೋದನ್ನು ಹೇಗೆ ಡಿಸ್ಕನೆಕ್ಟ್ ಮಾಡಬೇಕು ಅನ್ನೋದನ್ನು ರೇಖಿನಲ್ಲಿ ನಾವು ಹೇಳ್ಕೊಡ್ತೀವಿ. ಸೊ ಆಲ್ವೇಸ್ ನೀವು ಏನನ್ನು ರಿಸೀವ್ ಮಾಡ್ಕೋತಿದ್ದೀರಾ ಫಸ್ಟು ಆಲೋಚನೆ ಮಾಡಿ, ನಿಮ್ಗೆ ಅದು ಅವಶ್ಯಕತೆ ಇದೆಯಾ, ಅವರೇನಂದ್ರು ಇವರೇನಂದ್ರು ಅನ್ನೋ ಅವಶ್ಯಕತೆ ಇದೆಯಾ, ಇದ್ದರೆ ರಿಸೀವ್ ಮಾಡ್ಕೊಳ್ಳಿ. ಬೇಡ, ಅದು ನಿಮ್ಗೆ ಹಾರ್ಮ್ ಮಾಡ್ತಿದ್ರೆ ಅದನ್ನು ಡಿಸ್ಕನೆಕ್ಟ್ ಮಾಡಿ ನಿಮ್ಮ ಕೆಲಸನ ನೀವು ಮಾಡ್ತಾ ಇರಿ. ಡೆಫಿನೆಟ್ಲಿ ಯೂನಿವರ್ಸ್ ವಿಲ್ ಬ್ಲೆಸ್ ಯು. ನೀವು ಹೇಳಿದ್ದಕ್ಕೆ ನನಗೂ ಇದೇ ಥರ ಒಂದು ಎಕ್ಸಾಂಪಲ್ ನೆನಪಾಯಿತು. ಗೊತ್ತಿಲ್ಲ, ಐ ಥಿಂಕ್ ಗೌತಮ ಬುದ್ಧ ಅವ್ರ ಹೆಸರಲ್ಲಿ ಸುಮಾರು ಕಥೆಗಳು ಹೇಳ್ಬಿಡ್ತಾರೆ. ಅದು ಅವ್ರ ಲೈಫಲ್ಲೇ ನಡೆದಿದ್ದ ಬೇರೆ ಋಷಿಗಳು, ಅದು ಗೊತ್ತಿರಲ್ಲ. ಸಲ ಅವ್ರು ಹೋಗ್ತಾ ಇರ್ತಾರೆ, ಅವ್ರ ಜೊತೆ ಯಾರೋ ಶಿಷ್ಯಂದ್ರು ಬರ್ತಾ ಇರ್ತಾರೆ, ಎದುರುಗಡೆ ಇನ್ಯಾರೋ ಬಂದು ಸಿಕ್ಕಾಬಟ್ಟೆ ಬೈತಾ ಇರ್ತಾರೆ. ಅವ್ರು ಅವಾಗ ಅದೇನು ಕೇರ್ ಮಾಡದೆ ಮುಂದಕ್ಕೆ ಹೋದ. ಆಮೇಲೆ ಶಿಷ್ಯ ಕೇಳ್ತಾರಂತೆ, ಏನು ಅವನೇನಂದ್ರು ನೀವೇನು ಹೇಳಲೇ ಇಲ್ವಲ್ಲ, ಅವ್ನು ಹೇಳಿದ್ನ ನಾನು ತಗೊಂಡಿದ್ರೆ ಅದು ನಂದಾಗಿರೋದು, ನಾನು ತಗೊಳ್ಳೇ ಇಲ್ವ, ಅವ್ರು ಕೊಟ್ಟಿದ್ದ ಗಿಫ್ಟ್ ಅವ್ರಿಗೆ ವಾಪಸ್ ನಾನು ತಗೊಳ್ಳೇ ಇಲ್ವಲ್ಲ, ಸೊ ಅದೆಲ್ಲ ಅವನದೇನೆ ಅಂದಾಗ ಅದನ್ನ ಅವ್ನು ಕೇಳಿಸ್ಕೊಂತಾನಂತೆ ಬೈದವನು. ಹೌದು, ಅವಾಗ ಅವ್ನು ರಿಯಲೈಸ್ ಆಗುತ್ತಂತೆ, ಎಂತ ಮನುಷ್ಯನಿಗೆ ಎಂತ ಮಾತಾಡದೆ ಅಂತ ಹೇಳಿ. ಆಮೇಲೆ ನೋಡಿ, ಇನ್ನೊಂದು ಬಹಳ ಅದ್ಭುತವಾದಂಥ ಒಂದು ಎಕ್ಸಾಂಪಲ್ ಮೇಡಮ್, ಇದು ರಿಯಲ್ ಲೈಫಲ್ಲಿ ನಡೆದಿದ್ದು. ಅಂಬರೀಷ್ ಅವ್ರು, ರೆಬಲ್ ಸ್ಟಾರ್ ಅಂಬರೀಷ್ ಸರ್ದು ರಿಯಲ್ ಲೈಫಲ್ಲಿ ನಡೆದಿದ್ದು. ನೀವು ಹೇಳಿದಕ್ಕೆ ನೆನಪಾಯ್ತು ನನಗೆ. ಅವರು ಯಾವುದೋ ಒಂದು ಪ್ರೊಡ್ಯೂಸರ್ಗೆ ಏನೋ ಒಂದು ಅವನೇನೋ ಕಷ್ಟಕಾಲ ಅಂತೇನೋ ಡೇಟ್ ಕೊಟ್ಟಿರ್ತಾರೆ. ಅದಾದಮೇಲೆ ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ, ನಿಮ್ಗೇನೋ ಕೊಡ್ತೀನಿ ಅಂತ ಅವರು ಹೇಳಿರ್ತಾರೆ. ಅದಾದಮೇಲೆ ಆತ ಏನು ಕೊಡೋದಿಲ್ಲ.
ಉಲ್ಟಾ ಆಚೆ ಕಡೆ ತನಗಾಗಿರೋ ಲಾಭ ಯಾರಿಗೂ ಗೊತ್ತಾಗಬಾರ್ದು ಅಂದ್ಬಿಟ್ಟು ಅಂತ ಬರೀ ಇವ್ರ ಬಗ್ಗೆ ಅಪಪ್ರಚಾರ ಥರನೇ ಹೇಳ್ಕೊಂಬರ್ತಾ ಇದ್ದಂತೆ. ಇಲ್ಲಿ ಗುರು ಅವ್ರು ಡೇಟ್ ಕೊಟ್ಟರೆ ಅಷ್ಟಕ್ಕೆ ಇಟ್ಟಾಗ್ಬಿಡುತ್ತಾ, ನಾನು ಅದು ಮಾಡಿಲ್ವಾ ಇದು ಮಾಡಿಲ್ವಾ ಹಂಗೆ ಹಿಂಗೆ ಅಂತೆಲ್ಲ ಹಿಂಗೆಲ್ಲ ಮಾತಾಡ್ಕೊಂಡು ಬರೋವಂಥ ಟೈಮಲ್ಲಿ ಇನ್ನೊಬ್ರು ಇವ್ರ ಜೊತೆ ಕೇಳ್ತಾರಂತೆ. ಅವ್ರು ಅದೇ ಅಂತಾರೆ, ಸರ್ ಅವರು ಅಷ್ಟು ಪಾಶಾಗಿ ಲೈಫೆಲ್ಲ ಓಡೋದು, ಕಾರ್ಡ್ಸ್ ಆಡ್ತಾರೆ ಅಂದರು, ರೇಸ್ ಅಂದರು, ಬಟ್ ಒಳಗಡೆ ಒಬ್ಬ ಎಂಥ ಮನುಷ್ಯ ವ್ಯಕ್ತಿತ್ವ ತತ್ವಜ್ಞಾನಿ ಇದ್ದ ಸರ್ ಅವರೊಳಗೆ. ಸೊ ಕಾರ್ಡ್ಸ್ ಆಡೋವಾಗ ನಾನು ಕೇಳಿದೆ ಅವ್ರಿಗೆ, ಏನಣ್ಣ ಹೋಗಿ ಅವನು ಡೇಟ್ ಕೊಟ್ರಿ ನೀವು, ಇಟ್ಟಾದ್ಮೇಲೆ ನೋಡ್ರೆ ಈಗ ಅವನೆಲ್ಲರ ಹತ್ರ ಹೇಳ್ಕೊಂಬರ್ತಾನೆ ನಿಮ್ಮ ಬಗ್ಗೆ ಅಂದಾಗ, ನೋಡೋ ನನ್ನ ಹತ್ರ ಏನು ಜಾಸ್ತಿ ಇತ್ತೋ ನಾನು ಅದನ್ನು ಅವನು ಕೊಟ್ಟೆ, ಅವನ ಹತ್ರ ಏನು ಜಾಸ್ತಿ ಇತ್ತೋ ಅವನಿಗೆ ಎಲ್ರಿಗೂ ಅದನ್ನು ಕೊಟ್ಕೊಂಡ್ಬರ್ತೀನಿ. ಹೌದು, ಶಾಕ್ ಆಗ್ಬಿಟ್ಟೆ ಮೇಡಮ್ ಅದು ಕೇಳಿ. ಇದೆಂಥ ಅದ್ಭುತವಾದಂಥ ಗುಣ. ಸೊ ಅದನ್ನೇ ಹೇಳ್ತಾರೆ, ರಿಯಾಕ್ಟ್ ಅಂದರೆ ತುಂಬ ಕಷ್ಟ, ಅದು ಅಷ್ಟು ಈಸಿ ಅಲ್ಲ. ನಾವ್ಯಾರೋ ಒಂದು ಹೆಲ್ಪ್ ಮಾಡಿದವರು ವಾಪಸ್ ನಮ್ಗೆ ಏನಾರು ಅಂದಾಗ ನಮ್ಗೆ ಹೆಂಗೆ ಅನ್ಸುತ್ತೆ, ಅದನ್ನು ಅನಲೈಸ್ ಮಾಡೋದು ಈ ರೀತಿ ಇದೆಯಲ್ಲ. ಸೊ ಸೂಪರ್ ಮೇಡಮ್. ಸೊ ರೇಖೆಯಲ್ಲಿ ಟೆಕ್ನಿಕ್ ಅಂದ್ರೆ ಯಾವ ತರ ಬರ್ಬೋದು ಮೇಡಮ್? ಇದರಲ್ಲಿ ಕಾರ್ಡ್ಸ್ ಕಟ್ಟಿಂಗ್ ಅಂತ ಬರುತ್ತೆ. ಒಂದು ಕಾರ್ಡ್ಸ್ ಕನೆಕ್ಟು ಮಾಡ್ಕೋಬಹುದು, ಡಿಸ್ಕನೆಕ್ಟು ಮಾಡ್ಕೋಬಹುದು. ನಮ್ಮ ಲೈಫಲ್ಲಿ ನಮ್ಗೆ ಅವಶ್ಯಕತೆ ಇರೋರ್ನ, ಫಾರ್ ಎಕ್ಸಾಂಪಲ್ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಫ್ಯಾಮಿಲಿನಲ್ಲಿ, ರಿಲೇಷನ್ಶಿಪ್ಸಲ್ಲಿ, ಅದನ್ನು ದೂರ ಮಾಡಿ ಅವ್ರ ಬಗ್ಗೆ ಮತ್ತೆ ನಾವು ಅವರು ಒಂದಾಗಿರೋ ಹಾಗೆ ಹೀಲಿಂಗ್ ಮಾಡ್ಕೊಳ್ಳೋ ಅಂಥದ್ದು, ಅದನ್ನು ಕಾರ್ಡ್ಸ್ ಕನೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು. ಕಾರ್ಡ್ಸ್ ಡಿಸ್ಕನೆಕ್ಟ್ ಅಂತ ಬಂದಾಗ ಅನಾವಶ್ಯಕವಾಗಿರೋಂಥ ವ್ಯಕ್ತಿಗಳು ಲೈಫಲ್ಲಿ ನಮ್ಮ ಬಗ್ಗೆ, ನೀವು ಹೇಳಿದಾಗೆ ಸದಾ ನೆಗೆಟಿವ್ ಆಗಿ ಮಾತಾಡೋ ಅಂಥವ್ರು, ನಮ್ಮ ಬಗ್ಗೆ ಅಪಪ್ರಚಾರ ಮಾಡೋ ಅಂಥವ್ರು, ಇದು ವರ್ಕ್ ಪ್ಲೇಸಲ್ಲಿ ಜಾಸ್ತಿ ಆಗುತ್ತೆ. ಟಾರ್ಗೆಟ್ ಮಾಡ್ತಾರೆ ಜನಗಳನ್ನು ಪಾಪ. ಸೊ ಅಂಥವ್ರು ಅಂಥ ಏರಿಯಾಗಳಲ್ಲಿ ಅವಶ್ಯಕತೆ ಇದ್ದಾಗ ನಮಗೆ ಬೇಕು ಅಂದವ್ರನ್ನ ನಾವು ಕನೆಕ್ಟ್ ಮಾಡ್ಕೊಳ್ಳೋಂಥದ್ದು ನಮ್ಮ ಲೈಫ್ಗೆ. ಬೇಡ ಅಂದಾಗ ಅವ್ರನ್ನ ಡಿಸ್ಕನೆಕ್ಟ್ ಮಾಡಿ, ನಿಮ್ಮ ಎನರ್ಜಿ ನಿಮ್ಮ ಹತ್ರನೇ ಇರಲಿ, ನನ್ನ ಎನರ್ಜಿ ನನ್ನ ಹತ್ರನೇ ಇರಲಿ ಅಂತ ಹೇಳಿ ಹೀಲ್ ಮಾಡ್ಕೊಳ್ಳೋಂಥ. ಇದನ್ನ ವ್ಯವಸ್ಥಿತವಾಗಿ ರೇಖೆ ಹೇಳ್ಕೊಡುತ್ತೆ. ರೇಖಿನಲ್ಲಿ ಅದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಅಲ್ಲಿ ಹೋಗ್ಬೇಕು. ಸೊ ಅದರ ಮುಖಾಂತರ ತುಂಬಾ ಹೆಲ್ಪ್ ಆಗಿದೆ ಜನಗಳಿಗೆ. ಈಗ ಈ ತರದ ಎಮೋಷನಲ್ ಇಂಬ್ಯಾಲೆನ್ಸಸ್ ಅಲ್ಲಿ ಇದ್ದಾಗ ಡೆಫಿನೆಟ್ಲಿ ಅದು ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಅಂತಂದ್ರೆ ಮೇಡಮ್ ನೋಡಿ, ಇದು ಅಷ್ಟೇನೆ, ಇದು ಆ್ಯಕ್ಚುಲಿ ನಿಮ್ಮ ಹಸ್ಬೆಂಡ್ ಹತ್ರನೂ ನಾನು ಮಾತಾಡಿದ್ದೆ. ಅವರು ಫೈನಾನ್ಸ್ ಗೇನಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಗೈಡ್ ಕೊಡ್ತಾರೆ. ವೆಲ್ ಎನಿವೆ, ಇದು ನಿಮ್ಮ ರೇಖೆ ಇದಕ್ಕೂ ಎಲ್ಲ ಕನೆಕ್ಟ್ ಆಗಿದೆ. ಕೆಲವರು ಎಷ್ಟೇ ದುಡ್ಡು ದುಡಿದ್ರು ಕೈಯಲ್ಲಿ ದುಡ್ಡು ನಿಲ್ಲಲ್ಲ. ಇದು ನಮಗೂ ಇರೋ ಸಮಸ್ಯೆ, ಎಲ್ಲರಿಗೂ ಇರುತ್ತೆ ಇದು. ಇನ್ನು ಕೆಲವ್ರಿಗೆ ಎಷ್ಟೇ ದುಡಿತಾ ಇದ್ರು ನೆಮ್ಮದಿ ಇರಲ್ಲ ಅಂತಾರೆ. ಸೊ ಆದ್ರೂ ಜನ ಮನಿ ಕ್ಯಾನ್ ಬೈ ಎನಿಥಿಂಗ್ ಅಂತಾರೆ. ಓಕೆನಾ? ಸೊ ಹಾಗಾದ್ರೆ ದುಡ್ಡು ಕೊಟ್ಟು ನೆಮ್ಮದಿ ತಗೋಬೋದಾ ಅಂತಾನು ಒಬ್ರು ಕೇಳಿದ್ರು. ಸೊ ಅದಕ್ಕೆ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಖಂಡಿತ, ಮನಿ ಕ್ಯಾನ್ ಬೈ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಮನಿ ಅದನ್ನ ನಾವು ಏನಂತೀವಿ, ಒಂದು ಪ್ರಾಜೆಕ್ಟ್ ಅಥವಾ ಒಂದು ವಸ್ತು ಥರ ನೋಡಿದಾಗ ಡೆಫಿನೆಟ್ಲಿ ಅದು ಹಾರ್ಮ್ ಆಗುತ್ತೆ. ಬಟ್ ನಾವು ಅದರಿಂದ ಬರ್ತಾ ಇರೋಂಥ ಫೆಸಿಲಿಟೀಸ್ ನೋಡಿದಾಗ ಡೆಫಿನೆಟ್ಲಿ ಮನಿ ಕ್ಯಾನ್ ಬೈ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಓಕೆ, ನಾವು ದುಡ್ಡು ಅಂತ ಬಂದಾಗ ಲೈಫಲ್ಲಿ ತುಂಬ ಜನಕ್ಕೆ ನೆಗೆಟಿವ್ ಮೈಂಡ್ಸೆಟ್ ಇರುತ್ತೆ ಅದ್ರ ಬಗ್ಗೆ. ಓಕೆ, ಈಗ ಒಬ್ಬ ವ್ಯಕ್ತಿ ಹತ್ರ ನಾವು ಹೋಗಿ ನಮ್ಮ ಪ್ರಾಬ್ಲಮ್ಸನ್ನು ಹೇಳ್ಕೊಂಡಾಗ ಅಲ್ಲಿ ಒಬ್ಬ ವ್ಯಕ್ತಿ ಆ ವ್ಯಕ್ತಿನ ಭಯ ಇಡಿಸೋದು ಉಂಟು. ಅಯ್ಯೋ ಹಿಂಗೆಲ್ಲ ಆಗೋಗಿದೆ ನಿನ್ನ ಲೈಫಲ್ಲಿ, ನೀನು ಇಷ್ಟು ಖರ್ಚು ಮಾಡಿ ಇದರಿಂದ ಆಚೆ ಬರ್ಬೋದು ಅಂತ. ಅದೇ ಇನ್ನೊಬ್ಬ ವ್ಯಕ್ತಿ ಧೈರ್ಯ ಹೇಳಿ, ಇದರಿಂದ ಏನೂ ತೊಂದರೆ ಇಲ್ಲ, ಮಿನಿಮಮ್ ಇಷ್ಟು ಸ್ಟೆಪ್ಸನ್ನು ಫಾಲೋ ಮಾಡು, ಅದರಿಂದ ಹೊರಗಡೆ ಬರ್ಬೋದು. ಡಾಕ್ಟರ್ಸ್ ಆಗಿರ್ಬೋದು, ಜ್ಯೋತಿಷ್ಯಗಳಾಗಿರ್ಬೋದು, ಎಲ್ಲರ ಬಗ್ಗೆನೂ ನಾವು ಅದನ್ನ ಬಗ್ಗೆ ಮಾತಾಡ್ಬೋದು. ಸೊ ಯಾವಾಗ ಒಂದು ಮನಿ ಮನೆಗೆ ಬರುತ್ತೆ, ಅದು ಏನು ಕ್ಯಾರಿ ಮಾಡ್ತಿದೆ ಅನ್ನೋದು ಇಂಪಾರ್ಟೆಂಟ್. ಮನಿ ಒಂದು ಫೇಮ್ ತರುತ್ತೆ, ಅಬಂಡೆನ್ಸ್ ತರುತ್ತೆ. ಒಂದು ಥರ ನೆಗೆಟಿವ್ ಆಗಿ ಬಂದಿರೋಂಥ ಮನಿ ಮನೆಗೆ ಭಯಾನೂ ತರುತ್ತೆ, ಡಿಸ್ಕಂಫರ್ಟು ತರುತ್ತೆ. ನಾವು ಯಾವ ರೀತಿ ದುಡಿತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಯಾವ ಮನಿ ಬ್ಲೆಸ್ಸಿಂಗ್ ಸಮೇತ ಬರುತ್ತೆ ಮನೆಗೆ, ಆ ಮನೆಯಲ್ಲಿ ರಿಯಲ್ ವೆಲ್ತ್ ಅಂತ ಬರುತ್ತೆ. ಮನೆಯಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗತ್ತೆ, ಸಮೃದ್ಧಿ ಆಗತ್ತೆ, ಮತ್ತೆ ಅವ್ರ ಜೀವನ ಅವ್ರ ಎಕ್ಸ್ಪೆಕ್ಟೇಷನ್ಗಿಂತೂ ಮಿತಿ ಮೀರಿ ಹೋಗುತ್ತೆ. ಯಾಕಂದ್ರೆ ವೆಲ್ತ್ ಪ್ಲಸ್ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಅಲ್ಲಿ. ಯಾವಾಗ ಮನಿ ಸ್ಕ್ಯಾರ್ಸಿಟಿಯಿಂದ ಬರುತ್ತೆ, ಫಿಯರ್ ಇಂದ ಬರುತ್ತೆ, ಇರೋದನ್ನು ಕಳ್ಕೊತಾ ಹೋಗ್ತಾರೆ. ಸೊ ಆ ಮನಿ ಯಾವ ತರ ಬರ್ತಾ ಇದೆ ಅನ್ನೋದು ಫಸ್ಟ್ ನೋಡ್ಬೇಕಾಗತ್ತೆ. ಯಾವಾಗ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅಂತ ನೋಡ್ತಾರೆ, ನೀವ್ ಯಾವ ತರ ಸಂಪಾದಿಸಿದೀರಾ ಆ ದುಡ್ಡನ್ನ, ಯಾವ ಮೈಂಡ್ ಸೆಟ್ ಅಲ್ಲಿ ಸಂಪಾದಿಸಿದೀರಾ, ಒಬ್ರಿಗೆ ಭಯ ಇಡಿಸಿ ಸಂಪಾದಿಸಿದೀರಾ ಅಥವಾ ಒಬ್ರಿಗೆ ಹೆಲ್ಪ್ ಮಾಡಿ ಸಂಪಾದಿಸಿದೀರಾ ಅನ್ನೋದು ಇಂಪಾರ್ಟೆಂಟ್. ಡೆಫಿನೆಟ್ಲಿ ಬಿಸ್ನೆಸ್ ಇಸ್ ಅ ಬಿಸ್ನೆಸ್, ಆದ್ರೂ ಅದರಲ್ಲಿ ಎಥಿಕ್ಸ್ ಇರಬೇಕು ಅಲ್ವಾ? ಎಥಿಕ್ಸ್ ಇಂದ ಮಾಡಿದಾಗ ನಾವು ಇನ್ನಷ್ಟು ಬೆಳಿತೀವಿ. ಇನ್ಸ್ಟೆಂಟ್ ಆಗಿ ಬಂದಂತಹ ಮನಿ ಇನ್ಸ್ಟೆಂಟ್ ಆಗಿ ಹೊರಟೋಗ್ಬಿಡತ್ತೆ. ಅದೇ ನೀವು ನಿಮ್ಮ ಒಂದು ಎಥಿಕ್ಸ್ ಇಂದ, ನಿಮ್ಮ ಪ್ರಿನ್ಸಿಪಲ್ಸ್ ಇಂದ ಯಾವಾಗ ದುಡ್ಡನ್ನ ದುಡಿತೀರಾ, ಲಾಂಗ್ ಲಾಸ್ಟಿಂಗ್ ಅಲ್ಲಿ ಇರುತ್ತೆ ಆ ದುಡ್ಡು. ನಮ್ಮ ರೇಖಿನಲ್ಲೂ ನಾವು ಬಿಸ್ನೆಸ್ ಮೆನ್ಗಳು ತುಂಬಾ ಬರ್ತಾರೆ ಸರ್ ನಮ್ಮ ಕ್ಲಾಸಸ್ಗೆ. ಸೊ ಸೇಮ್ ಕ್ವಶನ್, ಇಷ್ಟು ದುಡಿತಿದೀವಿ, ಏನು ಅಭಿವೃದ್ಧಿ ಆಗ್ತಿಲ್ಲ, ಬಂದಂಗೆ ಹೊಟ್ಟೋಗಿದೆ, ಬಂದಿದ್ದು EMI ಗೆ ಹೊಟ್ಟೋಗುತ್ತೆ, ಬಂದಿದ್ದು ಸಾಲ ತೀರ್ಸಕ್ಕೆ ಹೊಟ್ಟೋಗುತ್ತೆ ಅಂತ ಹೇಳಿ. ಸೊ ವಿ ಟೀಚ್ ದೆಮ್, ನೀವು
ಪರ್ಪಸನ್ನು ಇಟ್ಕೊಂಡು ಬಿಸ್ನೆಸ್ ಮಾಡಬೇಕಾಗತ್ತೆ. ಜನಗಳನ್ನ ಹೆಲ್ಪ್ ಮಾಡ್ತೀನಿ ಅಂದಾಗ ಯಾವಾಗ ನಿಮ್ಮ ಮೈಂಡಿಂದ ಆ ಇಂಟೆನ್ಸಿಟಿ ಹೋಗುತ್ತೆ, ಡೆಫಿನೆಟ್ಲಿ ಅಬಂಡೆನ್ಸ್ ವಿಲ್ ಹೆಲ್ಪ್ ಯು, ರೇಖಿ ವಿಲ್ ಹೆಲ್ಪ್ ಯು. ಯಾಕಂದರೆ ನೀವು ನಿಮ್ಮ ಒಂದು ಸ್ವಾರ್ಥ ಇರ್ಬೋದು, ನಿಮ್ಮ ಲೈಫ್ ಇರ್ಬೋದು, ಅದ್ರ ಜೊತೆಗೆ ಬೇರೆಯವರ ಜೀವನಕ್ಕೂ ಒಂದು ಬೆಳಕನ್ನು ಕೊಡ್ತಾ ಇದ್ದೀರ. ಓಕೆ, ಸೊ ನಾವು ರೇಖಿನಲ್ಲೂ ವಿ ಟೀಚ್ ದಮ್ ನಿಮ್ಮ ಹೀಲಿಂಗ್, ರೇಖಿ ಹೀಲಿಂಗು ಬಿಸ್ನೆಸ್ಸಲ್ಲಿ ಯಾವ ಥರ ಇರಬೇಕು ಅಂದರೆ, ಈ ಒಂದು ಪ್ರಾಜೆಕ್ಟ್ ಅಥವಾ ಈ ಒಂದು ಪ್ರಾಡಕ್ಟಿಂದ ಬೇರೆಯವ್ರ ಲೈಫಲ್ಲೂ ಹೆಲ್ಪ್ ಆಗಲಿ, ಈ ಪ್ರಾಡಕ್ಟು ಬೇರೆಯವ್ರ ಲೈಫ್ಗೂ ಸಮೃದ್ಧಿಯನ್ನು ತಗೊಬರಲಿ ಅಂತ ಆ ಒಂದು ಇಂಟೆನ್ಸನ್ನು ನೀವು ಇಟ್ಕೊಂಡು ಕೊಟ್ಟಾಗ ಡೆಫಿನೆಟ್ಲಿ ಅವ್ರು ಇನ್ನಷ್ಟು ಜನಕ್ಕೆ ಹೇಳ್ತಾರೆ ಅಲ್ವಾ. ದಟ್ಸ್ ಹೌ ಬಿಸ್ನೆಸ್ ಗ್ರೋಸ್, ದಟ್ಸ್ ಹೌ ಯು ವಿಲ್ ಮೇಕ್ ಮನಿ. ನಾವು ಒಂದು ಇವಾಗ ಮಾತ್ರ ನಾನು ಸಂಪಾದಿಸ್ಬಿಟ್ರೆ ಸಾಕು ಅಂದ್ಕೊಂಡ್ರೆ ಹೇಗೆ ಆಗಲ್ಲ. ಅದು ಲಾಂಗ್ ಲಾಸ್ಟಿಂಗ್ ಅಲ್ಲಿ ಇರಬೇಕು, ಟರ್ನ್ ಓವರ್ ಅಲ್ಲಿ ಇರಬೇಕು. ಸೊ ಕೀಪ್ ದ ಇಂಟೆನ್ಷನ್ ಕ್ಲಿಯರ್, ಅದು ಹೆಲ್ಪ್ ಮಾಡುವಂಥ ಇಂಟೆನ್ಷನ್ ಆಗಿರಬೇಕು. ಮತ್ತು ಅಷ್ಟು ಜನ ನಿಮಗೆ ಬ್ಲೆಸ್ಸಿಂಗ್ಸನ್ನು ಕೊಟ್ಟಾಗ ನಿಮ್ಮ ಫ್ಯಾಮಿಲಿಗೂ ಬ್ಲೆಸ್ಸಿಂಗ್ ಸಿಗುತ್ತೆ, ಮಕ್ಕಳಿಗೂ ಬ್ಲೆಸ್ಸಿಂಗ್ ಸಿಗುತ್ತೆ. ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾವುದೇ ಒಂದು ದುಡ್ಡನ್ನು ಫಿಯರಿಂದ ದುಡಿಬೇಡಿ, ಭಯದಿಂದ ದುಡಿಬಾರ್ದು, ಅಥವಾ ಡೆಸ್ಪರೇಟ್ನೆಸ್ ಅಂತೀವಿ, ಇದು ಸೇಲ್ ಆಗೋಗ್ಬಿಟ್ರೆ ಸಾಕಪ್ಪ ನನಗೆ, ಆ ಡೆಸ್ಪರೇಟ್ನೆಸ್ ಇರಬಾರ್ದು. ಸೊ ಕಾಮಾಗಿ ಕೂಲಾಗಿ ಆ ಪ್ರಾಡಕ್ಟು ಯಾರಿಗೆ ತಲುಪಬೇಕು ಅಂತ ನಿಮ್ಮ ಮೈಂಡಲ್ಲಿರುತ್ತೆ, ಅವ್ರಿಗೂ ತಲುಪುತ್ತೆ. ಈಗ ನನಗೆ ಅಂದರೆ ಇನ್ ಜನರಲ್ ಸುಮ್ಮನೆ ಕೇಳ್ತಾರದು ನಾನು, ಓಕೆ ಬಿಸ್ನೆಸ್ ಅಥವಾ ಒಂದು ವರ್ಗ, ಅದು ಮಿಡಲ್ ಕ್ಲಾಸ್ ಅನ್ನೋದು ಒಂದು ಫಿಯರಲ್ಲೇ ಇರ್ತಾರೆ. ಯಾಕಂದ್ರೆ ಅವ್ರೀಗ ಅದೇ ಆ ಸ್ಟ್ರಗಲ್ ಎಲ್ಲ ನಾವು ನೋಡೇ ಬಂದಿದ್ದೀವಿ. ಏನೂ ಬೇಡ ನಮಗೆ, ನಾನು ಹೆಂಗ್ ಬೇಕಾದ್ರೆ ಇರ್ತೀನಿ ಅನ್ನೋ ದರ್ಜೆಲೂ ಇರೋಕ್ಕಾಗಲ್ಲ ಅವರು. ಅಥವಾ ಯಾವುದೋ ಒಂದು ಕಡೆ ತುಂಬ ಟಾಪ್ ಲೆವೆಲ್ಗೆ ಇದು ಕಳೆದೋಯ್ತಾ ಬಿಡು ಪರ ಇಲ್ಲ ಅನ್ನೋ ಥರನೂ ಇರೋಕ್ಕಾಗಲ್ಲ. ಸೊ ಅಲ್ಲಿ ಒಂದು ಕಾನ್ಸ್ಟೆಂಟ್ ಫಿಯರ್ ಇದ್ದೇ ಇರುತ್ತಲ್ಲ ಮೇಡಮ್ ಆ ವರ್ಗದಲ್ಲಿ. ಮತ್ತೆ ಹೆಂಗೆ ಅದಂದ್ರೆ ಅದೇ ಹೇಳ್ತೀವಲ್ಲ, ಎಷ್ಟು ದುಡ್ದು ನಿಲ್ತಾ ಇಲ್ಲ ದುಡ್ಡು ನಮ್ಮ ಕೈಲಿ ಅಂತ ಹೇಳೋದ್ರ ಹಿಂದೆ ಏನದು ಅಂದ್ಬಿಟ್ಟು ಅಂತ ಮಿಡಲ್ ಕ್ಲಾಸ್ ಏನಾರು ಹೇಳಕ್ ಮಿಡಲ್ ಕ್ಲಾಸ್ ಮೈಂಡ್ ಸೆಟ್ ಅಂತ ಹೇಳೋದ್ರಿಂದ ನಾವು ಮೇಯ್ನ್ ಆಗಿ ನಮ್ಮನ್ನ ನಾವು ನಂಬಬೇಕು. ನಾನು ಮಾಡ್ತಾ ಇರೋಂಥ ಪ್ರಾಸೆಸ್ ಕರೆಕ್ಟ್ ಆಗಿದೆಯಾ, ನಿನ್ ಮೇಲೆ ನಿನಗೆ ನಂಬಿಕೆ ಇದ್ರೆ ಎಂತ ದೇವರು ಕೈ ಹಿಡಿತಾನೆ. ನಿನ್ನ ನೀನೇ ನಂಬಿಲ್ಲ ಅಂದಾಗ ಯಾರು ಕೈ ಹಿಡಿಯಲ್ಲ. ಸೊ ಈವನ್ ಯೂನಿವರ್ಸು ಅದೇ ಹೇಳೋದು, ಫಸ್ಟ್ ಟ್ರಸ್ಟ್ ಯುವರ್ ಸೆಲ್ಫ್ ಅಂತ. ಮ್ಯಾನಿಫೆಸ್ಟೇಷನ್ ಅಲ್ಲಿ ಬರೋದು ಫಸ್ಟ್ ಪಾಯಿಂಟು, ನೀವು ಮಾಡ್ತಾ ಇರೋದಕ್ಕೆ ನೀವು ಏನ್ ಕೇಳ್ತಾ ಇದ್ದೀರಾ ರಿಸೀವ್ ಮಾಡಕ್ಕೆ ಅದಕ್ಕೆ ವರ್ದಿನೆಸ್ ಇದೆಯಾ, ಆವಾಗಲೇ ರಿಸೀವ್ ಯೂನಿವರ್ಸು ನಮಗೆ ಕೊಡೋದು. ದುಡ್ಡು ನೀನು ಎಷ್ಟು ಬೇಕಾದ್ರೂ ಕೇಳ್ಬೋದು, ಆದ್ರೆ ರಿಸೀವ್ ಮಾಡಕ್ಕೆ ನೀನು ಎಷ್ಟು ವರ್ತ್ಫುಲ್. ನಾವು ಮೋಸ ಮಾಡ್ತಾ ಮಾಡ್ತಾ ಇನ್ನಷ್ಟು ಬೇಕು ಅಂದರೆ ಡೆಫಿನೆಟ್ಲಿ ಸಿಗಲ್ಲ. ಅದು ಸಿಕ್ಕಿದ್ರೂ ಲಿಮಿಟೆಡ್ ಟೈಮ್. ಆದ್ರಿಂದ ಒಂದು ನಮ್ಮ ಚಕ್ರಗಳು ಆಕ್ಟಿವ್ ಆಗಿರಬೇಕು. ನಮ್ಮ ಮೂಲಾಧಾರ ಚಕ್ರ ಅಂತ ಬರುತ್ತೆ ಫಾರ್ ಅಬಂಡೆನ್ಸ್, ಅದು ಬ್ಲಾಕ್ ಆಗಿದ್ರು ಇದೇ ಥರ ಸಾಲಗಳು ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇರುತ್ತೆ, ಬರ್ತಾ ಇರೋ ದುಡ್ಡು ನಿಲ್ಲಲ್ಲ. ಸೊ ರೇಖಿನಲ್ಲಿ ವಿ ಟೀಚ್ ಚಕ್ರ ಹೀಲಿಂಗ್ ಅಂಡ್ ಚಕ್ರ ಮೆಡಿಟೇಷನ್. ಸೊ ಅದರಿಂದನೂ ಅವರ ಈ ಒಂದು ಸ್ಕ್ಯಾರ್ಸಿಟಿ ಮೈಂಡ್ ಸೆಟ್ಟಿಂದ ಹೊರಗಡೆ ಬರ್ಬೋದು. ಇಲ್ಲ, ಇದು ವೆರಿ ವ್ಯಾಲಿಡ್ ಪಾಯಿಂಟ್ ಬಿಡಿ. ಯಾಕಂದ್ರೆ ಮೂಲಾಧಾರಕ್ಕೆ ಅಬಂಡೆನ್ಸ್ ಅಟ್ರಾಕ್ಟ್ ಮಾಡುವ ಇದೊಂದು ಶಕ್ತಿ ಇರುತ್ತೆ. ಐ ಮೀನ್ ಇದಕ್ಕೆ ಯಾವ ಹೈ ಕ್ಲಾಸ್ ಮಿಡಲ್ ಕ್ಲಾಸ್ ಲೋ ಕ್ಲಾಸ್ ಬರಲ್ಲ, ಯಾರು ಬೇಕಾದ್ರೂ ಇದನ್ನ ಆಕ್ಟಿವೇಟ್ ಮಾಡ್ಕೊಂಡು ಅಭಿವೃದ್ಧಿಗೊಳಿಸ್ಕೋಬಹುದು, ಮಾಡ್ಬೋದು. ದಟ್ಸ್ ಗುಡ್ ಪಾಯಿಂಟ್. ಓಕೆ, ನೆಕ್ಸ್ಟು ತುಂಬ ಚೆನ್ನಾಗಿದೆ ಮೇಡಮ್ ಪ್ರಶ್ನೆ. ಜನಕ್ಕೆ ಕೆಲವೊಂದ್ಸಲ ಒಂದೇ ತರದ ಪ್ರಾಬ್ಲಮ್ಸು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುತ್ತೆ, ಆ ಲೂಪಲ್ಲಿ ಇರ್ತಾರೆ ಅವರು, ಅದೇ ಇದ್ರಲ್ಲಿ ಸಫರ್ ಆಗ್ತಾ ಇರ್ತಾರೆ. ಅಂದ್ರೆ ಕೆಲವೊಂದ್ಸತಿ ಹೆಲ್ತ್ ಇಶ್ಯೂಸ್ ಇರ್ಬೋದು, ಹೋಗೇನೋ ಒಂದು ತೋರಿಸ್ಕೊಂಬಂದ್ರೆ ಈಗ ಸರೋಯ್ತಪ್ಪ ನನಗೆ ಅಂತ ಅನ್ಕೊಳ್ಳೋದ್ಗೆ ಒಂದು 3-4 ತಿಂಗಳಾಗೋದ್ರೊಳಗೆ ಅದೇ ಥರದ್ದು ಇನ್ನೊಂದು ಯಾವ್ದಾದ್ರು ಒಂದು ಕೆಲಸ ಸೇರ್ಕೊಂಡಿರ್ತಾರೆ, 1-2 ತಿಂಗಳು ಸರಿಯಾಗಿ ಹೋಗ್ತಾರೆ, 3ನೇ ತಿಂಗಳಿಂದ ಅಲ್ಲಿ ಅಡ್ಜಸ್ಟ್ ಆಗಲ್ಲ. ಈ ಥರ ಲೂಪಲ್ಲಿ ಕೆಲವರು ಇರ್ತಾರೆ. ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅಂದರೆ ರೇಖಿ ಹೆಂಗೆ ಅದನ್ನ ಅಟೆಂಡ್ ಮಾಡುತ್ತೆ ಅಂತ? ಡೆಫಿನೆಟ್ಲಿ ರೇಖಿ ತುಂಬ ಜನ ನಮ್ಮ ಪ್ರೋಗ್ರಾಮಿಗೆ ಬಂದಾಗೂ ಆ ಕನ್ಸರ್ನ್ ಇಟ್ಕೊಂಡೇ ಬಂದಿರ್ತಾರೆ. ಹೆಲ್ತ್ ಇಶ್ಯೂಸ್ ಇರ್ಬೋದು, ಜಾಬ್ ಇಶ್ಯೂಸ್ ಇರ್ಬೋದು, ಬಿಸ್ನೆಸ್ ಇರ್ಬೋದು. ತುಂಬ ಜನಕ್ಕೆ ಲೈಫ್ ಪಾರ್ಟ್ನರಲ್ಲಿ ಈ ಪ್ರಾಬ್ಲಮ್ ಕಾಣುತ್ತೆ. ಸೊ 1 ಸಲ ಡಿವೋರ್ಸ್ ಆಯ್ತು, 2 ಸಲ ಡಿವೋರ್ಸ್ ಆಯ್ತು. ಅವ್ರೇನಂದ್ರೆ ಆ ಪ್ರಾಬ್ಲಮ್ ಅನ್ನ ಫೇಸ್ ಮಾಡೋದು ಪ್ಯಾಟ್ರನ್ ಮೇಲೆ ಡಿಪೆಂಡ್ ಇರುತ್ತೆ. ಅವರು ಪ್ರಾಬ್ಲಮ್ ಪದೇ ಪದೇ ನನ್ನನ್ನು ಅಟ್ರಾಕ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾರೆ, ಇಲ್ಲ ಅಲ್ಲಿ ಅವರ ಬಿಹೇವಿಯರಲ್ ಪ್ಯಾಟ್ರನ್ ರಿಪೀಟ್ ಆಗ್ತಾ ಇರುತ್ತೆ. ಐನ್ಸ್ಟೈನ್ ಅವರು ಹೇಳ್ತಿರ್ತಾರೆ, ನೀವು ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ದೀರಾ, ಆ ಪ್ರಾಬ್ಲಮ್ ಇಂದ ಆಚೆ ಬರಕ್ ಆಗ್ತಿಲ್ಲ ಅಂದ್ರೆ ನಿಮ್ ಬಿಹೇವಿಯರ್ ಪ್ಯಾಟರ್ನ್ ಅಲ್ಲಿ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಅಲ್ಲಿ ಪ್ರಾಬ್ಲಮ್ ಇಲ್ಲ. ನೀವು ಅದನ್ನ ಅಪ್ರೋಚ್ ಮಾಡ್ತಾ ಇರೋಂಥ ಪ್ಯಾಟ್ರನ್ ಅಲ್ಲಿ ಪ್ರಾಬ್ಲಮ್ ಇದೆ. ನಿಮ್ಗೆ ಹೊಸ ರಿಸಲ್ಟ್ ಬರಬೇಕು ಅಂದ್ರೆ ಹೊಸ ಪ್ಯಾಟ್ರನ್ ಅನ್ನ ಅಪ್ರೋಚ್ ಮಾಡಬೇಕು. ತಪ್ಪಾದ್ರೂ ಸರಿ ಹೊಸ ತಪ್ಪು ಮಾಡಬೇಕು. ಹೌದು, ನಂದದೊಂದು ಮಾತಿದೆ, ನೀವು ತಪ್ಪು ಮಾಡ್ತಿದ್ರು ಕಾನ್ಫಿಡೆಂಟ್ ಆಗಿ ತಪ್ಪು ಮಾಡಿ ಅಂತ ಹೇಳಿ. ಯಾಕಂದ್ರೆ ನಿಮ್ಮಲ್ಲೇ ನಿಮ್ಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಂದಾಗ ಡೆಫಿನೆಟ್ಲಿ ನೀವು ಕರೆಕ್ಟ್ ಮಾಡಿದ್ರು ಅದು ನಿಮಗೆ ರಾಂಗ್ ಅಂತಾನೆ ಕಾಣಿಸುತ್ತೆ ಅಲ್ವಾ. ಸೊ ಅಪ್ರೋಚಿಂಗ್ ಪ್ಯಾಟ್ರನ್ ಅನ್ನ
ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು ಮೈತ್ರಿ ಮೂವಿ. ಅವ್ರು ಒಂದ್ಸಲ ಈ ರಿಮ್ಯಾಂಡ್ ಹೋಮ್ಗೆ ವಿಸಿಟ್ ಕೊಡ್ತಾರೆ. ಅಲ್ಲಿ ಒಂದು ಹುಡುಗನ್ನ ಕಟ್ಟಾಕಿ ಹೊಡಿತಾ ಇರ್ತಾರೆ ಜೈಲರ್. ಸೊ ಯಾಕೆ ಆತರ ಟ್ರೀಟ್ ಮಾಡ್ತಿದ್ದೀರಾ, ಅವ್ರು ನಮ್ಮ ನೆಕ್ಸ್ಟ್ ಸಿಟಿಸನ್, ಆತರ ಎಲ್ಲ ಟ್ರೀಟ್ ಮಾಡಬೇಡಿ, ಬಿಹೇವ್ ಮಾಡಿ, ಅವ್ರ ಜೊತೆ ಚೆನ್ನಾಗಿ ಟ್ರೀಟ್ ಮಾಡಿ ಅಂತ ಹೇಳ್ತಾರೆ. ಸೊ ಜೈಲರು, ಸರ್ ನಿಮ್ಗೆ ಏನ್ ಸರ್ ಗೊತ್ತು ಅವ್ರ ಬಗ್ಗೆ, ನಾವ್ ಇಲ್ಲಿರೋದು, ನಮಗ್ ಗೊತ್ತು, ಗನ್ ಕೊಟ್ಟು ನೋಡಿ ಹೆಂಗ್ ಶೂಟ್ ಮಾಡ್ತಾನೆ ಅಂತ ಅಂತಾರೆ ಜೈಲರು. ಅದಕ್ಕೆ ನಮ್ಮ ಪುನೀತ್ ಅವ್ರ ಬಗ್ಗೆ ಗೊತ್ತಲ್ಲ. ಸೊ ಹೀ ಸೇಸ್ ಅದೇ ಗನ್ ಬದಲು ಪೆನ್ ಕೊಟ್ಟು ನೋಡಿ ಹಿಸ್ಟ್ರಿ ಬರೀತಾರೆ ಅಂತ. ಸೊ ಹೀಗೆ ಮಾತಾಡ್ಬೇಕಾದ್ರೆ ಮತ್ತೆ ಅಲ್ಲಿಂದ ಹೊರಡೋ ಅಂತ ಟೈಮ್ ಬರುತ್ತೆ, ಅವರ ವಾಚ್ ಕದ್ಬಿಟ್ಟಿರ್ತಾರೆ. ಎಗೇನ್ ಸಸ್ಪೆಕ್ಟ್ ಅಲ್ಲಿಗೆ ಹೋಗುತ್ತೆ, ಯಾರು ನೋಡಿತಿರ್ತಾರಲ್ಲ ಅವರನ್ನೇ. ಸೊ ಮತ್ತೆ ಕರೆದು ಚೆನ್ನಾಗಿ ಹೊಡೆದು ಎಲ್ಲಿ ವಾಚ್ ಹಂಗೆ ಹೆಂಗೆ ಅಂತ ಕೇಳಿದಾಗ ಅವ್ನ ಜೇಬಿಂದ ವಾಚ್ ಸಿಗುತ್ತೆ. ಸೊ ಜೈಲರ್ ಮಾತು ನಿಜ ಆಯ್ತಲ್ಲಿ. ನೋಡಿ ನಿಮ್ ಮುಂದೆನೆ ನೀವ್ ಅಷ್ಟೆಲ್ಲ ಹೇಳಿದ್ರೆ ನಿಮ್ ಮುಂದೆನೆ ಈ ಕೆಲಸ ಮಾಡಿದಾನೆ. ಇಲ್ಲಿವರೆಗೂ ಎಷ್ಟು ಸಲ ಹೊಡೆದಿದ್ದೀರಾ ಅವರನ್ನ? ಕೌಂಟ್ಲೆಸ್ ಸರ್. ಅಲ್ಲಿಗೆ ನೀವು ಹೊಡಿತಾ ಇರೋ ರೀತಿ ತಪ್ಪ ಅಥವಾ ಅವ್ನು ಮಾಡ್ತಾ ಇರೋ ತಪ್ಪ? ನಿಮ್ ಅಪ್ರೋಚ್ ಕರೆಕ್ಟ್ ಆಗಿದ್ರೆ ಅವ್ನು ಇಷ್ಟರೊಳಗಡೆ ಸುಧಾರಿಸ್ಕೋಬೇಕಿತ್ತು, ಈ ಕೆಲಸ ಮಾಡಬಾರ್ದಿತ್ತು. ಸೊ ಚೇಂಜ್ ಯುವರ್ ಅಪ್ರೋಚ್. ಅವ್ರನ್ನ ಯಾವ ತರ ಅಪ್ರೋಚ್ ಮಾಡ್ಬೋದು, ಅವ್ರಿಗೆ ಏನ್ ಹೇಳಿದ್ರೆ ಅರ್ಥ ಆಗುತ್ತೆ ಅದನ್ನ ನೋಡಿ. ಅಲ್ಲಿ ಅವ್ರ ಬಿಹೇವಿಯರ್ ಚೇಂಜ್ ಆದಾಗ ಡೆಫಿನೆಟ್ಲಿ ನಿಮ್ಗೂ ಹೆಲ್ಪ್ ಆಗುತ್ತೆ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ. ಸೊ ನಮ್ಮ ಲೈಫಲ್ಲೂ ನಾವು ಅದೇ ತಪ್ಪು ಮಾಡೋದು. ಒಂದೇ ಒಂದು ಪ್ರಾಬ್ಲಮ್ ಅನ್ನ ಪದೇ ಪದೇ ಅದೇ ಪ್ಯಾಟ್ರನ್ ಅಲ್ಲಿ ನಾವು ಅಟೆಂಡ್ ಮಾಡ್ತಾ ಇರ್ತೀವಿ. ಓಕೆ, ಆ ಪ್ರಾಬ್ಲಮ್ಮು ಒಂದು ಮನುಷ್ಯನಲ್ಲಿ ಇನ್ನೊಂದು ಮುಖಾಂತರ ಕಾಣುತ್ತೆ ಅಷ್ಟೇನೆ. ಅದೇ ಪ್ರಾಬ್ಲಮ್. ಈಗ ಜಾಬ್ ಬಿಡ್ತಾರೆ, ಅಲ್ಲಿ ಬಾಸ್ ಚೆನ್ನಾಗಿಲ್ಲಪ್ಪ, ನನ್ಗೇನು ಇನ್ಕ್ರಿಮೆಂಟ್ ಕೊಡಲ್ಲ, ನನ್ನನ್ನು ಗುರುತಿಸೋದೇ ಇಲ್ಲ. ಅದೇ ಇನ್ನೊಬ್ಬ ಜಾಬ್ಗೆ ಹೋದಾಗ, ಇನ್ನೊಂದು ಜಾಬ್ಗೆ ಹೋದಾಗ ಅಲ್ಲೂ ಅದೇ ಕಂಪ್ಲೇಂಟ್ ಇದ್ದಾಗ ಬಾಸ್ ಪ್ರಾಬ್ಲಮ್, ಇವ್ರ ಪ್ರಾಬ್ಲಮ್ ಅಲ್ವಾ? ಸೊ ಅದನ್ನ ಐಡೆಂಟಿಫೈ ಮಾಡಬೇಕು. ಸೊ ನಾವು ರೇಖಿನಲ್ಲಿ ಏನು ಹೇಳ್ಕೊಡ್ತೀವಿ ಅಂದ್ರೆ ಸ್ಪೀಕ್ ಟು ದ ಪ್ರಾಬ್ಲಮ್ ಅಂತ ಹೇಳ್ಕೊಡ್ತೀವಿ. ವೆರಿ ನೈಸ್. ಆ ಪ್ರಾಬ್ಲಮ್ ಅನ್ನ ಎದುರುಗಡೆ ಕೂರಿಸ್ಕೊಂಡು ಒಂದು ಫ್ರೆಂಡ್ ತರ ಮಾತಾಡ್ಬೇಕು. ಆಯ್ತಪ್ಪ, ನಿನ್ನಿಂದ ನನ್ಗೆ ಇಷ್ಟು ಪ್ರಾಬ್ಲಮ್ ಆಯ್ತು, ನಾನು ಇಷ್ಟೆಲ್ಲ ಕಲ್ತಿದ್ದೀನಿ ನಿನ್ನಿಂದ, ಇನ್ ಮುಂದೆ ನನ್ಗೆ ಅಬಂಡೆನ್ಸ್ ಲೈಫ್ ಬೇಕು, ಪ್ರಾಸ್ಪರಸ್ ಲೈಫ್ ಬೇಕು. ನೀನ್ ಎಲ್ಲಿವರೆಗೂ ಇರ್ತೀಯ ನಾನು ಅದನ್ನ ಅನುಭವಿಸಕ್ ಆಗಲ್ಲ, ಆದ್ರಿಂದ ನೀನ್ ನನ್ನಿಂದ ಎಕ್ಸಿಟ್ ಆಗು. ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಈ ಟೆಕ್ನಿಕ್. ಯಾಕಂದ್ರೆ ವಿ ಆರ್ ಸ್ಪೀಕಿಂಗ್ ಟು ಸೆಲ್ಫ್. ನನ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನಿದೆ, ನನ್ಗೆ ಆ ಪ್ರಾಬ್ಲಮ್ ಇಂದ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಾವ್ ಅದನ್ನೇ ಎಕ್ಸಿಟ್ ಮಾಡಿದಾಗ ಏನಾಗುತ್ತೆ, ಹೊಸ ವೇ ಸಿಗುತ್ತೆ ನಮ್ಗೆ ಲೈಫ್ ಅಲ್ಲಿ, ಹೊಸ ಟರ್ನ್ ಸಿಗುತ್ತೆ. ನೀವು ಹೊಸ ಐಡಿಯಾಸ್ ಇಂದ ಮುಂದೆ ಹೋಗ್ಬೋದು. ಪ್ರಾಬ್ಲಮ್ ಅಲ್ಲೇ ಸಿಗಾಕೊಂಡು ಪ್ರಾಬ್ಲಮ್ ಅಂದ್ರೆ ಡೆಫಿನೆಟ್ಲಿ ಯು ಅಟ್ರಾಕ್ಟ್ ಮೋರ್ ಪ್ರಾಬ್ಲಮ್. ಅದೇ ನಿಮ್ ಲೈಫ್ ಅಲ್ಲಿ ಏನ್ ವರ್ಕ್ ಆಗ್ತಿದೆ ಅಂತ ನೋಡ್ಕೊಂಡು ಅದನ್ನ ಅಪ್ರೋಚ್ ಮಾಡಿದಾಗ ಇನ್ನಷ್ಟು ಆಪರ್ಚುನಿಟೀಸ್ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್. ನೀವು ಹೇಳ್ದಂಗೆ ಈಗ ಅವ್ನಿಗೇನೋ ಒಂದು ಕಷ್ಟಪಟ್ಟು ಯಾವುದೋ ಕೆಲಸ ಸಿಕ್ಕಿರುತ್ತೆ, ಆ ಆಫೀಸ್ಗೆ ಹೋಗೋವಾಗ್ಲೇ ಅವನ ಮೇಲೆ ಅವ್ನಿಗೊಂದು ಡೌಟ್ ಇರುತ್ತೆ. ಹೌದು, ಇಲ್ಲೂ ಹಿಂಗೆ ಆಗುತ್ತಾ? ಹೌದು, ಮೇನ್ ಅದೇ. ಮೋಸ್ಟ್ಲಿ ಇಲ್ಲಿ ಹೋದ್ರೆ ಹಿಂಗೆ ಆಗುತ್ತೇನೋ, ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟ ಅವನು. ಸೊ ಅದಕ್ಕೆ ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು. ಸೇಮ್ ವೇ. ಸೊ ಅವ್ನ ದೃಷ್ಟಿನೇ ಹಿಂಗಿರ್ಬೇಕಾರೆ ಅಲ್ಲಿ ಕಣ್ಣು ಕಾಣೋದೆಲ್ಲ ಹಂಗೆ ಇರುತ್ತೆ. ಹೌದು, ಹಳದಿ ಕಣ್ಣು ಕಾಣೋದೆಲ್ಲ ಕಾಣೋದೆಲ್ಲ ಹಳದಿ ಅನ್ನಂಗೆ. ಹೌದು, ಫಿಕ್ಸ್ ಆಗ್ಬಿಟ್ಟಿರುತ್ತೆ, ಅದು ಹಂಗೆ ಕಾಣ್ತಾ ಇರುತ್ತೆ ಅನ್ನೋದು ಬಹುಶಃ. ಆಲ್ವೇಸ್ ಈಗ ಯಾರೆಲ್ಲ ನೀವ್ ಹೇಳ್ದಂಗೆ ಯಾರೆಲ್ಲ ಕ್ವಶನ್ ಕೇಳಿದಾರೆ ಯಾಕೆ ರಿಪೀಟ್ ಆಗ್ತಾ ಇದೆ ಅಂತ, ನಿಮ್ಗೆ ಎಲ್ಲಿಂದ ರಿಪೀಟ್ ಆಗ್ತಾ ಇದೆ, ನೀವ್ ಅದಕ್ಕೆ ಏನ್ ಅಪ್ರೋಚ್ ಕೊಡ್ತಾ ಇದೀರಾ ಅಲ್ಲಿ ಚೇಂಜ್ ಮಾಡ್ಕೋಬೇಕು. ಪ್ರಾಬ್ಲಮ್ ಹರ್ಟ್ ಆಗ್ಬಿಡ್ತಾರೆ ಮೇಡಮ್, ಅವ್ರದೇ ಮಿಸ್ಟೇಕ್ ಅಂತಂದ್ರೆ ಇದಕ್ಕೆ ಅವ್ರದ್ದು ಮಿಸ್ಟೇಕ್ ಅಲ್ಲ. ನಾವ್ ಯಾರೇ ಮಿಸ್ಟೇಕ್ ಅಂತ ಯಾರಿಗೂ ಸಬ್ ಕಾನ್ಶಿಯಸ್ಲಿ ಇಟ್ ವಿಲ್ ಬಿ ಟ್ರೀಟಿಂಗ್ ಇನ್ ಅ ಸೇಮ್ ವೇ ಅಷ್ಟೇನೆ. ಗೊತ್ತಿಲ್ಲದೇನೆ ಮಾಡ್ತಾರೆ. ಅವೇರ್ನೆಸ್ ಇಂದ ಮುಂದೆ ಹೋಗ್ಬೇಕು ಅಷ್ಟೇ ನಾವ್ ಹೇಳ್ತಾ ಇರೋದು. ಬಿ ಕಾನ್ಶಿಯಸ್, ಬಿ ಅವೇರ್. ಲೈಫ್ ಅಲ್ಲಿ ಅದು ಒಂದಿದ್ದಾಗ ಮಾತ್ರನೇ ನಮ್ಮೆಲ್ಲಾ ಪ್ರಾಬ್ಲಮ್ಸ್ ಇಂದ ಆಚೆ ಬರಕ್ಕಾಗೋದು. ಯಾವಾಗ ಲೂಪ್ ಸಿಗಾಕೋತೀವಿ ಡೆಫಿನೆಟ್ಲಿ ಮೈಂಡ್ ಅಲ್ಲೇ ರನ್ ಆಗ್ತಾ ಇರುತ್ತೆ. ಅದನ್ನ ಆ ಲೂಪ್ ಇಂದ ಆಚೆ ತೆಗಿಬೇಕು ಅಂದ್ರೆ ಏನ್ ಮಾಡ್ಬೇಕು, ಹೊಸ ಥಿಂಕಿಂಗ್ ಕೊಡ್ಬೇಕು, ಹೊಸ ಪ್ಯಾಟರ್ನ್ ಕೊಡ್ಬೇಕು, ಹೊಸ ಚಾಯ್ಸಸ್ ಕೊಡ್ಬೇಕು. ಆವಾಗ ಆ ಲೂಪ್ ಇಂದ ಆಚೆ ಬರಕ್ ಸಾಧ್ಯ. ಇಲ್ಲ ಅಂದ್ರೆ ಲೈಫ್ ಎಲ್ಲ ಅದೇ ಲೂಪ್ ಅಲ್ಲೇ ಕಳೆದೋಗ್ಬಿಡುತ್ತೆ. ಬ್ಲೇಮ್ ಮಾತ್ರ ಬೇರೆಯವ್ರನ್ನ ಮಾಡ್ತಾ ಇರ್ತೀವಿ, ಫೇಟ್ ನ ಮಾಡ್ತಾ ಇರ್ತೀವಿ ಅಲ್ವಾ? ನೀವು ನೋಡ್ದಂಗೆ ಅಯ್ಯೋ ನನ್ನ ಅದೃಷ್ಟ ಆಮೇಲೆ ನೋಡಿ ಕರ್ಮನೇ ಇದು. ಹೌದೌದು. ಆಮೇಲೆ ಹೆಲ್ತ್ ವಿಚಾರಕ್ಕೆ ಬಂದಾಗ್ಲೂ ಅಷ್ಟೇನೆ, ಈಗೇನೋ ಒಂದ್ ಆಗುತ್ತೆ ಏನೋ ಒಂದ್ ಆಗಲ್ಲ ಅಂದ್ರೆ ಆಲ್ರೆಡಿ ಅದು ಮೈಂಡ್ ಅದಕ್ಕೆ ಕೊಟ್ಬಿಟ್ಮೇಲೆ ಇಲ್ಲ ನನಗೆ ಈ ಮಾತ್ರೆ ನುಂಗುದ್ರೇನೆ ಹಿಂಗ ಆಗೋದು. ಬ್ಲೇಮ್ ಮಾಡ್ತಾರಲ್ಲ, ಅಯ್ಯೋ ಏನಾಗುತ್ತೋ ಏನೋ ಈ ಮಾತ್ರೆ ನುಂಗೋದ್ರಿಂದ, ಏನೋ ನುಂಗ್ಬೇಕು ನುಂಗ್ತೀವಿ, ಆ ಮೈಂಡ್ ಸೆಟ್ ಇಂದ ಕೆಲಸನೇ ಮಾಡಲ್ಲ. ಹೌದು, ಆಲ್ರೆಡಿ ದೇ ಆರ್ ಫಿಕ್ಸ್ಡ್ ಅಲ್ಲ. ಅದಕ್ಕೆ ಏನಾದ್ರೂ ನನ್ನ ಲೈಫ್ ಚೇಂಜ್ ಆಗಲ್ಲ ಅನ್ನೋದ್ರಲ್ಲಿ ಫಿಕ್ಸ್ ಆಗಿರ್ತಾರಲ್ಲ, ಆ ಕಾನ್ಸೆಪ್ಟ್ ಇಂದ ಆಚೆ ಬರ್ಬೇಕು ಫಸ್ಟ್.
ನಮ್ಮ ದೊಡ್ಡವ್ರು ನೋಡಿ ಮೇಡಮ್ ಎಷ್ಟು ಖುಷಿ ಅನ್ಸುತ್ತೆ ಈ ಥರದ್ನೆಲ್ಲ ಗಾದೆ ಮಾತುಗಳಲ್ಲಿ ಚಿಕ್ಕ ಚಿಕ್ಕದಾಗಿ ಹೇಳ್ಬಿಟ್ಟಿದ್ದಾರೆ. ಮನ್ಸಿದ್ದಂಗೆ ಮಾದೇವ ಅಂದ್ಬಿಟ್ರು. ಹೌದು ಹೌದು. ಮನ್ಸಿದ್ದಂಗೆ ಮಾದೇವ ಅಂದ್ಬಿಟ್ರು. ಅದೇ ಈಗ ಜನರೇಷನ್ಗೆ ನಮ್ಗೆ ಅದು ಅರ್ಥ ಆಗಲ್ಲ. ಇದು ನಿಮ್ ಮಾದೇವ ಬಂದ್ ಕಾಪಾಡ್ತಾನೆ. ಮಾದ ಕಾಪಾಡ್ತಾನೆ. ಅದು ಮಾದೇವ ಅಂದ್ರೆ ಈಗ ದೇವರು ಅಂತಂದ್ರೆ ಯೂನಿವರ್ಸ್. ಯೂನಿವರ್ಸ್. ಮನ್ಸಿದ್ದಂಗೆ ಮಾದೇವ ಅಂದ್ರೆ ನಿನ್ ಯೂನಿವರ್ಸ್ ನೀನ್ ಹೆಂಗ್ ಥಿಂಕ್ ಮಾಡ್ತೆ ಹಂಗೆ ಅನ್ನೋದಕ್ಕೆ. ಹೌದು. ಸೊ ವೆರಿ ಟ್ರೂ ಇದು. ವೆರಿ ನೈಸ್ ಮೇಡಮ್. ಆಮೇಲೆ ನೋಡಿ ಇಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಅದ್ರ ಥರದ್ದೇ ರಿಲೇಟೆಡ್ ಇದೆ ಇದು. ಓಕೆನಾ? ಎಸ್. ಇನ್ನು ಕೆಲವರು ಇರ್ತಾರೆ, ನಾನು ಕೆಲವ್ರು ನೋಡಿದ್ದೀನಿ, ಅವರು ಏನೇ ಖುಷಿ ಬಂದರೂ ಅವ್ರ ಲೈಫಲ್ಲಿ ಸಕ್ಸಸ್ ಇರ್ಬೋದು, ಪ್ರಮೋಷನ್ ಇರ್ಬೋದು, ಇನ್ಕ್ರಿಮೆಂಟ್ ಇರ್ಬೋದು, ಜಾಬ್ ಇರ್ಬೋದು, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ಬೋದು, ಸ್ವಲ್ಪ ತಿಂಗಳಿಗೆ ಮಾತ್ರ ಖುಷಿಲಿರ್ತಾರೆ. ಅದಾದ್ಮೇಲೆ ಆಲ್ರೆಡಿ ಅವ್ರು ಸ್ಟಾರ್ಟ್ ಮಾಡಿದ್ದು ಅವ್ರಿಗೆ ಬೇಜಾರು ಸ್ಟಾರ್ಟ್ ಆಗುತ್ತೆ. ಅದು ಯಾಕೆ ಆ ಥರ ಅಂತ ಅರ್ಥ ಆಗಿಲ್ಲ ಮೇಡಮ್ ನನಗೆ. ಅಂದರೆ ನನಗೂ ಈ ಅನುಭವ ಆಗಿದೆ, ನಾನು ಸುಳ್ಳು ಹೇಳಬಾರ್ದು. ಯಾಕೆ ಆ ಥರ ಆಗುತ್ತೆ ಆ್ಯಕ್ಚುಲಿ? ಅದು ಮೈಂಡ್ ಶಿಫ್ಟ್ ಆಗುವಂತ. ಏನಕ್ಕೆ ಹಂಗೆ ಮೈಂಡ್ ಶಿಫ್ಟ್ ಆಗ್ಬಿಡುತ್ತೆ ಇದ್ದಕ್ಕಿದ್ದಂಗೆ ಅಂತ. ಅದು ಇದು ಹೆಂಗೆ ಮೇಡಮ್ ರೇಖೆಲಿ ಅಟೆಂಡ್ ಮಾಡೋವಂಥದ್ದು ಇದನ್ನ? ಸೊ ರೇಖೆ ಅನ್ನೋದಕ್ಕಿಂತ ಇದರಲ್ಲಿ ಮೇಯ್ನ್ ಆಗಿ ಸೆಲ್ಫ್ ಅಂತ ಬರುತ್ತೆ. ಓಕೆ, ನಾನು ಏನು ನೋಡ್ತಾ ಇದ್ದೀನಿ, ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಈಗ ನೀವು ಹೇಳಿದಾಗೆ ಜಾಬ್ ಇನ್ಕ್ರಿಮೆಂಟ್ ಬಂತು, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ಸ್ಟಾರ್ಟ್ ಆಯಿತು. ಅವರು ಅವ್ರ ಲೈಫನ್ನು ಫೋಕಸ್ ಮಾಡೋದನ್ನ ಬಿಟ್ಟು ಬೇರೆಯವ್ರ ಲೈಫನ್ನು ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಅವ್ರಿಗೆ ಒಂದು ಇನ್ಕ್ರಿಮೆಂಟ್ ಲೆಟರ್ ಬರುತ್ತೆ, ನಿಮ್ 20% ಹೈಕ್ ಬಂದಿದೆ ಅಂತ ಹೇಳಿ. ಅವ್ನ ಪಕ್ಕದವನಿಗೆ 30% ಹೈಕ್ ಬಂದ್ಬಿಟ್ಟಿರುತ್ತೆ. ಅವನ್ ಇನ್ಕ್ರಿಮೆಂಟ್ ಲೆಟರ್ ಓಪನ್ ಮಾಡಿ ಖುಷಿ ಪಡೋದ್ರೊಳಗೆ ಅವ್ರ ಇನ್ಕ್ರಿಮೆಂಟ್ ಲೆಟರ್ ನೋಡಿ ದುಃಖ ಪಡಕ್ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ತಟ್ಟೆಲಿ ಏನು ಊಟ ಇದೆ, ನಮ್ಮ ತಟ್ಟೆಲಿ ಮೃಷ್ಟಾನ್ನ ಭೋಜನ ಇದೆ, ಅದು ಬೇಕಾಗಿಲ್ಲ, ಬೇರೆಯವ್ನ ಏನು ಆರ್ಡರ್ ಮಾಡಿದಾನೆ. ಮೈಂಡ್ ಅಲ್ಲೋದಾಗ ಏನಾಗುತ್ತೆ, ನಿಮ್ಮ ಹತ್ರ ಏನೇ ಇದ್ರು ಕಡಿಮೆ ಅನ್ಸುತ್ತೆ. ಇದು ಮೈಂಡು ರಿಪೀಟ್ ಆಗಿ ಮಾಡ್ತಾ ಇದ್ದಾಗ ಅವ್ರಿಗೆ ಪದೇ ಪದೇ ನಾನು ಏನೇ ಮಾಡಿದ್ರು ಇಷ್ಟೇ ನನ್ನ ಲೈಫು ಅನ್ನೋದು ಅವ್ರ ಮೈಂಡ್ಗೆ ಬರುತ್ತೆ. ಆದಷ್ಟು ಬೇಗ ಅದರಲ್ಲಿ ಹುಮ್ಮಸ್ಸು ಕಳ್ಕೊಬಿಡ್ತಾರೆ. ಅದೇ ಯಾರು ಇಲ್ಲ ಸುತ್ತ, ನಿನಗೆ ಮಾತ್ರ ಪ್ರಮೋಷನ್ ಬಂದಿದೆ ಅಂತ ಹೇಳಿ ನೆಕ್ಸ್ಟ್ 1 ವರ್ಷದವರೆಗೂ ಇನ್ನೊಂದು ಪ್ರಮೋಷನ್ ತಗೊಳಕ್ಕೆ ಅಷ್ಟಿಲ್ಲದೆ ಪಾಡ್ತಾರೆ ಅದರಲ್ಲಿ. ಅದೇ ಪಕ್ಕದಲ್ಲಿ ಏನಾಯ್ತು, ನನ್ನ ಪಕ್ಕದಲ್ಲಿ ಏನಾದ, ಅವನು ಯಾಕೆ ಜಾಸ್ತಿ ದುಡ್ದ, ನಾನು ಅವನು ಒಟ್ಟಿಗೆ ಬೆಳೆದವರು, ನಾನು ಅವನು ಒಟ್ಟಿಗೆ ಕಂಪ್ನಿಗೆ ಬಂದವರು, ಆದ್ರೆ ಅವನ್ ಯಾಕೆ ಮುಂದೆ ಹೋಗ್ತಾ ಇದ್ದಾನೆ, ಈ ತರ ನೆಗೆಟಿವ್ ಥಿಂಕಿಂಗ್ಸ್ ಅಲ್ಲಿ ಹೋದಾಗ ಏನಾಗುತ್ತೆ, ನಿನ್ನ ಹತ್ರ ಹೇಳೋದನ್ನ ಕಳ್ಕೊತಾ ಹೋಗ್ತೀವಿ. ಸೊ ನೀವ್ ಹೇಳ್ದಂಗೆ 1 ತಿಂಗಳು 2 ತಿಂಗಳು ಮಾತ್ರ ಆ ಹುಮ್ಮಸ್ ಇರುತ್ತೆ. 3ನೇ ತಿಂಗಳಿಗೆ ಏನಾಗುತ್ತೆ, ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಕಂಪ್ಯಾರಿಸನ್ ಇಂದ ಆ ಥರ ಆಗ್ತಾ ಹೋಗುತ್ತೆ. ಸೊ ಲೈಫಲ್ಲಿ ಯಾವಾಗ್ಲೂ ನಾವು ನನ್ನ ಮೇಲೆ ನನ್ನ ಕಂಪ್ಯಾರಿಸನ್, ನನ್ನ ಮೇಲೆ ನನ್ನ ಕಾಂಪಿಟೇಷನ್ ಇರಬೇಕು ಹೊರತು ಬೇರೆಯವ್ರ ಬಗ್ಗೆ ಅಲ್ಲ. ನೀವು ನಿಮ್ಮ ಬಗ್ಗೆ ಎಷ್ಟು ಗಮನ ಹರಿಸ್ತೀರಾ ಅಷ್ಟು ಚೆನ್ನಾಗಿ ಬೆಳಿತೀವಿ. ಕಂಪ್ಯಾರಿಸನ್ ಓಕೆ, ಬೇರೆಯವ್ರನ್ನ ನೋಡಿ ಮಾಡಿ, ಮೋಟಿವೇಶನ್ ಇರಬೇಕು. ಇನ್ಸ್ಪಿರೇಷನ್ ಮೋಟಿವೇಶನ್ ಇಲ್ಲ. ನಾನ್ ಮಾಡ್ದೇ ಇರೋದು ಅವ್ನು ಏನ್ ಮಾಡ್ದ ಅಂತ ಅವ್ರಿಗೆ ಅಷ್ಟು ಸ್ಯಾಲ್ರಿ ಬಂತು, ಥಿಂಕ್ ಅಬೌಟ್ ಇಟ್. ನಿಮಗೆ ನೆಕ್ಸ್ಟ್ ಟೈಮ್ 40% ಬರ್ಬೋದಲ್ಲ ಇನ್ಕ್ರಿಮೆಂಟ್. ಯಾಕೆ ಬಂತು ಅಂತ ಹೊಟ್ಟೆ ಹುರ್ಕೊಂಡು ಕೇಳೋ ಕ್ವಶನ್ ಅನ್ನ ನಾನು ಇಲ್ಲಿ ನನ್ನಲ್ಲಿ ಏನ್ ಚೇಂಜ್ ಮಾಡ್ಕೋಬಹುದು ಅಂತ ಕೇಳ್ಬೋದಲ್ಲ. ಕರೆಕ್ಟ್. ಜಸ್ಟ್ ಟ್ವಿಸ್ಟ್ ಅಷ್ಟೇನೆ ಅಲ್ಲಿ. ಇಲ್ಲಿ ಏನು ರಾಕೆಟ್ ಸೈನ್ಸ್ ಇಲ್ಲ ಸರ್. ಈವನ್ ರೇಖಿನಲ್ಲೂ ಅಷ್ಟೇ ತುಂಬಾ ಜನ ಅಯ್ಯೋ ನಾವು ಕಲಿಬೋದಾ, ತುಂಬಾ ಜನ ಫೋನ್ ಮಾಡಿದವ್ರು, ನಾವು ಸಾಮಾನ್ಯದವರು, ನಾವು ಹಳ್ಳಿಲಿರೋರು, ನಾವು ಕಲಿಬೋದಾ. ಇದು ರಾಕೆಟ್ ಸೈನ್ಸ್ ಅಲ್ಲ, ಸಿಂಪಲ್ ಟೆಕ್ನಿಕ್. ನಿಮ್ಮಲ್ಲೇ ಎನರ್ಜಿ ಇದೆ, ಅದನ್ನ ಟ್ಯಾಪ್ ಮಾಡ್ಬೇಕಷ್ಟೇನೆ. ಟ್ಯಾಪ್ ಮಾಡಿದಾಗ ಎನರ್ಜಿ ನಿಮಗೆ ಸಿಗುತ್ತೆ. ನಾವು ಏನೇ ಒಂದು ನೆಗೆಟಿವಿಟಿ ಕಡೆ ಹೋಗ್ತಿದೀವಿ ಅಂದಾಗ ಮೈಂಡ್ ಅನ್ನ ಚೂರ್ ಟ್ಯೂನ್ ಮಾಡಬೇಕು. ನಮ್ಮ FM ಟ್ಯೂನ್ ಮಾಡ್ದಂಗೆ ಅಷ್ಟೇ. ನೆಟ್ವರ್ಕ್ ಸಿಗ್ತಾ ಇರಲ್ಲ, ಚೂರ್ ಟ್ಯೂನ್ ಮಾಡಿದ ತಕ್ಷಣ ನೆಟ್ವರ್ಕ್ ಸಿಗುತ್ತೆ. ನಮ್ಮ ಫ್ರೀಕ್ವೆನ್ಸಿನೂ ಅದೇ ತರ ವರ್ಕ್ ಆಗೋದು. ಯಾವಾಗ ನಾವು ಫ್ರೀಕ್ವೆನ್ಸಿ ಬಿಟ್ಟು ಇಲ್ದೇ ಇರೋ ಕಡೆ ಎಲ್ಲ ಹುಡುಕಾಡ್ತಾ ಇರ್ತೀವಿ, ಡೆಫಿನೆಟ್ಲಿ ಏನು ಕನೆಕ್ಟ್ ಆಗಲ್ಲ ನಮ್ಗೆ. ನಮ್ಮಲ್ಲಿರೋ ಫ್ರೀಕ್ವೆನ್ಸಿಗೆ, ಯೂನಿವರ್ಸ್ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಆದಾಗ ಡೆಫಿನೆಟ್ಲಿ ನಾವು ಏನ್ ಅನ್ಕೊಂಡಿದೀವಿ, ನಮ್ಗೆ ಏನ್ ಬೇಕು ಎಲ್ಲವೂ ಸಿಗ್ತಾ ಹೋಗುತ್ತೆ. ಕಾಂಪಿಟೇಷನ್ ಅನ್ನೋದನ್ನ ಬಿಟ್ಟು ನಾವು ಅದರಿಂದ ಏನ್ ಕಲಿಬೋದು ಅಂತ ಹೋದಾಗ ಡೆಫಿನೆಟ್ಲಿ ಅವ್ರಿಗಿಂತ ಜಾಸ್ತಿನೂ ನಮಗೆ ಸಿಗುತ್ತೆ. ಅದೇ ನೀವು ಹೇಳಿದಾಗೆ ಮೋಟಿವೇಶನ್ನು, ಇನ್ಸ್ಪಿರೇಷನ್ ಅಂತ ತಗೋಬೇಕು. ಡೆಫಿನೆಟ್ಲಿ ತಗೋಬೇಕು. ಯಾವತ್ತು ಕಾಂಪಿಟೇಷನ್ ನನಗೆ ನಾನಾಗಿರ್ಬೇಕು ಅಷ್ಟೇ. ವರ್ಲ್ಡ್ ರೆಕಾರ್ಡ್ ಹೇಗೆ ಬ್ರೇಕ್ ಮಾಡ್ತಾರೆ ಸರ್? ಅವ್ರ ಮೇಲೆ ಅವ್ರ ಕಾಂಪಿಟೇಷನ್ ಇದ್ರೆ ಮಾತ್ರನೇ ಬ್ರೇಕ್ ಮಾಡೋದು. ನೀವು ನೋಡಿದೀರಾ ಲಿಮ್ಕಾ ರೆಕಾರ್ಡ್ಸ್ ಇವರೆಲ್ಲಾನು ಅವ್ರ ರೆಕಾರ್ಡ್ ಅವರೇ ಬ್ರೇಕ್ ಮಾಡ್ತಾ ಇರ್ತಾರೆ. ಸುಮ್ನೆ ಕೂದಲ್ಲ, ನಾನು ಒಂದ್ಸಲ ಬ್ರೇಕ್ ಮಾಡಿದೆ ಅಂತ ಸುಮ್ನೆ ಕೂರಲ್ಲ. ಸೊ ದಟ್ ಈಸ್ ಹೌ ಲೈಫ್ ವರ್ಕ್ಸ್. ಕಾಂಪಿಟೇಷನ್ ಅನ್ನೋದು ನನ್ನಲ್ಲಿ ನನ್ಗಿದ್ದಾಗ ನಾನು ತುಂಬ ಬೆಳೆಯೋಕ್ಕೆ ಸಾಧ್ಯ. ಬೇರೆಯವ್ರ ಮೇಲೆ ಕಾಂಪಿಟೇಷನ್ ಮಾಡಿದ್ರೆ ಡಿಕ್ರೀಸ್ ಆಗ್ತೀವಿ ಹೊರತು ಬೆಳೆಯೋಕ್ಕಾಗಲ್ಲ. ಸೊ ಅದು ಮೈಂಡ್ ಸೆಟ್ ಚೆನ್ನಾಗಿರ್ಬೇಕು. ಇದನ್ನು ನಮ್ಮ ಮಕ್ಕಳಿಗೆ ಚೆನ್ನಾಗಿ ಹೇಳ್ಕೊಡ್ಬೇಕು. ಯಾಕಂದರೆ ಸ್ಕೂಲಲ್ಲಿ, ಕಾಲೇಜಸ್ಸಲ್ಲಿ ಬೇರೆಯವ್ರನ್ನ ನೋಡು,
ಪೇರೆಂಟ್ಸ್ ಮಾಡೋದು ಅದೇ ದೊಡ್ಡ ತಪ್ಪು. ಅವ್ನು ನೋಡಿ ಹೆಂಗ್ ಮಾಡ್ತಿದ್ದಾನೆ, ಅವ್ನು ನೋಡಿ ಹೆಂಗ್ ಮಾಡ್ತಿದ್ದಾನೆ, ಲರ್ನ್ ಫ್ರಮ್ ಹಿಮ್ ಅಂತ ಹೇಳ್ಕೊಡ್ಬೇಕೆ ಹೊರತು ಅವ್ನು ನೋಡು ನಿನ್ಗಿಂತ ಮುಂದೆ ಹೋದ ಅಂತ ಹೇಳ್ಕೊಡ್ಬಾರ್ದು. ನಮ್ಮ ಮಕ್ಕಳಲ್ಲಿ ಮೇಯ್ನ್ ಆಗಿ ಈಗಿನ ಮಕ್ಕಳು ಅದರಲ್ಲೂ ಬೇಗ ಟ್ರಿಗರ್ ಆಗ್ಬಿಡ್ತಾರೆ ಅಲ್ವಾ. ಈ ಥರದ್ದು ಬಂದಾಗ ಬೇಗ ಟ್ರಿಗರ್ ಆಗ್ಬಿಡ್ತಾರೆ. ಸೊ ಅದನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಮ್ಮ ಪೇರೆಂಟ್ಸ್ ಮೇಲೇ ಇರುತ್ತೆ. ಸೊ ನೋಡಿ ಮಾಡಿ ಮಾತಾಡಬೇಕು ಮಕ್ಕಳಿಗೆ, ಅದು ಟ್ರಾಮಾ ಆಗಿ ಕ್ರಿಯೇಟ್ ಆಗಬಾರ್ದು. ಓಕೆ, ಕಾಂಪಿಟೇಷನ್ ಶುಡ್ ಬಿ ಹೆಲ್ದಿ ಕಾಂಪಿಟೇಷನ್. ಆಮೇಲೆ ನೋಡಿ ಕಂಪ್ಯಾರಿಸನ್ಗಳಲ್ಲಿ ಅದ್ರಲ್ಲಿ ತುಂಬ ಬೇರೆ ಬೇರೆ ಶೇಡ್ಸ್ ಇದೆ ಅದಕ್ಕೆ. ಹೌದು, ಈಗ ನಮ್ಗೆ ಯೂಟ್ಯೂಬ್ ಮಾಡೋವಾಗಲೇ ಈಗ ನಾನೇ ಹೇಳ್ತೀನಪ್ಪ, ಈಗ ಯೂಟ್ಯೂಬ್ ನಾನು ಮಾಡ್ತಾ ಇದ್ದೀನಲ್ಲ, ಸುಮಾರು ಜನ ಇಷ್ಟು ವರ್ಷ ಆದ್ಮೇಲೆ ಏನಕ್ಕೆ ಮಾಡ್ತಾ ಇದ್ದೀರಾ, ಇಷ್ಟು ವರ್ಷ ಯಾಕೆ ಮಾಡಲಿಲ್ಲ, ಅರೆ ಯಾಕೆ ಮಾಡಲಿಲ್ಲ ಅಂತಂದ್ರೆ ನನ್ನದಂತೂ ಒಂದು ವಿಚಾರ ಇರುತ್ತೆ, ಎಲ್ಲದಕ್ಕೂ ಒಂದು ಫೇಸ್ ಬರುತ್ತೆ, ಅದಕ್ಕೊಂದು ವೇದಿಕೆ ಬರಬೇಕು, ಟೈಮ್ ಬರಬೇಕು. ಹೌದು, ಈಗ ಯಾರೋ ಟ್ರಾವೆಲ್ ಯೂಟ್ಯೂಬ್ ಮಾಡಿದ್ರು, ಇನ್ಸ್ಟಾ ಮಾಡಿದ್ರು, ಅವ್ರು ಸಖತ್ ವೈರಲ್ ಆಗ್ಬಿಟ್ರಪ್ಪ ಅನ್ಬಿಟ್ಟು ಅಂತ ನಾನು ಟ್ರಾವೆಲ್ ಮಾಡ್ತೀನಿ ಅಂತ ಕೂತ್ರೆ 3 ದಿನಕ್ಕೆ ನಂಗೆ ಬೋರ್ ಆಗುತ್ತೆ. ಹೌದು, ಯಾಕೆ ನನ್ನ ಇಚ್ಛೆ ಅದಲ್ಲ, ಬಟ್ ಐ ವಾಸ್ ಟ್ರೈಂಗ್ ಟು ಇಮಿಟೇಟ್ ಹಿಸ್ ಸಕ್ಸಸ್. ಅವ್ರ ಸಕ್ಸಸ್ ನಾನು ಆಗ್ಬೇಕು ಆ ಥರ ಮಾಡ್ಬಿಟ್ರೆ ನಾನು ಬಿದ್ದಿದ್ದೇನೋ ಕಂಟೆಂಟ್ ಇಂದ ಬೀಳಲಿಲ್ಲ, ನಾನು ಸಕ್ಸಸ್ ಇಂದ ಬಿದ್ದೆ. ಅದೇ ಥರ ಅಡುಗೆ ಕಾರ್ಯಕ್ರಮ ಫಾರ್ ಎಕ್ಸಾಂಪಲ್, ಪಾಪ ಎಷ್ಟೋ ಜನ ಯೂಟ್ಯೂಬ್ ಅಡುಗೆ ಮಾಡಿ ಎಷ್ಟು ಫೇಮಸ್ ಎಲ್ಲ ಆಗಿದೆ. ಈಗ ಅವ್ರು ನೋಡ್ಬಿಟ್ಟು ನಾನು ಮೈ ಪರ್ಚ್ಕೊಂತೀನಿ ನಾನು ಅಡುಗೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರೆ ಅದಂಗೆ ವರ್ಕ್ ಆಗಲ್ಲ. ಯಾಕೆ ಐಡೆಂಟಿಫೈ ಯುವರ್ ಪವರ್ ಅಂತ ಅದನ್ನ ಹೇಳೋದು. ಈಗ ನನಗೆ ಆನಂದ್ ಸ್ಪಿರಿಚುಯಾಲಿಟಿ ಓಕೆ ಯಾರಿಗೂ ಗೊತ್ತಿರಲಿಲ್ಲ, ಒಂದದು ನಾನು ಎಷ್ಟೋ ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಒಂದು ಇದ್ರ ಇಂಟ್ರೆಸ್ಟ್ ಇತ್ತು, ನನಗೆ ಇದು ಮಾಡಬೇಕು ಅಂತ ಅನ್ನಿಸ್ತು ಮಾರಾಯ. ಅದಕ್ಕೊಂದು ಸಮಯ ಈಗ ಅದಕ್ಕೆ ಬಂತು, ಈ ಥರದೆಲ್ಲ ಒಂದು ವರ್ಗ ಸಿಗ್ತಾ ಇದೆ. ಸೊ ಏನೋ ತಕ್ಕ ಮಟ್ಟಿಗೆ ಚೆನ್ನಾಗಿದೆ, ಇವತ್ತು ರೀಚ್ ಆಗಿದೆ, ನೋಡ್ತಾ ಇದ್ದಾರೆ. ಸೊ ಈಗ ನನಗೆ ಅದಕ್ಕೊಂದು ಒಂದು ಎಕ್ಸಾಂಪಲ್, ಯಾಕಂದರೆ ನಾವು ಲೈವ್ ಎಕ್ಸಾಂಪಲ್ ಕೊಟ್ಬಿಟ್ರೆ ಅವ್ರಿಗೆ ಇನ್ನೂ ಅರ್ಥ ಆಗುತ್ತೆ ಮೇಡಮ್ ಈಸಿಯಾಗಿ. ಸುಮ್ಮನೆ ಯಾರು ನೋಡ್ಕೊಂಡು ನಮ್ಗೊಂದು ಚಾನ್ಸು ಸರ್, ನಾವು ಆನ್ಗೋಯಿಂಗ್ ಎಕ್ಸಾಂಪಲ್ಸ್ ಬೆಸ್ಟ್, ಅದು ಲೈವ್ ಎಕ್ಸಾಂಪಲ್ಸ್ ಹಂಗೆ ಮಾಡಕ್ಕೆ ಹೆಂಗಾಗುತ್ತೆ, ನಿಮ್ಗೆ ಅದು ಇಷ್ಟ ಇದೆಯಾ ಅದನ್ನ ಮಾಡಿ ಮನಸ್ಸು, ಅವಾಗ ಅದು ಸಕ್ಸಸ್ ಆಗುತ್ತೆ. ಹೌದು, ಎಸ್ ಮೇಡಮ್, ಆ ಪ್ರಶ್ನೆಗೆ ಇದರಲ್ಲಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆನೂ ತುಂಬ ಚೆನ್ನಾಗಿ ಕೇಳಿದ್ದಾರೆ ಒಬ್ಬರು. ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಹೇಳೋರು ಈಗಲೂ ಹೇಳ್ತಾರೆ, ನೀನೇನು ಅನ್ಕೊತಿದ್ಯೋ ಅದಾಗುತ್ತೆ, ಅದಕ್ಕೆ ಪಾಸಿಟಿವ್ ಆಗಿ ಥಿಂಕ್ ಮಾಡು ಅಂದ್ಬಿಟ್ಟು ಅಂತ. ಸೊ ನೀನು ಪಾಸಿಟಿವ್ ಆಗಿ ಥಿಂಕ್ ಮಾಡು ಅಂತ. ಸೊ ಈಗ ಒಂದು ದಿನನಿತ್ಯನ ನಾವು ಇವಾಗ ಹೌ ಟು ಸ್ಟಾರ್ಟ್ ಅಥವಾ ಈ ಒಂದು ದಿನಾನ ನಾನು ಪಾಸಿಟಿವ್ ಆಗಿ ಕಳಿಬೇಕು ಅಂತಂದರೆ ಹೇಗೆ, ಅದಕ್ಕೇನಾದ್ರು ಆ ಥರದ್ದು ಏನಾದ್ರು ಟಿಪ್ಸ್ಗಳಿದೆಯಾ, ಏನಾದ್ರು ವಿಷಯಗಳು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾವ? ಯಾಕಂದರೆ ಇದು ತುಂಬ ಚಿಕ್ಕ ತಪ್ಪುಗಳಿರ್ತವೆ, ನಾವು ಬೆಳಗ್ಗೆಯಿಂದ ಸಂಜೆ ಒಳಗೆ ನಮಗೆ ಗೊತ್ತಿಲ್ಲದೆ ಮಾಡ್ತಾ ಇರ್ತೀವಿ ಅದನ್ನು. ಸೊ ಒಂದು ದಿನ ಸ್ಮೂತಾಗಿ ಹೋಗೋದಕ್ಕೆ ಏನಾದ್ರು ಟೆಕ್ನಿಕ್ ಇದೆಯಾ, ಯಾವ ಥರ ಅಂತ ಮೇಡಮ್? ಖಂಡಿತ ಇದೆ. ಒಂದೂರಲ್ಲಿ ಬೆಳಿಗ್ಗೆನೆ ಗೊತ್ತಲ್ಲ, ನಾರ್ಮಲ್ ಆಗಿ 6:30ಗೆ ಬಾಗ್ಲಗಳು ತೆಗಿತಾರೆ ಅಂಗಡಿಗಳು. ಒಬ್ಬ ವ್ಯಕ್ತಿ ಅಂಗಡಿ ಬಾಗಿಲು ತೆಗಿತಾ ಇರ್ತಾನೆ, ಇನ್ನೊಬ್ಬ ವ್ಯಕ್ತಿ ರೋಡಲ್ಲಿ ಹೋಗೋನು ಏನಣ್ಣ ಬಾಗಿಲು ತೆಗಿತಾ ಇದೆಯಾ, ಜೋರಾ ಎಲ್ಲಾನು ಅಂತ ಕೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ ಅಯ್ಯೋ ಏನ್ ಜೋರೋ ಏನೋ ಬಿಡಪ್ಪ, ಹೊಟ್ಟೆಗೆ ಬೇಕಲ್ಲ ತೆಗಿತಾ ಇದ್ದೀನಿ ಅಂತ ಹೇಳ್ತಾನೆ. ಅದೇ ವ್ಯಕ್ತಿ ಇನ್ನೊಂದು ರೋಡ್ಗೆ ಹೋಗ್ತಾನೆ, ಅಲ್ಲೂ ಇನ್ನೊಬ್ಬ ವ್ಯಕ್ತಿ ಅಂಗಡಿ ಬಾಗಿಲು ತೆಗಿತಿರ್ತಾನೆ. ಅಣ್ಣ ಹಬ್ಬ ಜೋರ, ಬಾಗಿಲು ತೆಗಿತಾ ಇದೀರಾ, ಅಂಗಡಿ ಬಾಗಿಲು ವ್ಯಾಪಾರ ಜೋರ ಅಂತ. ಹೌದು, ಮತ್ತೆ ಹಬ್ಬ ಅಲ್ವಾ ಇವತ್ತು, ಜನ ಬರ್ತಾರೆ, ಜನಕ್ಕೆ ಅವಶ್ಯಕತೆ ಇರುತ್ತೆ, ಬಾಗಿಲು ತೆಗೆದು ಕೂತ್ಕೋತೀನಿ ಅಂತ ಹೇಳ್ತಾರೆ. ಸೀದಾ ಮೈಂಡ್ ಸೆಟ್, 2 ಮೈಂಡ್ ಸೆಟ್. ಏನೋ ಇದೆ ಅಲ್ಲ ಅಂತ ಮಾಡೋರೊಬ್ರು, ಇಲ್ಲ ಇವತ್ತು ನಾನು ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಬಾಗಿಲು ತೆಗಿತಾ ಇರೋರೊಬ್ರು. ದಿಸ್ ಇಸ್ ಕಾಲ್ಡ್ ಇಂಟೆನ್ಷನ್ ಸೆಟ್ಟಿಂಗ್ ಅಂತ. ನಾವು ಯಾವುದೇ ಕೆಲಸ ಸ್ಟಾರ್ಟ್ ಮಾಡ್ಬೇಕಾದ್ರೂ ಸಿಂಪಲ್ ಕಾಲ್ ಇರ್ಬೋದು ಸರ್, ನೀವೊಬ್ರಿಗೆ ಬಿಸ್ನೆಸ್ ಕೇಳಕ್ಕೆ ಕಾಲ್ ಮಾಡ್ತಾ ಇದ್ರು ಅಲ್ಲಿ ಇಂಟೆನ್ಷನ್ ಸೆಟ್ ಮಾಡಬೇಕು. ಇವತ್ತು ಇದನ್ನ ಮಾಡ್ತಾ ಇದ್ದೀನಿ, ಇದು ಸಕ್ಸಸ್ಫುಲ್ ಆಗಿ ಆಗುತ್ತೆ ಅಂತ ಹೇಳಿ. ನೀವು ಬೇರೆ ಏನೇ ಬಿಸ್ನೆಸ್ ಮಾಡ್ತಾ ಇದ್ರು, ಹೊರಗಡೆ ಕ್ಲೈಂಟ್ಸ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ರು ಇಂಟೆನ್ಷನ್ ಸೆಟ್ ಮಾಡ್ಕೊಂಡು ಹೋಗಬೇಕು. ಯು ಆರ್ ಗಿವಿಂಗ್ ಅ ಕಮಾಂಡ್ ಟು ಯುವರ್ ಮೈಂಡ್. ನಾನು ಇವತ್ತು ಈ ಕೆಲಸ ಮಾಡ್ತಾ ಇದ್ದೀನಿ, ಇದು ಸಕ್ಸಸ್ಫುಲ್ ಆಗುತ್ತೆ ಅಂತ. ನೀವು ಸ್ಟಾರ್ಟಿಂಗ್ ಅಲ್ಲೇ ಏನೋ ಆಗಿದ್ದೋಗ್ಲಿ, ದಿನ ಇರೋದೇ ಜೀವನ ಅಂತ ಹೋದ್ರೆ ಡೆಫಿನೆಟ್ಲಿ ಅದು ನಿಮ್ಮ ಲೈಫಲ್ಲಿ ಒಂದಿನ ಒಂದು ಡೇ ಕಲಿಯುತ್ತೆ ಅಷ್ಟೇನೆ. 24 ಗಂಟೆ ಹೋಗುತ್ತೆ ನಿಮ್ಮ ಜೀವನದಲ್ಲಿ. 24 ಗಂಟೆನಲ್ಲಿ ನೀವು ಎಷ್ಟು ಎಫೆಕ್ಟಿವ್ ಆಗಿದ್ದೀರಾ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. 24 ಗಂಟೆನಲ್ಲಿ ನೀವೆಷ್ಟು ದುಡ್ದಿದ್ದೀರಾ ಅಂತನೂ ಅದೇ ಇಂಪಾರ್ಟೆಂಟ್. ಆ 24 ಗಂಟೆ ನಿಮ್ಮ ಲೈಫಲ್ಲಿ ಏನು ಎಫೆಕ್ಟ್ ಕೊಟ್ಟಿದೆ ಅನ್ನೋದು ಇಂಪಾರ್ಟೆಂಟ್. ಸೊ ದಿಸ್ ಈಸ್ ಇಂಟೆನ್ಷನ್ ಸೆಟ್ಟಿಂಗ್. ಡೆಫಿನೆಟ್ಲಿ ನಾವು ಏನು ಇಂಟೆನ್ಷನ್ ಸೆಟ್ ಮಾಡಿ ಹೋಗ್ತೀವಿ ಅದೇ ಥರ ನಮ್ಮ ಜೀವನ ಇರುತ್ತೆ, ನಮ್ಮ ದಿನ ಇರುತ್ತೆ. ದಿನ ಇದೇ ಇಂಟೆನ್ಷನ್ ಸೆಟ್ ಮಾಡ್ಕೊಂಡಾಗ ಅದು ನಿಮಗೆ ಹ್ಯಾಬಿಟ್ ಆಗುತ್ತೆ. ನೀವು ಟ್ರೈನ್ ಮಾಡೋ ಅವಶ್ಯಕತೆ ಇರಲ್ಲ ಆವಾಗ. 21 days to 48 days ಕೀಪ್ ಇಂಟೆನ್ಷನ್.
ಕೀಪ್ ಆನ್ ಟ್ರೈನ್ ಯುವರ್ ಮೈಂಡ್ ಬೈ ಇಂಟೆನ್ಷನ್ ಸೆಟ್ಟಿಂಗ್. ಯಾವುದೇ ಕೆಲಸ ಮಾಡಕ್ ಹೋದ್ರು 1 hour 2 hour ಒನ್ಸ್ ರಿಂಗ್ ಇಟ್ಕೊಳ್ಳಿ ಮೊಬೈಲಲ್ಲಿ. ಓಕೆ ಓಕೆ, ಏನ್ ಇಂಟೆನ್ಷನ್ ನಿಮ್ದು, ನಿಮ್ ಜಾಬ್ ನಿಮಗೆ ಗೊತ್ತಿರುತ್ತೆ. ಕ್ಲೈಂಟ್ಸ್ನ ಮೀಟ್ ಮಾಡ್ತಿದ್ದೀರಾ, ಇಲ್ಲ ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದೀರಾ. ನಿಮ್ ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ರೆ ಈ ಪ್ರಾಜೆಕ್ಟು ನಾನು ಎಲ್ಲಿಗೆ ತಲುಪಬೇಕು ಅಂತಿದೆ ಅಲ್ಲಿಗೆ ತಲುಪಿದೆ, ನನಗೆ ಪ್ರಮೋಷನ್ ಬಂದಿದೆ ಅಥವಾ ನಮಗೆ ಬಿಸ್ನೆಸ್ ಹೈಕ್ ಬಂದಿದೆ, ಇಲ್ಲ ನಿಮ್ಮ ಪ್ರಾಜೆಕ್ಟ್ ಅನ್ನು ಎಕ್ಸೆಪ್ಟ್ ಮಾಡಿದ್ದಾರೆ, ಈ ತರ ಇಂಟೆನ್ಷನ್ 2 hours ಒಂದೊಂದು ಬೆಲ್ ಇಟ್ಕೊಂಡು ಇಂಟೆನ್ಷನ್ ಸೆಟ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಇದು ನಮ್ಮ ಬ್ರೈನ್ ಅನ್ನ ಟ್ರೈನ್ ಮಾಡ್ತಾ ಇರುತ್ತೆ, ಫೋಕಸ್ಡ್ ಆಗಿರುತ್ತೆ, ಡಿವಿಯೇಟ್ ಆಗಲ್ಲ. ನೀವೇನ್ ಮಾಡ್ತಿರ್ತೀರಾ ಕಂಪ್ಲೀಟ್ ಅದರಲ್ಲೇ ಇನ್ವಾಲ್ವ್ ಆಗೋಗಿರ್ತೀರಾ, ಯಾವುದೇ ತರ ನಿಮ್ಗೆ ಡಿಸ್ಟರ್ಬೆನ್ಸು ಬರಲ್ಲ. ಓಕೆ ಓಕೆ, 21 days 48 days. 21 days ಯಾಕೆ ಅಂದ್ರೆ ಕೆಲವೊಂದು ಮೈಂಡು ಬೇಗ ಅದನ್ನ ರೆಪ್ಲಿಕಾ ಮಾಡುತ್ತೆ, ಕೆಲವೊಂದಕ್ಕೆ ಈ ಜಡ ಅಂತಾರಲ್ಲ ಅಂತವ್ರಿಗೆ 48 days ಬೇಕಾಗತ್ತೆ. ಸೊ 21 days 48 days ಪ್ರಾಕ್ಟೀಸ್ ಮಾಡ್ತಾ ಬಂದಾಗ ಅದು ಹ್ಯಾಬಿಟ್ ಆಗುತ್ತೆ. ಪ್ರಾಕ್ಟೀಸ್ ಇಸ್ ಡಿಫ್ರೆಂಟ್, ಹ್ಯಾಬಿಟ್ ಇಸ್ ಡಿಫ್ರೆಂಟ್. ಪ್ರಾಕ್ಟೀಸ್ ಅನ್ನ ಡೈಲಿ ಮಾಡ್ಬೇಕು ನಾವು. ಹ್ಯಾಬಿಟ್ ನನ್ಗದು ಅರಿವಾಗೋಗಿದೆ, ಇದೇ ನನ್ನ ಕೆಲಸ ಅನ್ನೋದು ಹ್ಯಾಬಿಟ್. ಅದು ಹ್ಯಾಬಿಟ್ ಆಗೋವರೆಗೂ ಮಾಡ್ಬೇಕಾಗತ್ತೆ. ಸೊ ಯಾವುದೇ ಒಂದು ಕೆಲಸ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇಂಟೆನ್ಷನ್ ಸೆಟ್ ಮಾಡಿ ಸ್ಟಾರ್ಟ್ ಮಾಡಿದಾಗ ರಿಸಲ್ಟ್ಸ್ ಅಬಂಡೆನ್ಸ್ ಅಲ್ಲಿ ಇರುತ್ತೆ. ಸೊ ಕೀಪ್ ಆನ್ ವೆಲ್ಕಮಿಂಗ್ ಅಬಂಡೆನ್ಸ್ ನಾನು ಹೇಳೋದು. ನನಗೆ ಇದು ನೀವು ಹೇಳಿದ್ದಕ್ಕೆ ಇದಕ್ಕೆ ಜಾಯಿಂಟಾಗಿ ಒಂದು ಪ್ರಶ್ನೆ ಬರ್ತಾ ಇರೋದೇನೆಂದರೆ, ಈಗ ನೀವು ಕರ್ನಾಟಕ ಪೊಲೀಸ್ ಅಕಾಡೆಮಿಗೆಲ್ಲ ಅಲ್ಲಿ ಇರೋರಿಗೆ ಕೆಲಸ ಮಾಡೋರ್ಗೆ ಎಮೋಷನಲ್ ಇಂಟೆಲಿಜೆನ್ಸ್ ಹೇಳ್ಕೊಡ್ಬೇಕಂದ್ರೆ, ಈಗ ಆ ವೃತ್ತಿಯೇ ಹೋಗಿ ಹೋಗಿ ನಾನು ನೆಗೆಟಿವ್ ಜಾಗದಲ್ಲಿ ಅಂತ ಅಂದ್ರೆ ನಮಗೂ ಥಿಂಕ್ ಮಾಡ್ಬೋದು, ಅಥವಾ ಆಗಿರೋ ನೆಗೆಟಿವ್ನ ಪಾಸಿಟಿವ್ ಮಾಡೋ ಕೆಲಸ ಅಂತಾನು ನೋಡ್ಬೋದು ಈಗ. ಆದರೆ ಪಾಪ ಈಗ ಅವ್ರ ಡ್ಯೂಟಿನೇ ಏನು, ಕಳ್ಳರು ಕಾಕರು ನೆಗೆಟಿವ್ ಇಮೋಷನ್, ಯಾರಿಗೋ ಚುಚ್ಬಿಟ್ಟು ಬಂದವನು, ಯಾರಿಗೋ ಮೋಸ ಮಾಡಿ ಬಂದು, ಇವ್ರ ಜೊತೆನೇ ಇರಬೇಕಲ್ಲ ಮೇಡಮ್ ಅವರು. ಅದು ಆ ವೇವ್ಸ್ ಇದು ಅವ್ರಿಗೆ ಎಫೆಕ್ಟ್ ಮಾಡಲ್ವಾ? ಅಲ್ಲಿ ಹೆಂಗೆ ಟ್ರೈನ್ ಮಾಡ್ತೀರಾ ನೀವು ಪೊಲೀಸ್ ಅವ್ರಿಗೆ? ಹೇಳ್ಬೋದು ಅಂದ್ರೆ ಹೇಳಿ, ಯಾಕಂದ್ರೆ ಗೊತ್ತಿಲ್ಲ ಆ ಡಿಪಾರ್ಟ್ಮೆಂಟ್ ಟ್ರೈನ್ ಮಾಡೋದನ್ನ ಹೊರಗಡೆ ಹೇಳ್ಬೋದಾ ಗೊತ್ತಿಲ್ಲ ನಂಗೆ. ಆ ಥರ ಇಲ್ಲ ಸರ್. ಈಗ ಒಂದು ಅಂಗುಲಿಮಾಲ ಕಥೆನೇ ಹೇಳ್ಬೋದು ನಾವು. ಬುದ್ಧ ಅವರು ಸ್ಟ್ರಾಂಗ್ ಆಗಿದ್ದಕ್ಕೆ ಅಂಗುಲಿಮಾಲನ ಚೇಂಜ್ ಮಾಡಿದ್ರು. ನನಗೆ ಯಾರು ಗಮನ ಕೊಡ್ತಾ ಇಲ್ಲ, ನನ್ಗೆ ಯಾರು ಅಟೆನ್ಷನ್ ಕೊಡ್ತಾ ಇಲ್ಲ ಅಂತ, ನಿಮಗ್ ನೀವೇನು ಅಂತ ಗೊತ್ತು, ವರ್ಕ್ ಆನ್ ದಟ್ ಅಷ್ಟೇ ನಾನು ಹೇಳೋದು. ನಾವು ಎಲ್ಲಿವರೆಗೂ ಬೇರೆಯವ್ರು ನನ್ಗೆ ಹಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ತೀವಿ, ಅಲ್ಲೇ ನಮ್ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗೋದು. ಓಕೆ, ಈಗ ನೀವು ಪೊಲೀಸ್ ಅವ್ರ ಬಗ್ಗೆ ಕೇಳಿದಾಗ ಅವ್ರು ಸ್ಟ್ರಾಂಗ್, ನೀವು ತುಂಬಾ ನಮ್ಮ ಕಿರಣ್ ಬೇಡಿ ಅವರು ಏನ್ ಮಾಡಿದ್ದಾರೆ ಅಲ್ವಾ? ಸೊ ವಿಪಾಸನಾ ಮೆಡಿಟೇಷನ್ ಅನ್ನ ತಿಹಾರ್ ಜೈಲಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟಪಟ್ಟಿರ್ಬೇಕು. ಅವ್ರ ಪಾಡ್ಗೆ ಅವ್ರು ಇದ್ಕೊಳ್ಳಿ ಅಂತ ಇವ್ರ ಪಾಡಿಗೆ ಇವ್ರು ಇದ್ದಿದ್ರೆ, ದಟ್ ಈಸ್ ಹೌ ದ ಮೈಂಡ್ ಸೆಟ್ ವರ್ಕ್ಸ್. ನಾನು ಬೇರೆಯವ್ರಿಗೆ ಏನಾದ್ರು ಮಾಡಬೇಕು ಅಂತ ಬಂದಾಗ, ನನ್ನಿಂದ ಅವ್ರು ಚೇಂಜ್ ಆಗಬೇಕು ಅಂತ ಬಂದಾಗ, ಡೆಫಿನೆಟ್ಲಿ ಯೂನಿವರ್ಸ್ ವಿಲ್ ಹೆಲ್ಪ್ ಯು. ನಾವು ಒಂದ್ ಸ್ಟೆಪ್ ತಗೊಂಡ್ರೆ ಯೂನಿವರ್ಸ್ ನಮ್ಗೆ 10 ಸ್ಟೆಪ್ ತಗೊಳಕ್ಕೆ ಅವಕಾಶ ಕೊಡುತ್ತೆ. ನಾನೇ ಸ್ಟೆಪ್ ತಗೊಳಕ್ ರೆಡಿ ಇಲ್ಲ ಅಂದಾಗ ಯಾರು ಏನು ಮಾಡಕ್ಕಾಗಲ್ಲ. ಓಕೆ, ಸೊ ಮೈಂಡ್ ಸೆಟ್ ಎಮೋಷನಲ್ ಇಂಟೆಲಿಜೆನ್ಸ್ ಹಂಗೆ ವರ್ಕ್ ಆಗೋದು. ನಾನು ಏನನ್ನ ರಿಸೀವ್ ಮಾಡ್ಕೋಬೇಕು, ಏನನ್ನ ರಿಜೆಕ್ಟ್ ಮಾಡ್ಬೇಕು ಅನ್ನೋದು ಫಿಲ್ಟರ್ ಹಾಕೋಬೇಕು ನಾವು. ಎಲ್ಲಿವರೆಗೂ ಫಿಲ್ಟರ್ ಹಾಕೊಳ್ಳಲ್ಲ, ಬಂದವರೆಲ್ಲ ಆ ಕೆಲಸ ಮಾಡಿ ಹೋಗ್ತಾ ಇರ್ತಾರೆ, ನಾನು ಅದೆಲ್ಲ ತಗೋತಾ ಇರ್ತೀನಿ, ಅದು ಬ್ಲಾಕ್ಸ್ ಆಗಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಯಾಕಂದರೆ ನನಗೆ ಎಸ್ಪೆಷಲಿ ಅನ್ಸೋದು, ಈ ಪೊಲೀಸ್ ಇರ್ಬೋದು, ಕೋರ್ಟು, ಹಾಸ್ಪಿಟ್ಲ್, ಈ 3 ಕಡೆನೂ ಅದಕ್ಕೆ ಎಲ್ಲೋ ಒಂದು ಕಡೆ ಸೇಯಿಂಗ್ಸ್ ಇದೆ. ಒಂದು ದೇವಸ್ಥಾನದ ಅಥವಾ ವಾಟ್ ಎವರ್ ಒಂದು ಪ್ರಾರ್ಥನೆ ಮಾಡುವ ಮಂದಿರಗಳು ಒಟ್ಟು ಏನಿದೆ, ಆ ಗೋಡೆಗಿಂತ ಹೆಚ್ಚು ಪ್ರಾರ್ಥನೆಯನ್ನು ಕೇಳಿರೋದು ಹಾಸ್ಪಿಟ್ಲ್ ಗೋಡೆಗಳು, ಪೊಲೀಸ್ ಸ್ಟೇಷನ್ ಗೋಡೆಗಳಂತೆ, ಕೋರ್ಟು ಗೋಡೆಗಳಂತೆ. ಅಂದರೆ ಅಪ್ಪ ನನಗೆ ಇವತ್ತು ಹಿಂಗೆ ಆಗದೆ ಇರಲಿ, ಅಪ್ಪ ನಮ್ಮವ್ರಿಗೆ ಇದು ಸಾಲ್ವ್ ಆಗಲಿ ಅಪ್ಪ ಅಂತ ಹೇಳ್ತಾರಲ್ಲ. ಸೊ ಅಷ್ಟು ಎಮೋಷ್ನಲ್ಗಳ ಜೊತೆ ಅವರು ಹೊಡೆದಾಡ್ತಾ ಇರ್ತಾರೆ. ಅವ್ರ ಕೆಲಸನೇ ಅದು, ಪ್ರೊಫೆಷನ್ನೇ ಅದು. ಸೊ ಯಾವ ಒಂದು ಮೈಂಡ್ ಸೆಟ್ಟಿಂದ ಬರಬೇಕಾಗುತ್ತಲ್ಲ ಮೇಡಮ್ ಅವರೆಲ್ಲ. ಅಂದರೆ ಮನೆಯಿಂದ ಬರಬೇಕಾದ್ರೇ ಆ ಮೈಂಡ್ ಸೆಟ್ಟ, ಅಥವಾ ಮನೆಗೆ ಹೋಗಿ ಮಲ್ಗವಾಗ ಇದನ್ನೆಲ್ಲ ತೆಗೆದು ಒಂದ್ ಕಡೆ ಹಾಕ ಆಮೇಲೆ ಮಲ್ಗಿ ಅಂತಾನ ಅವ್ರಿಗೆ ಮನೆಗೆ ಹೋದ್ಮೇಲೂ ಯಾವಾಗ ಕಾಲ್ ಬರುತ್ತೆ ಅಂತ ಗೊತ್ತಿಲ್ವಲ್ಲ ಸರ್. ಅದು ನಿಜ ಅಲ್ವಾ? ಸೊ ನಮ್ಮ ಆರ್ಮಿ ಅವರು ಎಷ್ಟೋ ಸಲ ಬರ್ತಾರೆ, ರಜಕ್ಕೆ ಅಂತ ಬರ್ತಾರೆ, ಇಮಿಡಿಯೇಟ್ ಕಾಲ್ಸ್ ಬರುತ್ತೆ. ಸೊ ಎಲ್ಲದಕ್ಕೂ ರೆಡಿ ಆಗಿರ್ಬೇಕು. ನಂಗೆ ತಿಳಿದವ್ರು ಯಾರೋ ಒಬ್ರು ಒಂದು ಡಿಪಾರ್ಟ್ಮೆಂಟ್ ವಿಚಾರದಲ್ಲಿ ಒಂದು ಹೇಳ್ತಾ ಇದ್ರು, ಪೊಲೀಸ್ ಆಫೀಸರ್ ವಾಟ್ ಎವರ್ ಅವ್ರು ಹೆಂಗಿರ್ಬೇಕು ಅಂತಂದ್ರೆ ಎಮೋಷ್ನಲಿ ಕನೆಕ್ಟ್ ಆಗಬಾರ್ದಂತೆ ಕೇಸ್ಗೆ. ಆ ಕೇಸ್ಗೆ ಯಾವ್ದು ಬರುತ್ತಲ್ಲ ಟೇಬಲ್ ಮೇಲೆ, ಪ್ರಾಕ್ಟಿಕಲ್ ಆಗಿ ಅದು ಹೆಂಗೆ ಹೋಗ್ತಾ ಇದೆ ಆ ಮಾರ್ಗವಾಗಿ. ಯಾಕಂದ್ರೆ ನಾನು ಇವ್ರನ್ನ ಡೌಟ್ ಪಡ್ಬೇಕಾ, ನಾನು ಅವ್ರನ್ನ ಡೌಟ್ ಪಡ್ಬೇಕಾಗುತ್ತೆ, ನಾನು ಇವ್ರನ್ನ ಹಿಂಗೆ ನೋಡ್ಬೇಕಾ, ಹಿಂಗೆ ನೋಡ್ಬೇಕು, ಅಟ್ಯಾಚ್ಮೆಂಟ್ ಇರಬಾರ್ದು. ಅಟ್ಯಾಚ್ಮೆಂಟ್ ಬಂದರೆ ಕೇಸ್ ದಿಕ್ಕೆ ಹೆಂಗೋ ಹೋಗ್ಬಿಡುತ್ತೆ ಒಂದು. ಇನ್ನೊಂದು, ಈಗ ಎಷ್ಟೋ ದಿವಸ ನೀನು ಇಲ್ಲಿ ಇರ್ತೀಯಪ್ಪ, ಅದಾದ್ಮೇಲೆ ನಿಂಗೆ ಮಾರನೇ ದಿನ ಟ್ರಾನ್ಸ್ಫರ್ ಅಂದರೆ
ಮೈಂಡಿಂದನೂ ಆ ಫೈಲ್ ನಂಗೆ ಇನ್ನೊಬ್ರು ಕೊಟ್ಟು ಹೋಗ್ತಾ ಇರ್ಬೇಕು ಅಷ್ಟೇ. ಅವ್ರು ಅಲ್ಲಿಂದ ಸ್ಟಾರ್ಟ್ ಮಾಡೋ ಹಂಗಿರ್ಬೇಕು. ನೀನ್ ಮತ್ತೆ ಅಲ್ಲೆಲ್ಲೋ ಕೂತ್ಕೊಂಡು ಇದ್ರ ಬಗ್ಗೆ ಎಮೋಷನಲ್ ಅಟ್ಯಾಚ್ಮೆಂಟ್ ಆಗಿದ್ರೆ ಪರ್ಸ್ನಲಿ ಒಬ್ಬ ಆಫೀಸರ್ಗೆ ಬಹಳ ಕಷ್ಟ ಆಗುತ್ತೆ ಅದು ಅಂದ್ಬಿಟ್ಟು ಅಂತ ಹೇಳ್ತಾ ಇದ್ರು. ಒಂದು ಕೇಸ್ ತರ ಇಲ್ಲ, ತುಂಬಾ ಜನ ಇದ್ರಲ್ಲೂ ಕೇಳ್ತಾರೆ ಸರ್, ನಾವು PTSಗೆ ಹೋದಾಗ. ಯಾಕಂದ್ರೆ PTS ಬಂದು ಸ್ಟಾರ್ಟಿಂಗ್ ಲೆವೆಲ್. ಓಕೆ, ಸೊ ಕಾನ್ಸ್ಟೇಬಲ್ ಲೆವೆಲ್ ಆ ಥರ ಎಲ್ಲ ಇರ್ತಾರೆ. ಅವ್ರಿಗೆ ಇಮಿಡಿಯೇಟ್ ಆಗಿ ಅಷ್ಟೊಂದೆಲ್ಲ ಲೈಫಲ್ಲಿ ಜಂಗುಳಿ ಬಂದಾಗ ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ರಜಾನೇ ಸಿಗ್ತಾ ಇಲ್ಲ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಾ ಇಲ್ಲ, ಈ ಥರ ಎಲ್ಲ ಹೇಳ್ತಾರೆ. ಸೊ ವಾಟ್ ವಿ ಸೇ, ನಿಮ್ಮ ಮುಂದೆ ಏನಿದೆ ಅದ್ರ ಕಡೆ ಗಮನ ಹರಿಸಿ. ಇಲ್ಲದೆ ಇರೋದ್ರ ಕಡೆ ಹೋದಾಗ ಡೆಫಿನೆಟ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ, ಟೆನ್ಷನ್ ಜಾಸ್ತಿ ಆಗುತ್ತೆ. ನೀವೀಗ ಸರ್ವಿಸಲ್ಲಿ ಇದ್ದೀರಾ, ಸರ್ವ್ ಮಾಡ್ತಾ ಇರಿ, ರಜಾ ಸಿಕ್ಕೇ ಸಿಗುತ್ತೆ. ಸೊ ಆ ಟೈಮಲ್ಲಿ ಅದನ್ನ ಎಂಜಾಯ್ ಮಾಡಿ. ಅಲ್ಲೋದಾಗ ಇದನ್ನ ನೀವು ಯೋಚನೆ ಮಾಡಬಾರ್ದು, ಅಯ್ಯೋ ನಾನು ಅವತ್ತು ಈ ತರ ಕೆಲಸ ಮಾಡಿದ್ರೆ ಒಳ್ಳೇದಾಗಿರೋದು ಅನ್ನೋದು ಆವಾಗ ಮೈಂಡ್ಗೆ ಬರಬಾರ್ದು. ಈಗ ಏನ್ ಕೈಯಲ್ಲಿದೆ, ಈಗ ಏನ್ ಜವಾಬ್ದಾರಿ ಇದೆ ಅದನ್ನ ಮಾಡ್ಕೊಳ್ತಾ ಹೋದ್ರೆ ಡೆಫಿನೆಟ್ಲಿ ಅದು ಒಂದು ಫೇಸ್ ಬರುತ್ತೆ, ಅಲ್ಲಿ ಖುಷಿಯಾಗಿರ್ಬೋದು ಅಂತ ಹೇಳಿ. ಸೊ ನೀವು ಹೇಳ್ದಾಗೆ ಅಟ್ಯಾಚ್ ಆಗಬಾರ್ದು. ಯಾವುದೇ ಒಂದು ಕನ್ಸರ್ನ್ ಇದ್ರೂ ಅದು ಪೊಲೀಸ್ ಅವ್ರಿಗೆ ಅಂತಾನೆ ಅಲ್ಲ ಸರ್, ಎಲ್ಲಾರ ಲೈಫಲ್ಲೂ ಬರುತ್ತದು. ನಾವೇನೊಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ಬೇಕಷ್ಟೇ. ಮಾಡೋದಕ್ಕೆ ಎಕ್ಸ್ಟ್ರಾರ್ಡಿನರಿ ಇದು ಬೇಕು, ಎಮೋಷನಲಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಯಾಕಂದ್ರೆ ಹೇಳ್ತಾರಲ್ಲ, 100 ಆಪರೇಷನ್ ಮಾಡಿರೋ ಡಾಕ್ಟರ್ಗೆ ಅವ್ರ ಮನೆಯವ್ರದ್ದು ಬಂದ್ರೆ ಕೈ ನಡುಗುತ್ತೆ. ಹೌದು, ಬಹಳ ಎಮೋಷನಲಿ ಸ್ಟ್ರಾಂಗ್ ಆಗ್ಬೇಕಾಗತ್ತೆ. ಬಹಳ ಕಷ್ಟ ಅದು ವಿಚಾರ. ಆ ಥರ ವೆರಿ ನೈಸ್ ಮೇಡಮ್, ಫ್ಯಾಂಟಾಸ್ಟಿಕ್. ಓಕೆ, ಇನ್ನು ಈ ಒಂದು ಪ್ರಶ್ನೆ ಮೇಡಮ್, ಇದು ಸುಮಾರು ಜನ ಕೇಳ್ತಾ ಇದ್ರು. ಆಮೇಲೆ ಇದು ತುಂಬ ಮೋಸ್ಟ್ ವಾಂಟೆಡ್ ಪ್ರಶ್ನೆಗಳಾಗ್ಬಿಟ್ಟಿದೆ ಇವತ್ತೆಲ್ಲ ನೋಡಿದ್ರು. ಎಲ್ಲರೂ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಾರೆ. ಹೌದು, ಓಕೆ. ಆದರೆ ಮ್ಯಾನಿಫೆಸ್ಟೇಷನ್ ಅಂದರೆ ಕೇವಲ ವಿಶ್ ಮಾಡೋದು ಒಂದೇನಾ, ಅಥವಾ ನಮ್ಮ ಜೀವನದಲ್ಲಿ ನಾವು ಕೇಳಿದ್ದೆಲ್ಲ ಸಿಗುತ್ತೆ, ಕೇಳಿದ್ದೆಲ್ಲ ಆಗ್ಬಿಡುತ್ತೆ ಅಂತನಾ? ಅದ್ರ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ ಸಣ್ಣದು. ಅದು ಹಿಂಗೆ ಅದನ್ನು ಸರಿಪಡಿಸ್ಕೋಬೇಕು ಮೇಡಮ್ ಅಪ್ರೋಚ್? ಮ್ಯಾನಿಫೆಸ್ಟೇಷನ್ ಅಂತ ಬಂದಾಗ ಒಂದು ಕ್ಲಾರಿಟಿ ಇರಬೇಕು, ಮತ್ತೆ ಪ್ರೋಸೆಸ್ ಇರಬೇಕು, ಅದನ್ನ ಮಾಡಕ್ಕೆ ಏನು ಬೇಕು ಪ್ರೋಸೆಸ್ ಇರಬೇಕು. ಮೂರನೇದು ಸರೆಂಡರ್. ಓಕೆ, ಸಿದ್ಧಂ ಅಂತ ಹೇಳ್ತೀವಿ, ಅಂದರೆ ನಾನು ರೆಡಿ ಇದ್ದೀನಿ ಇದನ್ನ ರಿಸೀವ್ ಮಾಡ್ಕೊಳಕ್ಕೆ. ಕೆಲವೊಬ್ಬರ ಮೈಂಡಲ್ಲಿ ತುಂಬ ಕಾನ್ಫ್ಲಿಕ್ಟ್ಸ್ ನಡೀತಾ ಇರುತ್ತೆ. ಇದನ್ನ ನಾನು ಬೇಕಾ ಬೇಡವಾ, ಅಥವಾ ಇದು ನನ್ನ ಲೈಫಿಗೆ ಬಂದರೆ ನನ್ನ ಲೈಫ್ ಸರೋಗುತ್ತಾ ಇಲ್ವಾ, ಇಲ್ಲ ಈಗಿರೋ ಪ್ರಾಬ್ಲಮ್ಗಿಂತ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಆಗುತ್ತಾ, ಕಾನ್ಫ್ಲಿಕ್ಟ್ಸ್, ಎಮೋಷನಲ್ ಡಿಸ್ಟರ್ಬೆನ್ಸ್ ತುಂಬಾ ಇರುತ್ತೆ. ಅದಕ್ಕೆ ಸಿದ್ಧ ಆಗಿರಲ್ಲ ಅವರು, ಆದ್ರೂ ಕೇಳ್ತಾ ಇರ್ತಾರೆ ನಂಗೆ ಇದ್ ಬೇಕು ನಂಗೆ ಇದ್ ಬೇಕು ಅಂತ. ಓಕೆ, ಅದು ಇರಬಾರ್ದು. ಯು ಶುಡ್ ಬಿ ಅವೇ. ನಾವು ಮ್ಯಾನಿಫೆಸ್ಟೇಷನ್ ಅಲ್ಲಿ ಒಂದು ಮೇನ್ ಪಾಯಿಂಟ್ ಏನ್ ಹೇಳ್ತೀವಿ, ಐ ಆಮ್ ರೆಡಿ ಟು ರಿಸೀವ್ ಅಂತ ಹೇಳಿ. ಓಕೆ, ಅದು ಮೇನ್. ಯಾಕಂದ್ರೆ ನೀವು ಕಮಾಂಡ್ ಮಾಡ್ತಾ ಇದ್ದೀರಾ ಅದಕ್ಕೆ, ನಾನು ರೆಡಿ ಆಗಿದ್ದೀನಿ ಇದನ್ನ ರಿಸೀವ್ ಮಾಡಕ್ಕೆ, ಸೊ ನನ್ಗೆ ಅದು ಬೇಕು ಅನ್ನೋದು. ಎರಡನೇದು ಎಕ್ಸಿಕ್ಯೂಷನ್. ಕೂತ್ಕೊಂಡ್ಬಿಟ್ರೆ ಆಗಲ್ಲ ಅಲ್ವಾ, ನನಗೆ ಬೇಕು ಅಂದ್ಬಿಟ್ಟು ಕೂತ್ಕೊಂಡ್ರೆ ಆಗಲ್ಲ, ಅದಕ್ಕೆ ತಕ್ಕಂಗೆ ಆಕ್ಷನ್ ತಗೋಬೇಕಾಗತ್ತೆ, ಅದು ಎಕ್ಸಿಕ್ಯೂಷನ್. ಮೂರನೇದು ಸರೆಂಡರ್ ಟು ಪ್ರೋಸೆಸ್. ನನ್ನ ಕೆಲಸ ನಾನು ಮಾಡಿದ್ದೀನಿ, ಕೃಷ್ಣ ಪರಮಾತ್ಮ ಹೇಳ್ದಂಗೆ ನಿನ್ನ ಕೆಲಸ ನೀನು ಮಾಡ್ತಾ ಇರೋ ರಿಸಲ್ಟ್ಸ್ ಬರ್ತಾ ಇರುತ್ತೆ. ಯೂನಿವರ್ಸು ಅದೇ ಹೇಳೋದು, ಸರೆಂಡರ್ ಟು ಪ್ರೋಸೆಸ್. ನೀನು ಮಾಡೋದು ಮಾಡ್ತಾ ಇರೋ, ನಿನಗೆ ಬರೋ ಟೈಮಿಗೆ ಎಲ್ಲಾನು ಬರುತ್ತೆ. ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಟೈಮ್, ಎಲ್ಲಾನು ಬರೋಕ್ಕೆ ಒಂದು ಟೈಮ್ ಇರುತ್ತೆ ಆ ಥರ. ಸೊ ಮ್ಯಾನಿಫೆಸ್ಟೇಷನ್ನು ನನ್ನ ಪವರು ಅಲ್ಲ, ಯೂನಿವರ್ಸಲ್ ಪವರು ಅಲ್ಲ, ಇಟ್ಸ್ ಅ ಅಲೈನ್ಮೆಂಟ್ ಪವರ್. ನನ್ನ ಥಾಟ್ಸು, ನನ್ನ ವೇವ್ಸು ನನ್ನ ಯೂನಿವರ್ಸ್ಗೆ ಅಥವಾ ಅದ್ರ ಥಾಟ್ ಫ್ರೀಕ್ವೆನ್ಸಿಗೆ ಹೆಂಗೆ ಮ್ಯಾಚ್ ಆಗುತ್ತೆ, ಆಗ ಮ್ಯಾನಿಫೆಸ್ಟೇಷನ್ ಆಗೋದು. ಇದು ದಿನೇ ದಿನೇ ಪ್ರೋಸೆಸ್ಸಲ್ಲಿ ನಡೀತಾ ಇರುತ್ತೆ ಸರ್. ನಾನು ಈಗ ಕೂತ್ಕೊಂಡು ಕೇಳ್ತಿದ್ದೀನಿ ಅಂದಾಗ ಮಾತ್ರ ಸಿಗುತ್ತೆ ಅಂತ ಅಲ್ಲ, ಕಾನ್ಶಿಯಸ್ ಅಂಡ್ ಅವೇರ್ನೆಸ್ ಅಲ್ಲಿ ವರ್ಕ್ ಆಗುವಂಥದ್ದು ಮ್ಯಾನಿಫೆಸ್ಟೇಷನ್. ಅನ್ಕಾನ್ಶಿಯಸ್ಲಿ ತುಂಬಾ ನಡೀತಾ ಇರುತ್ತೆ, ಅದಕ್ಕೆ ಅವರು ಸಫರ್ ಮಾಡ್ತಾ ಇರ್ತಾರೆ. ನಾನು ಇದು ಕೇಳಲೇ ಇಲ್ಲ, ನನ್ನ ಲೈಫ್ಗೆ ಇದು ಬಂತು ಅಂತ. ಬಿಕಾಸ್ ಅನ್ಕಾನ್ಶಿಯಸ್ಲಿ ನೀವು ಯಾವಾಗಲೂ ಏನೋ ಮಾತಾಡಿರ್ತೀರಾ, ಅದು ಆಗೋಗಿದೆ. ಆದ್ರಿಂದ ಆಲ್ವೇಸ್ ನೀವು ಕಾನ್ಶಿಯಸ್ ಆಗಿ ಏನು ಮಾತಾಡ್ತಾ ಇದ್ದೀರಾ, ಕಾನ್ಶಿಯಸ್ ಆಗಿ ಹೇಗೆ ಬಿಹೇವ್ ಮಾಡ್ತಾ ಇದ್ದೀರಾ, ಕಾನ್ಶಿಯಸ್ ಆಗಿ ನಿಮ್ಮ ವರ್ಡ್ಸ್ ಏನಿದೆ, ಕಾನ್ಶಿಯಸ್ ಆಗಿ ನಿಮ್ಮ ಸರೌಂಡಿಂಗ್ಸಲ್ಲಿ ಏನಿದೆ, ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಯೂನಿವರ್ಸ್ ನಿಮ್ಮ ಫ್ರೀಕ್ವೆನ್ಸಿಗೆ, ನಿಮ್ಮ ಎನರ್ಜಿಗೆ, ನಿಮ್ಮ ಮಾತಾಡೋದಕ್ಕೆ ಗಮನ ಇರಲ್ಲ, ನಿಮ್ಮ ಎನರ್ಜಿ ನಿಮ್ಮ ಫ್ರೀಕ್ವೆನ್ಸಿ ಕನೆಕ್ಟ್ ಆಗ್ತಾ ಇರುತ್ತೆ. ಓಕೆ, ಸೊ ನಮ್ಮ ಈಗ ನಾವು ಮ್ಯಾನಿಫೆಸ್ಟೇಷನ್ ಅಂತ ಹೇಳಬೇಕಾದ್ರೆ ಅನ್ಕೊಂಡಿದ ತಕ್ಷಣ ಆಗೋಗುತ್ತಾ? ಡೆಫಿನೆಟ್ಲಿ ಆಗುತ್ತೆ. ಆ ವೇವ್ ಲೆಂತಲ್ಲಿ ಆಗುತ್ತೆ. ನೀವು ಯಾವ ಎನರ್ಜಿ ಕೊಟ್ಟು ಅನ್ಕೋತಾ ಇದ್ದೀರಾ, ಅದನ್ನ ದುಃಖ ಪಡ್ತಾ ಅನ್ಕೋತಾ ಇದ್ರೆ ದುಃಖನೇ ನೀವು ರಿಸೀವ್ ಮಾಡೋದು. ಡೆಸ್ಪರೇಟ್ನೆಸ್ ಇಂದ ಅನ್ಕೋತಾ ಇದ್ರೆ ಅದು ಇನ್ನೂ ದೂರ ಹೋಗುತ್ತೆ. ಮ್ಯಾನಿಫೆಸ್ಟೇಷನ್ ಅಲ್ಲಿ ಡೆಸ್ಪರೇಟ್ನೆಸ್ ವರ್ಕ್ ಆಗಲ್ಲ. ಬೇಕು 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 ಅಂತ ಹೋಗ್ತಾರಲ್ಲ, ಅದು ವರ್ಕ್ ಆಗಲ್ಲ, ಅದು ಇನ್ನೂ ದೂರನೇ ಹೋಗುತ್ತೆ. ಕಾಮ್ ಆಗಿ ಪೇಷನ್ಸ್ ಆಗಿ ರೆಡಿ ಆಗಿದ್ದಾಗ ಅದು ನಮ್ಮ ಹತ್ರ ಬರುತ್ತೆ ಮ್ಯಾನಿಫೆಸ್ಟೇಷನ್ ಅಲ್ಲಿ. ಮತ್ತೆ ಎರಡನೇದು ಓಪನ್ ಅಪ್ ಆಗಿರ್ಬೇಕು ರಿಸೀವಿಂಗ್ಗೆ. ನಾನು ಹೇಳಿದ್ನಲ್ಲ, ಸಿದ್ಧಂ. ಓಕೆ, ಐ ಆಮ್ ರೆಡಿ ಟು ರಿಸೀವ್, ಐ ಆಮ್ ರೆಡಿ ಟು
ರಿಸೀವ್ ದಿ ಮಿರಾಕಲ್ಸ್ ಇನ್ ಮೈ ಲೈಫ್ ಅಂತ, ಅದು ಅಫರ್ಮೇಷನ್ಸೇ ಬರೆಸ್ತೀವಿ ನಾವು ನಮ್ಮ ರೇಖಿ ಇದರಲ್ಲಿ. ಓಕೆ. ಅಂಡ್ ವಾಟರ್ ಹೀಲಿಂಗ್ ಟೆಕ್ನಿಕ್ಸ್ ಅನ್ನ ಹೇಳ್ಕೊಡ್ತೀವಿ. ಓಕೆ, ನೀರಿಗೆ ನೀವು ಯಾವ ಥರ ಮ್ಯಾನಿಫೆಸ್ಟ್ ಮಾಡ್ಕೋಬೋದು, ನಿಮ್ಮ ಡಿಸೈರ್ಸ್, ನಿಮ್ಮ ಗೋಲ್ಸನ್ನು ನೀರ್ ಜೊತೆ ಮಾತಾಡಿ ನೀರಿಗೆ ಫಿಲ್ ಮಾಡಿ ಅದನ್ನ ನಾವು ಕುಡಿಯೋದ್ರಿಂದ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ಅಲ್ಲಿ ಪ್ರಾಕ್ಟೀಸಸ್ ಮಾಡಿಸ್ತೀವಿ ನಾವು ಅದನ್ನು. ಸಂಡೇ ಮಾರ್ನಿಂಗ್ 2 days ಪ್ರೋಗ್ರಾಮ್ಸ್ ಇರುತ್ತೆ, ಸ್ಯಾಟರ್ಡೆ ಸಂಡೇ ಮಾರ್ನಿಂಗ್ ಕಂಪ್ಲೀಟ್ ಸೆಲ್ಫ್ ಹೀಲಿಂಗ್, ಚಕ್ರ ಮೆಡಿಟೇಷನ್ನು, ವಾಟರ್ ಮ್ಯಾನಿಫೆಸ್ಟೇಷನು, ಇದೆಲ್ಲಾನು 3 hours ಪ್ರೋಗ್ರಾಮ್ ಇರುತ್ತೆ. ಓಕೆ, ಈ ಥರ. ಅಂಡ್ ಒನ್ ಥಿಂಗ್ ಎಲ್ಲರೂ ನೆನ್ಪಿಟ್ಕೋಬೇಕಾಗಿರೋದು ಏನಂದ್ರೆ, once you know the power of your words, you won't say anything, just like that. Once you understand the power of your thoughts, you won't just think anything. And once you know the presence of yours, you won't be anywhere. ಇದು 3 ತುಂಬಾ ಇಂಪಾರ್ಟೆಂಟ್. ನಮ್ಮ ಥಾಟ್ಸು, ನಮ್ಮ ವರ್ಡ್ಸು, ನಾನು ಎಲ್ಲಂದ್ರೆ ಅಲ್ಲಿ ಹೋಗೋದಲ್ಲ ಅಲ್ವಾ? ಸೊ ಅದು ನಮಗೆ ತುಂಬ ಇಂಪಾರ್ಟೆಂಟ್. ಮ್ಯಾನಿಫೆಸ್ಟೇಷನಲ್ಲೂ ಅಷ್ಟೇ, ನಾವು ಯಾವಾಗ ಯಾವ ದಿಕ್ಕಲ್ಲಿದ್ದೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಸುಮ್ಮನೆ ವರ್ಕ್ ಮಾಡ್ತಾ ಇದ್ರೆ ಅದು ಸಫರಿಂಗ್ ಲೀಡ್ ಆಗುತ್ತೆ ಅಷ್ಟೇ. ಡೆಸ್ಟಿನಿ ಇಲ್ಲದೆ ಹೆಂಗೆ ನಾವು ಟ್ರಾವೆಲ್ ಮಾಡೋಕ್ಕಾಗತ್ತೆ? ಡೆಸ್ಟಿನೇಷನನ್ನು ಗುರುತಿಸ್ಕೋಬೇಕು. ಎಲ್ಲರೂ ಬರಿತಾ ಇದ್ದೀವಿ, ವಿಜುವಲೈಸೇಷನ್ ಮಾಡ್ಕೋತಾ ಇದ್ದೀನಿ, ನಾನು 3 ವರ್ಷದಿಂದ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ, ಏನು ವರ್ಕ್ ಆಗ್ತಾ ಇಲ್ಲ ಅಂತ ಹೇಳೋರು ತುಂಬ ಜನ ಇದ್ದಾರೆ. ಇದು 5% to 10% ಅಷ್ಟೇ ವರ್ಕ್ ಆಗೋದು. ಅದರ್ 90% ನಿಮ್ಮ ಸರೌಂಡಿಂಗ್ಸ್ ಹೇಗಿದೆ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ನೀವು ಯಾವ ಥರ ಹಾಡುಗಳನ್ನು ಕೇಳ್ತಾ ಇದ್ದೀರಾ, ಆ ವೈಬ್ರೇಷನ್ ಏನಿದೆ ಸರ್. ಯಾವಾಗಲೂ ಪ್ಯಾಥೋ ಸಾಂಗ್ಸೇ ಕೇಳ್ಕೊಂಡು ನಾನು ಅಭಿವೃದ್ಧಿ ಆಗಿದ್ದೀನಿ ಅಂದರೆ ಆಗಲ್ಲ. ಬಿಕಾಸ್ ದಟ್ ಈಸ್ ಗಿವಿಂಗ್ ಯು ಸಮ್ ಅದರ್ ವೈಬ್ರೇಷನ್. ಮಂತ್ರಗಳು ಕೇಳಿದಾಗ ಎಷ್ಟು ವೈಬ್ರೇಷನ್ ಇರುತ್ತೆ, ಅದು ನಮಗೆ ಆ ಎನರ್ಜಿ ನಮ್ಮ ಬಾಡಿ, ನಮ್ಮ ಮೈಂಡು, ನಮ್ಮ ಔರಾ ಎಲ್ಲಾನು ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಸೊ ನೀವು ಸರೌಂಡಿಂಗ್ಸ್ ಎಷ್ಟು ಕ್ಲೀನ್ ಆಗಿದೆ, ಎಷ್ಟು ವೈಬ್ರೆಂಟ್ ಆಗಿದೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಮ್ಯಾನಿಫೆಸ್ಟೇಷನ್ಗೆ ಬಂದಾಗ. ನಾನು ಅಬಂಡೆನ್ಸ್ ಅಲ್ಲಿ ಇದ್ದೀನಿ, ನಾನು ಕೋಟಿ ದುಡಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಳಗಡೆಯಿಂದ ಭಯ ಇಟ್ಕೊಂಡಿದ್ರೆ ಬರಲ್ಲ. ಫಿಯರ್ ಇರಬಾರ್ದು. ಮೇಯ್ನ್ ಆಗಿ ಹಾರ್ಟ್ ಓಪನ್ ಆಗಿರ್ಬೇಕು. ಹಾರ್ಟ್ ಚಕ್ರ ಅಂತ ಹೇಳ್ತೀವಿ ನಾವು. ಆ ಹಾರ್ಟ್ ಚಕ್ರ ನಮಗೆ ಕನೆಕ್ಟಿವಿಟಿಗೆ ಹೆಲ್ಪ್ ಮಾಡುತ್ತೆ. ಎಲ್ಲಾ ಬಾಂಡೇಜಸ್ಗೂ ಹಾರ್ಟ್ ಚಕ್ರ ಕನೆಕ್ಷನ್. ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇದ್ರೆ ಜನಗಳ ಜೊತೆ ಹಾರ್ಟ್ ಚಕ್ರ ಬ್ಲಾಕ್ ಆಗಿರುತ್ತೆ. ನೀವು ತುಂಬಾ ಜನದ ಜೊತೆ ತುಂಬಾ ಚೆನ್ನಾಗಿ ಖುಷಿಯಾಗಿ ನೆಮ್ಮದಿ ಆಗಿದ್ದೀರಾ ಅಂದ್ರೆ ನಿಮ್ ಹಾರ್ಟ್ ಚಕ್ರ ವೈಬ್ರೆಂಟ್ ಆಗಿರುತ್ತೆ. ಸೊ ಅದು ಅಷ್ಟೇ ಇಂಪಾರ್ಟೆಂಟ್ ಮ್ಯಾನಿಫೆಸ್ಟೇಷನ್ ಅಲ್ಲಿ. ಆಮೇಲೆ ನೀವು ಹೇಳಿದ್ದು ಆ ಪಾಯಿಂಟ್ ತುಂಬ ಚೆನ್ನಾಗಿತ್ತು. ಅಂದರೆ ಈಗ ನಾನೇನೋ ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಅನ್ಕೊಂಡು ಸುಮ್ಮನೆ ಇರೋದಲ್ಲ, ಎಫರ್ಟ್. ಹೌದು, ಆಕ್ಷನ್ ತಗೋಬೇಕು. ಆಕ್ಷನ್ ಅಂತೀವಿ ಅದನ್ನ. ನೋಡಿ, ಯಾಕಂದ್ರೆ ಮೊನ್ನೆ ಕ್ರಿಕೆಟ್ ಮ್ಯಾಚಲ್ಲಿ ವೈಭವ್ ಸೂರ್ಯವಂಶಿ ಅಂತ ಹುಡುಗ, 14 ವರ್ಷದ ಹುಡುಗ, ಹೆಂಗ್ ಆಡ್ದ ಅಂದ್ರೆ ಅದೆಷ್ಟು 80 ಬಾಲ್ಗೆ ಏನೋ 175 ಹೊಡೆದ್ಬಿಟ್ಟ ಅವನು. ಓಕೆನಾ? ವಿಷಯ ಅದಲ್ಲ. ಈಗ ತೆಂಡೂಲ್ಕರ್ ಕೇಮ್ ಅಟ್ 15 and 16 ಅಲ್ವಾ? ಈಗ ಅದಕ್ಕಿಂತ ಮುಂಚೆ ಇವನು ಸಖತ್ತಾಗಿ ಆಡ್ತಾನೆ, ಇಂಟರ್ನ್ಯಾಷನಲ್ ಬೇಗ ಬರ್ತಾನೆ ಅಂತ ಟಾಕ್. ಅಂಡರ್ 19 ಮೊನ್ನೆ ಚೆನ್ನಾಗಿ ಆಡ್ದ ಅವನು. ಕೆಲವರು ಅದನ್ನ ನೋಡಿ ಕೆಲವ್ರು ಏನು ಗೊತ್ತಾ, ಇವ್ನು ನೋಡ್ರಿ ಯಾಕೋ 14 ವರ್ಷ ಅನಿಸ್ತಾ ಇಲ್ಲ, ಇವನು 18 ವರ್ಷ ಅನ್ಸುತ್ತೆ, ಅದಕ್ಕೆ ಆ ಪರ್ಸನಾಲಿಟಿ ಹಂಗಿದೆ, ನಂಗೆ ಹೊಡಿತಾ, ನಂಗೆ ಒಂದು 14 ವರ್ಷದ ಮಗು ಹೊಡೆದ್ರೆ ಹಿಂಗೆ ಆಗ್ಬಿಡುತ್ತಾ ಅಂತೆಲ್ಲ ಮಾತಾಡ್ತಾ ಇದ್ರು. ಸೊ ಅದಕ್ಕೆ ಅವ್ರ ಕಡೆಯವ್ರು ಪಾಸಿಟಿವ್ ಆಗೆಲ್ಲ ಅವ್ರೇನು ವೀಡಿಯೋಸ್ ಎಲ್ಲ ಬಂತು ಅಂದರೆ, ಕೊರೋನಾ ಟೈಮಲ್ಲಿ ಅಂದರೆ ಇಲ್ಲಿಂದ 4-5 ವರ್ಷ ಮೈನಸ್ 10 ವರ್ಷದ ಹುಡುಗಂದು ವಿಡಿಯೋ ಇದೆ ಈಗ, ವೈಭವ್ ಸೂರ್ಯವಂಶಿದು. ಎಲ್ಲರೂ ಕೊರೋನಾ ಅಂತ ಮಾಸ್ಕ್ ಹಾಕೊಂಡು ಭಯ ಪಟ್ಕೊಂಡು ಮನೆ ಒಳಗಿದ್ರೆ ಅವ್ನು ಟೆರೆಸ್ ಮೇಲೆ ಬಾಲ್ ಕಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರು. ಇವಾಗ ಇದಕ್ಕೇನಂತೀರಾ ಅಲ್ವಾ? ಸಿ, ಮ್ಯಾನಿಫೆಸ್ಟೇಷನ್ಗೆ ಎಷ್ಟು ಟೈಮ್ ತಗೊಳುತ್ತೆ ಹೇಳಕ್ ಬರಲ್ಲ, ಅದು ನಮ್ಮ ಕರ್ಮನೂ ಕೌಂಟ್ ಆಗುತ್ತೆ. ಹೌದು, ನಿನ್ನ ಪ್ರಯತ್ನ ಇದ್ದಾಗ ಅದು ಬೇಗ ಫಲಿಸುತ್ತೆ. ಅದಕ್ಕೆ ಪ್ರಯತ್ನ ಬೇಕು ಅಂತಕ್ಕಂಥ ಡಿಸಿಪ್ಲಿನ್. ಎನಿ ಟೈಮ್ ನೀವು ಏನೇ ಇದ್ರೂ ಡಿಸಿಪ್ಲಿನ್ ಆಗಿ ನಿಮ್ದು ಫೋಕಸ್ಸು, ನಿಮ್ದು ವರ್ಕ್ ಏನಿದೆ ಅದ್ರ ಕಡೆ ಡೆಡಿಕೇಶನ್ ಇದ್ರೆ ಡೆಫಿನೆಟ್ಲಿ ಯು ವಿಲ್ ಬಿ ದ ವಿನ್ನರ್ ಅಟ್ ಒನ್ ಟೈಮ್. ಈಗ ನೋಡಿ, ಅವನು ಅದು ಭಯನೂ ಇಲ್ಲದೆ ಅವನಿರ್ಲಿ, ಅದನ್ನು ವಿಡಿಯೋ ಮಾಡ್ತಿದ್ದಾರೆ ಅಂದ್ರೆ ಅವನ ಜೊತೆ ಯಾರೋ ಅವ್ರ ತಂದೆನೋ ಮಾವನೋ ಯಾರೋ ದೊಡ್ಡಪ್ಪ ಚಿಕ್ಕ ಅಮ್ಮನೂ ಇರ್ಬೋದು, ಅವರು ಡೆಡಿಕೇಟೆಡ್ ಆಗಿದ್ದಾರೆ. ಹೌದು. ಸೊ ಇಲ್ಲಿ ಸಪೋರ್ಟ್ ಸಿಸ್ಟಮ್ ಮತ್ತೆ ಅವರೆಲ್ಲರ ಒಂದು ಡೆಡಿಕೇಶನ್ ಇವತ್ತು ವೈಭವ್ ಸೂರ್ಯವಂಶಿ. ಹೌದು. ಸೊ ಆ ಹುಡುಗನ ಮಾತಲ್ಲೂ ಕೇಳಿದೆ ನಾನು, ಪೋಸ್ಟ್ ಮ್ಯಾಚ್ ಗೆದ್ದ ಮೇಲೆ ಯಾಕೆ ಇದೆಲ್ಲ ಹೇಳ್ತೀನಿ ಅಂತಂದ್ರೆ, ನಾವು ಯಾರೋ ಒಬ್ರು ಇವತ್ತು ಸಕ್ಸಸ್ ಆಗಿದ್ದಾರೆ ಅಂತ ನೋಡಿದಾಗ ಅವ್ರು ಯಾಕಾಗಿದ್ದಾರೆ ಅನ್ನೋದನ್ನು ನಾವು ನೋಡ್ಬೇಕು. ಸುಮ್ಮನೆ ಅವ್ರ ಸೀಟಲ್ಲಿ ಆಗಿರ್ಬೇಕು ಅಂತ ಅಲ್ವಾ? ಅವನೊಂದು ಮಾತು ಹೇಳ್ತಾನೆ, ಎಲ್ಲ ಆದ್ಮೇಲೆ ಎಲ್ಲ ದೇವ್ರ ದಯೆ, ನಾನು ಇವತ್ತು ಮ್ಯಾನ್ ಆಫ್ ದ ಮ್ಯಾಚ್ ಆದ ಅಂದ್ರೆ ದೇವ್ರ ದಯೆ ಅಂದ. ಎಲ್ಲ ಅವನು ನಾನು ಆಡದ್ನಪ್ಪ, ನಾನು ಅದು ಆ ಹುಡುಗನಲ್ಲಿ ನನಗೆ ಭಾಳ ಎದ್ದು ಕಾಣಿಸಿದಂಥ ಒಂದು ವಿಚಾರ. ಅದಕ್ಕೆ ವೀರೇಂದ್ರ ಸೆಹ್ವಾಗ್ ತುಂಬ ಚೆನ್ನಾಗಿ ಟ್ವೀಟ್ ಮಾಡಿದ್ದಾರೆ.
ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಅದು. ನನಗೆ ಇವಾಗ ನೀವು ಹೇಳಿದ ತಕ್ಷಣ ಮ್ಯಾನಿಫೆಸ್ಟೇಷನ್ ಇಲ್ಲ ಸರ್, ತುಂಬಾ ಎಫರ್ಟ್ಗೆ ಎಫರ್ಟ್ ಇರ್ಲೇಬೇಕಾಗತ್ತೆ. ಓಕೆ, ಸೊ ಯಾವ್ದು ಎಫರ್ಟ್ ಇಲ್ಲದೆ ಆಗುತ್ತೆ ಅಂದ್ರೆ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ಕೊಂಡು, ಬಿಕಾಸ್ ನೆಗೆಟಿವ್ ಬೇಗ ಅಟ್ರಾಕ್ಟ್ ಆಗ್ಬಿಡುತ್ತೆ. ಓಕೆ, ಸೊ ಯಾಕಂದ್ರೆ ವೀಕ್ ಇರುತ್ತೆ ಮೈಂಡ್ ಸೆಟ್ ಇರ್ಲಿ ಅವರ ಇರ್ಲಿ, ವೀಕ್ ಇದ್ದಾಗ ನೆಗೆಟಿವ್ ಬೇಗ ಅಟ್ರಾಕ್ಟ್ ಆಗ್ಬಿಡುತ್ತೆ. ಆದ್ರಿಂದ ನಾನು ಯಾವಾಗ್ಲೂ ಎಲ್ರಿಗೂ ಹೇಳೋದು ಎಮೋಷನಲಿ ಸ್ಟ್ರಾಂಗ್ ಆಗಿರಿ ಅಂತ ಹೇಳ್ಬಿಟ್ಟು. ಏನೇ ಆಗಿರ್ಬೋದು, ಎಮೋಷನಲಿ ಸ್ಟ್ರಾಂಗ್ ಆಗಿದ್ದಾಗ ನಿಮ್ಮನ್ನ ಏನೂ ಟಚ್ ಮಾಡಕ್ ಆಗಲ್ಲ. ಒನ್ಸ್ ಯು ಬಿಕಮ್ ಲೋ ಇನ್ ಎಮೋಷನ್ ಅಲ್ಲ, ಎಲ್ಲಾನು ಅಟ್ಯಾಕ್ ಮಾಡ್ಬಿಡುತ್ತೆ. ನೆಗೆಟಿವ್ಸ್ ಇರ್ಬೋದು, ನೆಗೆಟಿವ್ ಪೀಪಲ್ ಇರ್ಬೋದು, ಅಥವಾ ನಿಮ್ದೇ ಸ್ವಂತ ಥಾಟ್ಸ್ ಇರ್ಬೋದು. ಸೊ ಆಲ್ವೇಸ್ ಸ್ಟೇ ಸ್ಟ್ರಾಂಗ್ ಎಮೋಷನಲಿ. ನೀವು ದೈಹಿಕವಾಗಿಲ್ಲ ಅಂದ್ರೂ ಸ್ಟೇ ಸ್ಟ್ರಾಂಗ್ ಎಮೋಷನಲಿ. ಅದೊಂದೇ ನಿಮ್ಮನ್ನ ಎಲ್ಲಾ ಟೈಮಲ್ಲೂ ಕಾಪಾಡಕ್ಕಾಗೋದು. ಓಕೆ ಮೇಡಮ್, ಈಗ ಮುಂದಿನ ಪ್ರಶ್ನೆ, ಮೊದಲು ಸಕ್ಸಸ್ಗೆ ಕಷ್ಟಪಡಬೇಕಾಗಿತ್ತು. ಅಫ್ಕೋರ್ಸ್ ಈಗಲೂ ಪಡಬೇಕು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಏನು ಡಿಫ್ರೆನ್ಸು ಅಂತಂದರೆ, ಈಗ ನಮಗೆ ತುಂಬ ಆಪ್ಷನ್ಗಳಿದೆ, ತುಂಬ ಫೀಲ್ಡ್ ಓಪನ್ ಇದೆ. ಹೌದು, ಉದಾಹರಣೆಗೆ ಹೇಳ್ತೀನಿ, ನಮ್ಮ ಸಿನಿಮಾದ ಇಟ್ಕೊಂಡು ಹೇಳ್ತೀನಿ. ಯಾರೋ ಒಬ್ಬರು ತಾವು ಕಲಾವಿದರಾಗಬೇಕು ಅಂತಂದರೆ, ಡೈರೆಕ್ಟ್ರವ್ರಿಗೂ ರೀಚ್ ಆಗಬೇಕು ಅಂದರೆ ಫಸ್ಟ್ ಅವ್ರು ಎಲ್ಲಿ ಬೆಂಗಳೂರಿಗೆ ಬರಬೇಕು, ಎಲ್ಲಿ ಬರಬೇಕು ಗೊತ್ತಿಲ್ಲ, ಯಾರನ್ನ ಮೀಟ್ ಮಾಡಬೇಕು ಗೊತ್ತಿಲ್ಲ, ಅವ್ರ ಫೋಟೋ ಯಾರಿಗೆ ಕೊಡ್ಬೇಕು ಗೊತ್ತಿಲ್ಲ, ಆ ಕೊಡೋ ವ್ಯಕ್ತಿ ತೊಗೊಂಡೋಗಿ ಡೈರೆಕ್ಟ್ರಿಗೆ ನಿಜವಾಗ್ಲೂ ಕೊಡ್ತಾನ ಅದು ಗೊತ್ತಿಲ್ಲ. ಇಷ್ಟು ಸ್ಟೆಪ್ಗಳು ದಾಟಿ ಹೋದ್ಮೇಲೆ ಒಂದು ಟ್ಯಾಲೆಂಟು, ಆ ಟ್ಯಾಲೆಂಟ್ಗೆ ತಕ್ಕ ವೇದಿಕೆ, ಅದಾದ್ಮೇಲೆ ಸಕ್ಸಸ್. ಇಷ್ಟು ದೂರ ಆಯಿತು. ಇವತ್ತು ಟೆಕ್ನಾಲಜಿ ಇರೋದ್ರಿಂದ ನಾನು ಟಕ್ಕಂತ ಯಾರಿಗೆ ಬೇಕಾದ್ರೂ ನಾನು ಡೈರೆಕ್ಟಾಗಿ ವಾಟ್ಸಪ್ಪು ಅಥವಾ ಇನ್ಸ್ಟಾದಲ್ಲಿ ಕಳಿಸ್ಬೋದು. ಅವ್ರು ನೋಡಿ ಇಷ್ಟ ಆಯಿತು ಅಂತ ನಾವು ಸೆಲೆಕ್ಟ್ ಆಗ್ತೀವಿ. ನಾ ಹೇಳ್ತಾ ಇರೋದು ಆ್ಯಕ್ಟಿಂಗ್ ಅನ್ನೋ ಒಂದು ಫೀಲ್ಡ್ನ ಎಕ್ಸಾಂಪಲ್ ಆಗಿ ಇಟ್ಕೊಂಡು ಹೇಳಿದೆ. ಎಲ್ಲದಕ್ಕೂ ಲೆಕ್ಕ ಹಾಕಿ ಎಲ್ಲ ಕ್ಷೇತ್ರದಲ್ಲೂ ಈ ಥರ ಇವತ್ತು ಫೆಸಿಲಿಟಿಗಳಿದೆ. ಇವತ್ತು ನಾವು ಸುಮ್ಮನೆ ಬೆಟ್ಟ ಹತ್ಬೇಕು ಅಂದ್ರೆ ಮೊದಲು ನಮ್ಗೆ ಗೊತ್ತಿರಲಿಲ್ಲ. ಇವತ್ತು 50,000 ವಿಡಿಯೋ ಬರುತ್ತೆ ಒಂದು ಬೆಟ್ಟ ಹತ್ಬೇಕಂದ್ರೆ. ಏನೇನೆಲ್ಲ ನಿಂಗೆ ಬೇಕು, ಏನ್ ಬೇಕು, ನಿಂಗೆ ಒಂದು ತಕ್ಕ ಮಟ್ಟಿಗೆ ಒಬ್ಬ ಡಿಜಿಟಲ್ ಗುರು ನಿನ್ ಮುಂದೆ ಇದ್ದಾನೆ. ಇಷ್ಟೆಲ್ಲ ಇದ್ರೂ ಇವತ್ತು ಪ್ರೆಷರ್ ಕ್ರಿಯೇಟ್ ಮಾಡ್ಕೊಂತಂದ್ರೆ ಯಂಗರ್ ಜನ್ರೇಷನ್ ಏನೋ ಒಂದು ಅಚೀವ್ ಮಾಡಬೇಕು ಅಂತಂದ್ರೆ, ಸಕ್ಸಸ್ ಅಂದ್ರೆ ಅದೇನೋ ಒಂದು ತಲೆಗೆ ಹಾಕೊಂಡು ಅದು ಮತ್ತೆ ಅದರಿಂದ ಆಚೆ ಬರಕ್ಕೆ ಒದ್ದಾಟಗಳು, ಇದೆಲ್ಲ ಯಾಕೆ ಆಗುತ್ತೆ ಅಂತ ಬೇಸಿಕಲಿ ಇದು. ಓಕೆ, ಸೊ ಸಿಂಪಲ್ ಎಕ್ಸಾಂಪಲ್ ಅಂದರೆ ಒಬ್ಬ ಡೈವರು ಆಕ್ಸಿಜನ್ನ ಬೆನ್ನು ಕಟ್ಕೊಂಡು ಒಳಗಡೆ ಇಳಿದಾಗ, ಒಂದು ಟ್ರೆಷರ್ ಹಂಟ್ಗೆ ಅಂತ ಇಳಿದಾಗ ಒಳಗಡೆ ಹೋಗ್ತಾ 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 ಭಾರ ಆಗತ್ತೆ ಅಲ್ಲ, ಡೀಪ್ ಆಗಿ ಹೋಗ್ತಾ ಹೋಗ್ತಾ ಭಾರ ಆಗತ್ತೆ. ಅದೇ ಟೈಮಲ್ಲಿ ಟ್ರೆಷರು ಸಿಗುತ್ತೆ. ಅವನೇನಾದ್ರೂ ಆ ಟ್ರೆಷರ್ನ ಅಪ್ಕೊಂಡು ಸಿಲಿಂಡರ್ನ ಬಿಟ್ರೆ ನಾನು ಈಸಿಯಾಗಿ ಇದರಿಂದ ಹೋಗ್ಬೋದು ಅಂದ್ರೆ ಅದು ಆಗದೆ ಇರೋ ಕೆಲಸ. ಆ ಟ್ರೆಷರು ಅಲ್ಲೇ ಉಳ್ಕೊಳ್ಳುತ್ತೆ, ಅವನ್ಗೆ ಅಲ್ಲೇನೆ ಜಲಸಮಾಧಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಆಕ್ಸಿಜನ್ ಅನ್ನೋದು ನಮ್ಮ ನೆಮ್ಮದಿ, ನಮ್ಮ ಪೀಸ್. ಓಕೆ, ಟ್ರೆಷರ್ ಅನ್ನೋದು ನಮ್ಮ ಸಕ್ಸಸ್ ಹಿಂದೆ ನನ್ನ ಪೀಸ್ ಏನು, ನನ್ನ ಮೈಂಡ್ ಏನು, ನನ್ನ ಫ್ಯಾಮಿಲಿ ಏನು, ನನಗೋಸ್ಕರ ಯಾರು ಕಾಯ್ತಿದ್ದಾರೆ ಯಾರು ಕಾಯ್ತಿಲ್ಲ, ಇದನ್ನೆಲ್ಲ ಬಿಟ್ಟು ಬರೀ ಸಕ್ಸಸ್ ಹಿಂದೆ ಹೋದಾಗ ಮಾತ್ರನೇ ಪ್ರೆಷರ್ ಕ್ರಿಯೇಟ್ ಆಗೋದು. ಯಾಕಂದರೆ ಅದು ಬ್ಲೈಂಡ್ ಮಾಡಿಬಿಡತ್ತೆ. ಕೆಲವೊಂದ್ಸಲ ಹೇಳ್ತಾರಲ್ಲ, ನೆತ್ತಿಗತ್ಬಿಟ್ಟಿದೆ ಅವನಿಗೆ ಮರ ಅಲ್ವಾ, ಆ ಒಂದು ಸಕ್ಸಸ್ಸು ಅದು ನೆತ್ತಿಗಟ್ಬಿಟ್ಟಾಗ ಮಾತ್ರನೇ ಅವ್ರಿಗದು ಪ್ರೆಷರ್ ಅಂತ ಅನ್ಸುತ್ತೆ. ಯಾವಾಗ ಲೈಫು ಬ್ಯಾಲೆನ್ಸಿಂಗ್ ಆಗಿ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ, ಸಕ್ಸಸ್ಗೆ ಸಕ್ಸಸ್ಸು ಇರುತ್ತೆ, ಪೀಸ್ಗೆ ಪೀಸು ಇರುತ್ತೆ. ಸೊ ಆಲ್ವೇಸ್ ನಾವು ಬ್ಯಾಲೆನ್ಸಿಂಗ್ ಲೈಫಲ್ಲಿ ಹೋಗ್ಬೇಕಾಗತ್ತೆ, ಅವೇರ್ನೆಸ್ ಲೈಫಲ್ಲಿ ಹೋಗ್ಬೇಕಾಗತ್ತೆ, ಕಾನ್ಶಿಯಸ್ ಆಗಿ ಹೋಗ್ಬೇಕಾಗತ್ತೆ. ಒಂದ್ರಿಂದನೇ ಸುಮ್ಮನೆ ಓಡ್ತಾ ಇದ್ರೆ ಅದು ಬ್ಲೈಂಡ್ನೆಸ್. ಡೆಸ್ಟಿನೇಷನ್ ಗೊತ್ತಿಲ್ಲದೆ ಸುಮ್ಮನೆ ಓಡ್ತಾ ಇದ್ರೆ ಅದು ಬ್ಲೈಂಡ್ನೆಸ್. ಯಾವಾಗ ನೀವು ಡೆಸ್ಟಿನೇಷನ್ ಇಟ್ಕೊಂಡು ಅವೇರ್ನೆಸ್ಸಿಂದ ಆ ರೂಟ್ ಮ್ಯಾಪನ್ನು ಹಾಕ್ಕೊಂಡು ಓಡ್ತೀರಾ, ಡೆಫಿನೆಟ್ಲಿ ಬೇಗನೂ ರೀಚ್ ಆಗ್ತೀವಿ, ಮತ್ತು ಕಾಮಾಗೂ ಇರ್ತೀವಿ, ಪೀಸ್ಫುಲ್ ಆಗೂ ಇರ್ತೀವಿ. ಸೊ ಮೇಯ್ನು ನಮ್ಮ ಲೈಫಲ್ಲಿ ಪೀಸನ್ನು ಇಟ್ಕೊಂಡಾಗ ಯಾವುದೇ ಥರ ಸಕ್ಸಸ್ಸು ಪ್ರೆಷರ್ ಅನ್ಸಲ್ಲ. ಎಲ್ಲದಕ್ಕೂ ಅದರದ್ದೇ ಆದಂತಹ ಒಂದು ಇಮೇಜ್ ಇರುತ್ತೆ, ನಾವು ಅದನ್ನು ನೋಡ್ಕೋಬೇಕಾಗುತ್ತೆ. ನನ್ನ ಒಂದು ಇದರಲ್ಲಿ ಮೈಂಡ್ಸೆಟ್ ಅಂತ ಹೇಳ್ಬೋದು, ಇಲ್ಲ ನನ್ನ ಥಾಟ್ಸ್ ಅಂತ ಹೇಳ್ಬೋದು, ಸಕ್ಸಸ್ ಅಂದರೆ ಅದು ಒಂದ್ಸಲ ಮುಟ್ಟಿ ಬರೋವಂಥದ್ದಲ್ಲ ಸರ್. ಎವ್ರಿ ಸಕ್ಸಸ್ ಈಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಅದರ್ ಸಕ್ಸಸ್. ಆ ರೂಟಲ್ಲಿ ಹೋಗ್ಬೇಕಾಗತ್ತೆ ನಾವು. ಯಾವಾಗ ನಾನು ಇಲ್ಲಿ ತಲುಪ್ಬಿಟ್ಟೆ ಆಗೋಯ್ತು ಅನ್ಕೋತೀವಲ್ಲ, ಆವಾಗ ಪ್ರೆಷರ್ ಜಾಸ್ತಿ ಆಗುತ್ತೆ, ಮತ್ತು ಆ ಇಮೇಜನ್ನು ಕಾಪಾಡ್ಕೊಳ್ಳೋದ್ರಲ್ಲಿ ತುಂಬ ಜನ ಫೇಲ್ ಆಗೋಗ್ಬಿಡ್ತಾರೆ. ಅಲ್ಲೇ ತುಂಬ ಜನ ಪ್ರಾಣನೂ ಕಳ್ಕೊಬಿಟ್ಟಿದ್ದಾರೆ. ಓಕೆ, ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳು ಪ್ರಾಣ ಕಳ್ಕೊಂಡ್ರು ಅಂತ ಕೇಳ್ತೀವಲ್ಲ, ಹಣ ಕಳ್ಕೊಂಡಾಗ, ಅದು ಆ್ಯಕ್ಚುಲಿ ಹಣ ಕಳ್ಕೊಂಡಿದ್ದಕ್ಕೆ ಪ್ರಾಣ ಕಳ್ಕೊಳ್ಳಲ್ಲ.
ಅವ್ರಿಗೆ ಎಷ್ಟೊತ್ತು ಸರ್ ಮತ್ತೊಂದ್ಸಲ ಅಷ್ಟು ದುಡಿಯೋದು? ಅಲ್ವಾ? ಅವ್ರ ಟ್ಯಾಲೆಂಟ್ಗೆ, ಅವ್ರಿಗಿರೋ ಒಂದು ಕಮ್ಯುನಿಟಿಗೆ, ಪೊಟೆನ್ಷಿಯಲ್ಗೆ ಇನ್ನೊಂದು ವರ್ಷ ಟ್ರೈ ಮಾಡಿದ್ರೆ ಡೆಫಿನೆಟ್ ಆಗಿ ಅದಕ್ಕಿಂತ ಇನ್ನೂ ಹೆಚ್ಚಾಗೆ ಸಾಧಿಸ್ತಾರೆ. ಬಟ್ ಅವ್ರು ಏನಕ್ಕೆ ಭಯ ಬೀಳ್ತಾರೆ ಅಂದರೆ, ನನ್ನ ಇಮೇಜ್ ಏನಾಗೋಯ್ತು ಸೊಸೈಟಿನಲ್ಲಿ, ಅದೇ ಅವ್ರಿಗೆ ಪೀಸನ್ನು ಕಿತ್ಕೊಳ್ಳೋದು. ಅದರಿಂದನೇ ತುಂಬ ಜನ ಪ್ರಾಣಗಳನ್ನ ಕಳ್ಕೊಳ್ಳೋದು. ಸೊ ಆ ಪೀಸ್ ಅನ್ನೋದು ಹೊಟ್ಟೋಗ್ಬಿಟ್ಟಾಗ ನಿಮ್ಗೆ ಎವ್ರಿಥಿಂಗು ಪ್ರೆಷರ್ ಅಂತಲೇ ಅನಿಸುತ್ತೆ. ಓಕೆ, ಸೊ ಮೇಯ್ನಾಗಿ ನಾವು ರೇಖಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಮ್ಮ ಇನ್ನರ್ ಪೀಸನ್ನು ಯಾವ ಥರ ಕಂಡ್ಕೋಬೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ ನೆಗೆಟಿವ್ಸ್ ರೂಟ್ಸನ್ನು ಕಿತ್ತಾಕಿ, ಟ್ರಾಮಾಸನ್ನು ಕಿತ್ತಾಕಿ, ಆ್ಯಂಡ್ ಯಾವುದೇ ಥರ ನೀವು ಹೀಲಿಂಗ್ಸನ್ನು ಮಾಡ್ಕೋಬೇಕಾದ್ರೆ ತುಂಬ ಜನ ನಮಗೆ ರೇಖಿ ಹೀಲಿಂಗ್ ಆದಮೇಲೆ ಫೋನ್ ಮಾಡ್ತಾರೆ. 3 days 4 days ಆದಮೇಲೆ, ನಾನು 4 days ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀನಿ, ಆ್ಯಕ್ಟಿವ್ ಆಗಿದ್ದೀನಿ, ಯಾವುದೇ ಥರ ಸುಸ್ತಿಲ್ಲ. ಮುಂಚೆ 1 hour 2 hour ಕೆಲಸ ಮಾಡಿದ್ರೆ ಸುಸ್ತಾಗೋಗ್ಬಿಡೋದು, ಆದರೆ ಈಗ ಆ ಥರ ಯಾವುದೂ ಸುಸ್ತೇ ಇಲ್ಲ, ಆರಾಮಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಇನ್ನೂ ಕೆಲವ್ರು ಫೋನ್ ಮಾಡಿ ಹೇಳ್ತಾರೆ, ತುಂಬ ನಿದ್ದೆ ಬರ್ತಾ ಇದೆ ನನಗೆ. ಓಕೆ, ಸೊ ನನ್ಗೆ ಎಷ್ಟೊತ್ತು ನಿದ್ದೆ ಮಾಡಿದ್ರು ಸಾಕಾಗ್ತಾ ಇಲ್ಲ ಅಂತ. ಇಲ್ಲಿ ರೇಖಿ ಏನು ಕೊಡುತ್ತೆ ಅಂದರೆ, ನಿಮ್ಗೆ ಏನು ಅವಶ್ಯಕತೆ ಇದೆ, ನಿನ್ನ ಬಾಡಿಗೆ ಏನು ಅವಶ್ಯಕತೆ ಇದೆ ಅದನ್ನು ಕೊಡುತ್ತೆ. ನೀವು ಆ್ಯಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀರಾ ಅಂದರೆ ಸಪೋರ್ಟ್ ಮಾಡ್ತಾ ಇರುತ್ತೆ. ನಿನ್ನ ಬಾಡಿಗೆ ರೆಸ್ಟ್ ಬೇಕು, ನೀನು ಆದಷ್ಟು ದುಡಿದ್ಬಿಟ್ಟಿದೆಯಾ ಜೀವನ ಎಲ್ಲ, ಈಗ ಸ್ವಲ್ಪ ರೆಸ್ಟ್ ಮಾಡಿ. ಯಾಕಂದರೆ ಬಾಡಿನ ನಾವು ಯಾವತ್ತೂ ಕೇಳಿಸ್ಕೊಳ್ಳೋದೇ ಇಲ್ಲ. ಅದಕ್ಕೆ ರೆಸ್ಟ್ ಬೇಕು ಅಂತ ಇದ್ರು, ಆಯಿತು ಈಗ ದುಡಿದ್ಬಿಡೋಣ ಅಂತ ದುಡಿಯೋಕ್ಕೆ ಹೋದಾಗ ಡೆಫಿನೆಟ್ಲಿ ಅದು ಅಲ್ಲಿಂದ ಇನ್ನೊಂದು 15 ದಿನದ ಬೆಡ್ ರೆಸ್ಟನ್ನು ಕವರ್ ಮಾಡಿಬಿಡುತ್ತೆ. ಆದ್ದರಿಂದ ಆಲ್ವೇಸ್ ವಿ ಶುಡ್ ಲಿಸನ್ ಟು ಅವರ್ ಬಾಡಿ, ಅವರ್ ಮೈಂಡ್ ಏನು ಹೇಳ್ತಾ ಇದೆ ಅಂತ. ಯಾವಾಗ ಅದಕ್ಕೆ ಪೀಸ್ ಬೇಕು ಅಂತ ಅನಿಸುತ್ತೋ ಟೇಕ್ ರೆಸ್ಟ್. ಪ್ರೆಷರ್ ಆಗೋ ಅಷ್ಟು ಕೆಲಸ ಮಾಡೋದು ಅವಶ್ಯಕತೆ ಇರಲ್ಲ ಸರ್. ಆಲ್ರೆಡಿ ನೀವು ಒಂದು ಸ್ಟೇಜ್ ಅಲ್ಲಿ ಇದ್ದೀರಾ, ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಯಾವಾಗ ಆ ಸ್ಟೇಜ್ ನನ್ನಿಂದ ಕಿತ್ಕೊಬಿಡುತ್ತೆ ಅಂತ ಡೆಸ್ಪರೇಟ್ನೆಸ್, ನಾವು ಹೇಳಿದ್ವಿ ಆಗಲೇ, ಡೆಸ್ಪರೇಟ್ನೆಸ್ಸಲ್ಲಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ, ಅಬಂಡೆನ್ಸ್ ವರ್ಕ್ ಆಗಲ್ಲ. ಎಲ್ಲಿ ಫಿಯರ್, ಆಂಗ್ಸೈಟಿ, ಡೆಸ್ಪರೇಟ್ನೆಸ್ ಇವೆಲ್ಲ ಬರುತ್ತಲ್ಲ, ಅಲ್ಲಿ ಯಾವುದೇ ಕೆಲಸಗಳು ಖುಷಿಯಾಗಿ ಆಗಲ್ಲ. ನೀವು ಕಾಮಾಗಿ ಕೂತು ಮಾಡಿ, ಎಂಥ ದೊಡ್ಡ ಕೆಲಸಗಳು ಬೇಗ ಆಗ್ಬಿಡುತ್ತೆ. ಯಾವುದೇ ಒಂದು ಭಯ, ಗೊಂದಲ, ಟೆನ್ಷನ್ನು ಇದೆಲ್ಲ ಇಟ್ಕೊಂಡು ಮಾಡಿ ಸಣ್ಣ ಕೆಲಸನೂ ಎಡವಟ್ಟಾಗುತ್ತೆ. ಸೊ ನಮ್ಮ ಮೈಂಡ್ ಸೆಟ್ಟನ್ನು ನಾವು ಬ್ಯಾಲೆನ್ಸಿಂಗಾಗಿ ಇಟ್ಕೋಬೇಕಾಗುತ್ತೆ. ಸೊ ಈಗಿಂದು ನೀವು ಹೇಳ್ತಾ ಇರೋ ಪ್ರಕಾರ ಈಗಿನ ಜನ್ರೇಷನಲ್ಲಿ ಅದು ಜಾಸ್ತಿ ಆಗ್ತಾ ಇದೆ. ಸಕ್ಸಸ್ ರೇಟ್ ಅಂತ ಹೋಗ್ತಾರೆ, ಇನ್ಸ್ಟೆಂಟ್ ಪ್ಲಸ್ ಅದರಲ್ಲೂ ಜಾಸ್ತಿ. ಅಂದರೆ ಈ ಇನ್ಸ್ಟಾ ರೀಲ್ಸ್ ಅಂತ ತಗೊಂಡಾಗ ಅವ್ರದ್ದು ಜಾಸ್ತಿ ಓಡ್ಬಿಡ್ತು, ನಂದು ಓಡಿಲ್ಲ, ನನ್ನ ಮೈಂಡ್ ಸೆಟ್ಟಲ್ಲಿ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಓಡಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅದು ನಿಮಗೆ ನೆಗೆಟಿವ್ ಆಗಿ ನಿಮ್ಮ ಹೆಲ್ತ್ ಮೇಲಾಗಲಿ ಮೈಂಡ್ ಮೇಲಾಗಿ ಪ್ರಭಾವ ಬೀರಬಾರ್ದು. ಯಾವಾಗ ಅದು ನೆಗೆಟಿವ್ ಆಗಿ ಪ್ರಭಾವ ಬೀರುತ್ತೆ, ನೀವು ಮಾಡೋ ಕೆಲಸನೂ ಬಿಟ್ಬಿಡ್ತೀರ. ನಾನು ಏನು ಮಾಡಿದ್ರು ಇಷ್ಟೇ ಅಂತ. ನಾನು ಬೇಸಿಕಲಿ ಎಲ್ರಿಗೂ ಅದೇ ಹೇಳೋದು ಮೇಡಮ್. ಈಗ ಓಕೆನಪ್ಪ, ನೀನೇನೋ ಆಸೆ ಪಡ್ತಿದ್ಯಾ, ನೀನೇನೋ ಪ್ರಯತ್ನ ಪಡ್ತಿದ್ಯಾ, ನೀನೇನೋ ಥಿಂಕ್ ಮಾಡ್ತಾ ಇದೆಯಾ, ನಿನ್ನ ಇಂಟೆಲಿಜೆನ್ಸ್, ಓಕೆ, ಇವೆಲ್ಲ ಇದೆ ಗೊತ್ತಾ, ಇವೆಲ್ಲ ಎಲ್ಲಿ ಲೋಡ್ ಆಗಿದೆ ಹೇಳು? ನಿನ್ನ ಬಾಡಿಲಿ ಇದೆ. ಹೌದು. ಈಗ ಒಂದು ಬೀಡ, ಅದು ಸ್ವೀಟ್ ಬೀಡನ ಇದರಿಂದ ಹೆಂಗ್ ಡಿಸೈಡ್ ಆಗುತ್ತೆ? ಎಲೆ ಒಳಗೆ ಅವೆಲ್ಲ ಇರೋದ್ರಿಂದ, ಆ ಎಲೆ ಹಿಡ್ಕೊಂಡಿರೋ ತಾನು ಅದಿರೋದು. ಎಲೆನೇ ಇಲ್ಲ ಅಂದ್ರೆ ನೀನು ಈ ಸ್ವೀಟ್ ಬೀಡ, ಸಾದಾ ಬೀಡ ಎಲ್ಲ ಹಾಕ್ತೀಯ. ಸೊ ಈ ಬಾಡಿಯಲ್ಲಿ ಎಲ್ಲ ಇದಾಗಿದೆ. ಫಸ್ಟ್ ಇದನ್ನ ಚೆನ್ನಾಗಿ ನೋಡ್ಕೊಳ್ರಿ. ಬ್ಯಾಲೆನ್ಸಿಂಗ್ ಕ್ಯಾರಿ ಮಾಡುವ ಇದದು ವೆಹಿಕಲ್ ಅದು ಅದೇ ಇಲ್ಲ ಅಂತಂದ್ರೆ ಇದೆಲ್ಲ ಇದರಿಂದ ಅದನ್ನ ಎಷ್ಟು ಹಾಳು ಮಾಡ್ಕೊತಾ ಇದ್ದೀರಾ ಅನ್ನೋ ಥರದಲ್ಲಿ. ಜೊತೆಗೆ ನಮ್ಮನ್ನು ನಂಬ್ಕೊಂಡಿರೋರು ಎಷ್ಟು ಜನ ಇರ್ತಾರೆ. ನಮ್ಗೆ ಪ್ರಾಬ್ಲಮ್ ಆಯ್ತು ಅಂದ್ರೆ ಫ್ಯಾಮಿಲಿನಲ್ಲೂ ಪ್ರಾಬ್ಲಮ್ ಆಗುತ್ತೆ. ಅವ್ರನ್ನ ಯಾರು ನೋಡ್ಕೋತಾರೆ ಅಲ್ವಾ? ಸೊ ರನ್ ಫಾರ್ ಇಟ್. ಚೆನ್ನಾಗಿ ಓಡಿ, ಚೆನ್ನಾಗಿ ಮಾಡಿ, ಎಲ್ಲಾ ಥರನೂ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಓಕೆ, ಸೊ ಬಟ್ ಯಾವಾಗ ನನ್ನ ಲೈಫು ಅಂತ ಬರುತ್ತೆ, ನೀವು ಅಷ್ಟು ಆ ರೇಂಜ್ಗೆ ಅದನ್ನ ಕಳ್ಕೊಳ್ಳೋ ಅಷ್ಟು ರೇಂಜ್ಗೆ ಹೋಗೋ ಅವಶ್ಯಕತೆ ಇರಲ್ವಲ್ಲ. ಆ ಬಾಡಿ, ಆ ಮೈಂಡ್, ಆ ಜೀವನ ಕಳ್ಕೊಳ್ಳೋ ಅಷ್ಟು ರೇಂಜ್ಗೆ ಹೋಗೋದು ಅವಶ್ಯಕತೆ ಇರಲ್ಲ. ಆದ್ರಿಂದ ಸೊ ಬ್ಯಾಲೆನ್ಸಿಂಗ್ ಹೋಗೋದು ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ವೆರಿ ವೆಲ್ ಸರ್. ಇನ್ನೊಂದು ಪ್ರಶ್ನೆ ಮೇಡಮ್, ಇದಕ್ಕೆ ಯಾವುದೋ ನಂದು ಒಂದು ಎಪಿಸೋಡ್ ನಾನು ಉತ್ತರ ಕೊಟ್ಟಿದ್ದೆ, ಬಟ್ ನಿಮ್ಮಿಂದನೂ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಇದು ಪರ್ಸೆಪ್ಷನ್ ಅಂತೀವಲ್ಲ, ಅದ್ರ ಮೇಲೆ ಬೇಸ್ಡ್ ಇದೆ ಪ್ರಶ್ನೆ. ಸ್ಪಿರಿಚುಯಾಲಿಟಿ ಅಂದರೆ ಅದನ್ನೇ ಒಂಥರ ನೋಡ್ತಾರೆ ಜನ. ಹೌದು. ಅಂತಂದರೆ ಇವಾಗ ಗಡ್ಡ ಬಿಟ್ಕೊಂಡಿದ್ರೇ ಸನ್ಯಾಸಿ, ಕಾವಿ ಧರಿಸಿದ್ರೇ ಗುರೂಜಿ, ರುದ್ರಾಕ್ಷಿ ಹಾಕ್ಕೊಂಡಿದ್ರೇ ಇವರೇನೋ ದೀಕ್ಷೆ ಕೊಡ್ಬೋದು,
ಹೌದು. ಈಗ ನೋಡಿ, ನೀವು ದೀಕ್ಷೆ ಎಷ್ಟೋ ಜನ ಕೊಟ್ಟಿದ್ದೀರಾ, ನೀವು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿಲ್ಲ ಇವತ್ತು. ಅದೇನೆ ಎಲ್ರಿಗೂ ರೇಖಿ ಅದೇ ಗ್ರ್ಯಾಂಡ್ ಹೇಳೋದು. ಮಾಸ್ಟರ್ ನೀವು ಹೌದು. ಅಲ್ವಾ? 7,000 ಮೇಲೆ ಜನಗಳಿಗೆ ದೀಕ್ಷೆ ಕೊಟ್ಟಿದ್ದೀನಿ ನಾವು. ಬಟ್ ಈ ಪದ ಬಳಸಿದ ತಕ್ಷಣನೇ ಇವ್ರ ಹೆಂಗ್ ದೀಕ್ಷೆ ಕೊಡ್ತಾರೆ, ಇವ್ರು ಮಾಡ್ರನ್ ಆಗಿದ್ದಾರೆ, ನಮ್ಗೆ ದೀಕ್ಷೆ ಅಂದ್ರೆ ಇವ್ರು ಕೊಟ್ರೇನೆ ನಮಗ್ ದೀಕ್ಷೆ. ಹೌದು. ಇದಕ್ಕೊಂದು ಗಾದೆ ಮಾತಿದೆ ನಮ್ಮಲ್ಲಿ, ಏನು ಅಂತಂದ್ರೆ ಶಂಖದಿಂದ ಬಂದ್ರೆ ತೀರ್ಥ ತೀರ್ಥ ಅಂತ. ಹೌದು. ಆ ಥರ ಮೈಂಡ್ ಸೆಟ್ನವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರ ಮೇಡಮ್ ಸ್ಪಿರಿಚುಯಾಲಿಟಿ ಬಗ್ಗೆ ನೀವು? ಸ್ಪಿರಿಚುಯಾಲಿಟಿ ಡೆಫಿನೆಟ್ಲಿ ನೀವು ಹೇಳ್ತಾ ಇರೋದು ಅದೊಂದು ಮಿತ್ ಅದು. ಓಕೆ. ಸೊ ಸ್ಪಿರಿಚುಯಾಲಿಟಿ ಅಂತ ಬಂದಾಗ ನಾನು ಇಷ್ಟೊತ್ತವರೆಗೂ ಹೇಳಿರೋದು ಅದೇನೆ, ಬಿಕಾಸ್ ಅದು ನನ್ನ ಎಕ್ಸ್ಪೀರಿಯನ್ಸ್. ಅದು ಅವೇರ್ನೆಸ್ ಅಲ್ಲಿ ಜೀವನ ಕಳೆಯೋದು ಸ್ಪಿರಿಚುಯಾಲಿಟಿ. ವೆರಿ ವೆಲ್ ಸರ್. ಈಗ ಈ ಕ್ಷಣ ನಾನು ಏನು ಅಷ್ಟು ಬಂದ್ರೇನೆ ಆ ಅರಿವು ಬರೋದೇ ಸ್ಪಿರಿಚುಯಾಲಿಟಿ ಅಂತ ಹೇಳೋದು. ಯಾಕಂದ್ರೆ ಆ ಅರಿವು ಬರೋಕ್ಕೆ ತುಂಬಾ ವರ್ಷಗಳು ತಗೊಬರುತ್ತೆ, ಆ ಎಕ್ಸ್ಪೀರಿಯನ್ಸ್ ಬರೋಕ್ಕೆ ತುಂಬಾ ವರ್ಷಗಳು ತಗೊಬಿಡುತ್ತೆ. ಸೊ ಆ ಅರಿವಿಂದ ನಾವು ಜೀವನನ ನಡ್ಸ್ಕೊಂಡು ಹೋಗೋದು ಸ್ಪಿರಿಚುಯಾಲಿಟಿ ಅಂತ ಹೇಳಿ. ಯಾವಾಗ ನಾವು ನಮ್ಮ ಲೈಫನ್ನು ನೆಕ್ಸ್ಟು ನಮ್ಮ ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಹೇಳ್ತೀವಿ ಸ್ಪಿರಿಚುಯಾಲಿಟಿಗೆ. ರೇಖಿ ಇದು 2 ಥರ ಬರುತ್ತೆ. ಒಬ್ಬರಿಗೆ ಫಸ್ಟ್ ಸ್ಟೆಪ್ ಆಗುತ್ತೆ, ಎಲ್ಲೂ ಹೋಗ್ದೇನೆ ಫಸ್ಟ್ ರೇಖಿಗೆ ಬರ್ತಾರೆ, ಅವ್ರ ಲೈಫನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಸೆಕೆಂಡ್ ಸ್ಟೆಪ್ ಏನಂದ್ರೆ ಎಲ್ಲಾ ಕಡೆ ಸುತ್ತಿ ಇನ್ನೇನೂ ಉಳಿದಿಲ್ಲ ಅಂದಾಗ ರೇಖಿಗೆ ಬರ್ತಾರೆ. ಓಕೆ. ಸೊ ನಮ್ಮ ಆಜ್ಞಾ ಚಕ್ರ ಅದು ಬಂದು ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸ್ಪಿರಿಚುಯಾಲಿಟಿ. ಯಾಕಂದ್ರೆ ದಿಸ್ ಇಸ್ ಫೋಕಸ್, ಇಂಟೆಲಿಜೆಂಟ್, ಅವೇರ್ನೆಸ್. ಮಕ್ಕಳಿಂದನೂ ಅದನ್ನು ಟ್ರೈನ್ ಮಾಡ್ಬೋದು, ಮುದುಕರಿಗೂ ಟ್ರೈನ್ ಮಾಡ್ಬೋದು. ಅದನ್ನು ತುಂಬ ಜನ ಕುಂಡಲಿನಿ ಇದನ್ನ ಮಾಡೋದು, ಇನಿಷಿಯೇಟ್ ಮಾಡೋದು ಅಂತಲೂ ಹೇಳ್ತಾರೆ. ಸೊ ಕುಂಡಲಿನಿ ಇನಿಷಿಯೇಟ್ ಏನಕ್ಕೆ ಮಾಡ್ತೀವಿ ಅಂದರೆ ನಾನು ಈಗಿರೋ ಅಂತಹದ್ದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿ ಮಾಡುವಂಥದ್ದು. ಸೊ ಸ್ಪಿರಿಚುಯಾಲಿಟಿ ಅಂತ ಬಂದಾಗ ಅವೇರ್ನೆಸ್ ಇಸ್ ಇಂಪಾರ್ಟೆಂಟ್. ಬರೀ ರುದ್ರಾಕ್ಷಿ ಹಾಕೊಂಡ್ಬಿಡ್ತೀವಿ ಅಂತ ಅಲ್ಲ. ಓಕೆ. ಈ ನಾವು ಎಮೋಷ್ನಲ್ ಬೀಯಿಂಗ್ಸ್ ಸರ್, ಒಂದು ಬಾಡಿನಲ್ಲಿ ಇರುವಂಥ ಎಮೋಷ್ನಲ್ ಬೀಯಿಂಗ್ಸ್. ಇಲ್ಲಿ ಬಂದಿರೋದು ಲೈಫನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ, ಜೀವನನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ, ಮತ್ತೆ ಮತ್ತೆ ಹುಟ್ಟಿ ಬರೋದೂನು ಅದನ್ನೇ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಪದೇ ಪದೇ. ಲಾಸ್ಟ್ ಲೈಫಲ್ಲಿ ಏನ್ ಮಾಡಕ್ ಆಗ್ಲಿಲ್ಲ ಅದನ್ನ ಈ ಲೈಫಲ್ಲಿ ಮಾಡ್ತೀವಿ ಅಂತ ಬರೋದು. ಅದನ್ನೇ ನಾವು ಗೊಂದಲಕ್ಕೆ ಸಿಗಾಕೊಂಡ್ಬಿಟ್ಟಾಗ ಡೆಫಿನೆಟ್ಲಿ ನಾವ್ ಎಷ್ಟೋ ಹಿಪ್ನೋಥೆರಪಿನಲ್ಲೂ ನೋಡಿದೀವಿ, ಈ ಲೈಫಲ್ಲಿ ಏನೋ ಪ್ರಾಬ್ಲಮ್ಗೆ ಸಿಗಾಕೊಂಡಿರ್ತಾರೆ, ಪದೇ ಪದೇ ಅದನ್ನೇ ರಿಪೀಟ್ ಮಾಡ್ತಾ ಇರ್ತಾರೆ ಅಂದಾಗ ಮೇ ಬಿ ಮಕ್ಕಳಾಗದೇ ಇರೋವಂಥದ್ದು ಇರ್ಬೋದು, ಮದುವೆ ಆಗದೆ ಇರೋವಂಥದ್ದು ಇರ್ಬೋದು, ಇಲ್ಲ ಒಂದು ಬಿಸ್ನೆಸ್ ಇನ್ನೇನು ಕೈಗೆ ಬಂತು ಕೋಟ್ಯಾಂತರ ರೂಪಾಯಿ ಬರುತ್ತೆ ಹಂಗೆ ಕಳೆದೋಯ್ತು ಅಂತ ಹೇಳೋದಿರ್ಬೋದು. ಪಾಸ್ಟ್ ಲೈಫಲ್ಲಿ ಅದೇ ಥರದನ್ನ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ, ಆ ಸೋಲ್ ಅದನ್ನೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರುತ್ತೆ ಪದೇ ಪದೇ, ಆ ಲೂಪಲ್ಲಿ ಸಿಗಾಕೊಂಡಿರ್ತಾರೆ. ಓಕೆ. ಸೊ ಈಗ ನಾವು ಈ ಲೈಫಲ್ಲಿ ಬಂದಿದ್ದೀವಿ ಅಂದಾಗ ಇಲ್ಲಿ ನಾವು ಒಂದು ವಿಸಿಟರ್ಸ್ ಅಂತ ಹೇಳ್ಬೋದು. ಈಗ ನಾವು ಎಲ್ಲಾದ್ರೂ ವೆಕೇಶನ್ಗೆ ಹೋದಾಗ ಬೆಸ್ಟ್ ಆಫ್ ದ ಬೆಸ್ಟ್ ಹೋಟೆಲ್ನ ಬುಕ್ ಮಾಡ್ತೀವಿ ಅಲ್ವಾ, 5 ಸ್ಟಾರ್ 7 ಸ್ಟಾರ್ ಹೋಟೆಲ್ನ ಬುಕ್ ಮಾಡ್ತೀವಿ, ಅಲ್ಲಿರೋ ಫೆಸಿಲಿಟೀಸ್ ಅನ್ನ ಯೂಸ್ ಮಾಡ್ಕೋತೀವಿ. ಟಿವಿ ಇರ್ಬೋದು, ಫ್ರಿಡ್ಜ್ ಇರ್ಬೋದು, AC ಇರ್ಬೋದು, ಊಟ ಇರ್ಬೋದು. ನಾವು ಬರ್ಬೇಕಾದ್ರೆ ಇದೆಲ್ಲ ನನಗೆ ಬೇಕು ಅಂತ ತಗೋಬರ್ತೀವಿ? ಇಲ್ಲ. ಆಯ್ತು, ಅಲ್ಲಿ ಮಾಡಿದ್ವಿ, ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ಬಿಟ್ವಿ, ಬಂದ್ವಿ ಅಷ್ಟೇ. ಸೊ ಈ ಭೂಮಿನೂ ಅದೇನೆ, ಈ ಲೈಫು ಅದೇನೆ. ಈ ಭೂಮಿ ಒಂದು 7 ಸ್ಟಾರ್ ಹೋಟೆಲ್ ತರ ಟ್ರೀಟ್ ಮಾಡಿದಾಗ ನೀವು ಸಹ ಸ್ಪಿರಿಚುಯಾಲಿಟಿನಲ್ಲಿ ಹೈಯರ್ ಲೆವೆಲ್ಗೆ ಹೋಗ್ಬೋದು. ಯಾಕಂದ್ರೆ ಯುವರ್ ಓನ್ಲಿ ಎಕ್ಸ್ಪೀರಿಯನ್ಸಿಂಗ್, ಯಾವುದಕ್ಕೂ ಅಟ್ಯಾಚ್ ಆಗ್ತಿಲ್ಲ. ಯಾವಾಗ ಅಟ್ಯಾಚ್ ಆಗ್ತೀವಿ ಪ್ರಾಬ್ಲಮ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾವುದು ನನಗೆ ಶಾಶ್ವತವಾಗಿ ಬೇಕು ನನ್ನ ಲೈಫಲ್ಲಿ ಅಂತ ಅನ್ಕೋತೀವಿ, ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಪುರಾಣಗಳಲ್ಲಿ ನೋಡಿ, ಯಾರೋ ತುಂಬಾ ಜನ ನಾವು ಪುರಾಣಗಳಲ್ಲಿ ನೋಡಿದಾಗ ನಾನು ಅಮರ ಆಗ್ಬೇಕು ಅಂತ ಹೇಳಿ ತುಂಬಾ ತರ ತಪಸ್ಸುಗಳನ್ನ ಮಾಡಿದಾಗ ಅಕಾಲ ಮರಣನೇ ತಗೊಂಡಿರೋದು. ಸೊ ನಾವ್ ಯಾವ್ದಕ್ಕೂ ನಾನಿಲ್ಲಿ ಶಾಶ್ವತವಾಗಿರ್ತೀನಿ ಅನ್ನೋದು ಸುಳ್ಳದು. ಎವ್ರಿಥಿಂಗ್ ಇಸ್ ಇನ್ಎವಿಟಬಲ್. ಒಂದು ಸೇಯಿಂಗ್ ಇದೆಯಲ್ಲ, ವಿ ವಾಂಟ್ ಎವ್ರಿಥಿಂಗ್ ಪರ್ಮನೆಂಟ್ ಇನ್ ದಿಸ್ ಟೆಂಪರರಿ ವರ್ಲ್ಡ್. ಸೇಮ್ ಅಲ್ವಾ, ನಾವು ಬಂದಿದೀವಿ, ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಮ್ಯಾನಿಫೆಸ್ಟ್ ಬಿಗ್, ಡ್ರೀಮ್ ಬಿಗ್, ಮ್ಯಾನಿಫೆಸ್ಟ್ ಬಿಗ್. ಏನೇನು ಸಾಧ್ಯ ನಿಮ್ಗೆ ಹೆಂಗೆ ಸಾಧ್ಯ ಹಂಗೆಲ್ಲ ಲೈಫನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಟ್ರಾವೆಲ್ ಮಾಡ್ಬೋದು, ಊಟ ಮಾಡ್ಬೋದು, ನಿಮಗೆ ಬೇಕಾಗಿರುವಂಥದ್ದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಂಡು ನಿಮ್ಮ ಜಾಬ್ ಇರ್ಬೋದು, ಅದೆಲ್ಲನೂ. ಸೊ ಇಲ್ಲಿಗೆ ಅದು ಈಗ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ, ಬಿಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಯಾವುದಕ್ಕೂ ಅಟ್ಯಾಚ್ ಆಗದೆ ಈ ಲೋಟಸ್ ಥರ ಇರಬೇಕು. ಸುರೇಶ್ ಯಾವಾಗಲೂ ಅದೇ ಹೇಳ್ತಾರೆ, ಸುರೇಶ್ ಲೋಟಸ್ ಥರ ಇರಿ, ನೀರಲ್ಲಿ ಇದ್ರೂ ನೀರು ಅಂಟ್ಕೊಂಡಿರಲ್ಲ, ಅದೇ ಥರ ಜೀವನ ಇರಬೇಕು. ಯಾವಾಗ ನಾವು ಒಂದಕ್ಕೆ ಅಟ್ಯಾಚ್ ಆಗ್ತೀವಿ ಪ್ರಾಬ್ಲಮ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನನಗಿದೇ ಬೇಕು ಅದೇ ಬೇಕು ಅಂತ ಹೇಳಿ ಕಂಪ್ಯಾರಿಸನ್ ಇರ್ಬೋದು, ಇಲ್ಲ ಅದನ್ನೇ ನೋಡ್ಕೊಂಡು ಹೋದಾಗ ನಾವು ಬೇರೆದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ, ಅಲ್ಲೇ ಸ್ಟಾಪ್ ಆಗ್ಬಿಡ್ತೀವಿ, ಸ್ಥಗಿತ ಆಗೋಗುತ್ತೆ ಲೈಫು, ಸ್ಟಕ್ ಆಗ್ಬಿಡ್ತೀವಿ. ಆಯ್ತು, ಈ ಎಕ್ಸ್ಪೀರಿಯನ್ಸ್ ಆಯ್ತು. ಇನ್ನೊಂದು ಯೂನಿವರ್ಸಲ್ ಲಾ ಏನಂದ್ರೆ, ನಿನ್ನ ಹತ್ರ ಇರೋದನ್ನ ಏನಾದ್ರೂ ಕಿತ್ಕೊಂಡ್ರೆ ಅದಕ್ಕಿಂತ ಬೆಲೆ ಬಾಳುವಂತ ವಸ್ತುನ ರೀಪ್ಲೇಸ್ ಮಾಡುತ್ತೆ ಯೂನಿವರ್ಸ್.
ಸೊ ಅದಕ್ಕೆ ನಾವು ಅಟ್ಯಾಚ್ ಆಗಬಾರ್ದು. ಆವಾಗ ನೆಕ್ಸ್ಟ್ ಏನೋ ದೊಡ್ಡದು ಬರುತ್ತಲ್ಲ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ ನಾನು ಬದುಕಿರ್ಬೇಕಲ್ಲ, ನನ್ನೆಲ್ಲ ಎನರ್ಜಿ ಇರಬೇಕು. ಅದನ್ನ ಕಳ್ಕೊಂಡೆ ಅಂತ ಕುಗ್ತಾ ಹೋದ್ರೆ ಎನರ್ಜಿ ಉಳ್ಕೊಳ್ಳಲ್ಲ. ಆದ್ರಿಂದ ಎನಿಥಿಂಗ್ ಯು ಎಕ್ಸ್ಪೀರಿಯನ್ಸ್ ಅಂಡ್ ಲೀವ್ ಇಟ್. ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರಬೇಕು, ಮುಂದೆ ಹೋಗ್ತಾ ಇರಬೇಕು. ಸೊ ದಟ್ ಈಸ್ ಸ್ಪಿರಿಚುಯಾಲಿಟಿ. ಸೊ ಈ ಕಾವಿ ಓಕೆ, ದಟ್ ಈಸ್ ಏನಂದ್ರೆ ಅದಕ್ಕೆ ಅದೊಂದು ಬ್ರ್ಯಾಂಡ್ ಇರುತ್ತೆ, ಅದಕ್ಕೆ ಅದೊಂದು ಸ್ಟೈಲಿಶ್ ಇರುತ್ತೆ ಅಷ್ಟೇ. ಒಬ್ಬರನ್ನ ಗುರ್ತಿಸ್ತಾರೆ ಅಂದ್ರೆ ಅದದೇ ವೇ ಇರುತ್ತೆ. ಬಟ್ ವಿ ಕ್ಯಾನ್ ಮಾಡ್ರೇಟ್ ಅಲ್ಲ. ಆಮೇಲೆ ಮೋರ್ ಓವರ್ ಏನು ಗೊತ್ತಾ ಮೇಡಮ್, ಅದು ನಾವೆಲ್ಲ ಮೊದಲೆಲ್ಲ ನಾಟಕಗಳು, ಬೀದಿ ನಾಟಕಗಳು, ರೋಡ್ ಅದು ನೋಡ್ಕೊಂಡು ಬೆಳೆದು ಎಂಟರ್ಟೈನ್ಮೆಂಟ್ ಅಂದ್ರೆ ಅದಂತ ತಂದಿದ್ದು. ಅದಾದ್ಮೇಲೆ ಸಿನಿಮಾ ಬ್ಲ್ಯಾಕ್ ಅಂಡ್ ವೈಟ್ ಮೂಕಿ ಬಂತು, ಆಮೇಲೆ ಅದು ಟಾಕಿ ಆಯಿತು, ಆಮೇಲೆ ಟಿವಿ ಬರಕ್ಕೆ ಸ್ಟಾರ್ಟ್ ಆಯಿತು. ಸೊ ಮೊದಲಿಂದನೂ ಏನು ಹೇಳ್ಕೊಂಡು ತೋರಿಸಿದೀವೋ ಗೆಟಪ್ಪು, ವೇಷ ಅಂತ ನಾವೇನು ಕರಿತೀವಿ, ಅದನ್ನ ನಿಜ ಅಂತ ನಂಬ್ತಾ ಬಂತಿದ್ದು. ಓವರ್ ದ ಜನ್ರೇಷನ್ ನಂಬಿರೋದು ಇದನ್ನ. ಅದಕ್ಕೆ ನಿಮ್ಗೆ ಯಾರೋ ಒಬ್ರು ಇವಾಗ ಸುಟ್ಟು ಬೂಟ್ ಹಾಕೊಂಡು ವೇದ ಅಂತ ಮಾತಾಡಿದ್ರೆ ಇವ್ರು ಏನು ಗುರು ಸುಟ್ಟು ಬೂಟ್ ಹಾಕೊಂಡು ವೇದ ಅಂತ ಹೇಳ್ತಾನೆ. ಅಟ್ ದಿ ಸೇಮ್ ಟೈಮ್ ಈ ಥರ ಡ್ರೆಸ್ ಮಾಡಿಕೊಂಡು ಮೋಸನೂ ಮಾಡ್ಬೋದು ಖಂಡಿತ. ಯಾಕಂದ್ರೆ ನೀನ್ ಡ್ರೆಸ್ ನಂಬ್ತಾ ಇದೆಯಾ ಇವಾಗ, ಅದ್ರೊಳಗಡೆ ವ್ಯಕ್ತಿ ನಂಬ್ತಾ ಇಲ್ಲ. ಜಡ್ಜಿಂಗ್ ಎ ಬುಕ್ ಬೈ ಇಟ್ಸ್ ಕವರ್. ಸೊ ಹಾಗಾಗಿ ವೇಷಭೂಷಣಗಳು ಒಂದು ಕಾಲ್ಪನಿಕ ನಮ್ಗೆ ಇಷ್ಟು ವರ್ಷ ಕಟ್ಕೊಟ್ಟಿರತಕ್ಕಂಥ ವಿಚಾರಗಳು ನಮಗೆ ಎಡಗಿಸುತ್ತೆ ಅನ್ನೋಕ್ಕೆ ಇದೆಲ್ಲ ಒಂದು ರೀಸನ್. ಹೌದು. ಸೊ ಲೀವ್ ಇನ್ ಪ್ರೆಸೆನ್ಸ್ ಅಷ್ಟೇ ಸರ್ ಸ್ಪಿರಿಚುಯಾಲಿಟಿ. ಲೀವ್ ಇನ್ ಪ್ರೆಸೆನ್ಸ್, ಲೀವ್ ಇನ್ ಅವೇರ್ನೆಸ್ ಅಷ್ಟೇ. ವೆರಿ ಟ್ರೂ, ವೆರಿ ಟ್ರೂ. ಓಕೆ ಮೇಡಮ್, ಇನ್ನೊಂದು ತುಂಬ ಚೆನ್ನಾಗಿದೆ ಕ್ವಶನ್ ಇದು. ರೇಖಿಯಿಂದ ಎಮೋಷ್ನಲ್ ಹೀಲಿಂಗ್ ಆಗುತ್ತೆ ಅಂತ ನೀವು ಕೂಡ ಹೇಳ್ತಾ ಇರ್ತೀರಾ. ಸೊ ಎಮೋಷನ್ಸ್ ಬಂದಾಗ ಓವರ್ ಥಿಂಕಿಂಗು, ಸ್ಟ್ರೆಸ್ಸು, ಆ್ಯಂಗ್ಸೈಟಿ ಇದರಿಂದ ಖಂಡಿತ ಹೊರಗಡೆ ಬರ್ಬೋದಾ? ಇಂಥ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಯಾರೋ ಕೇಳಿದ್ದಾರೆ ನೋಡಿ. ಎಮೋಷ್ನಲ್ ಆಗಿ ಥಿಂಕ್ ಮಾಡಿದ ತಕ್ಷಣ ನೆಗೆಟಿವ್ ಎಮೋಷನ್ಸೇ ಹೊರಗೆ ಬರೋದು ಯಾವಾಗಲೂ ಫಸ್ಟ್. ಮ್ಯಾಕ್ಸಿಮಮ್ ಓವರ್ ಥಿಂಕಿಂಗ್ ಮಾಡೋದು, ಓವರ್ ಸ್ಟ್ರೆಸ್ ಮಾಡ್ಕೊಳ್ಳೋದು, ಆ್ಯಂಗ್ಸೈಟಿ ಮಾಡ್ಕೊಳ್ಳೋದು. ಇದರಿಂದ ರೇಖೆಯಿಂದ ಇದಕ್ಕೇನು ಸೊಲ್ಯೂಷನ್ ಹೊರಗೆ ಬರ್ಬೋದಾ ಏನು ಅನ್ನೋದು ಅವ್ರದ್ದು ಒಂದು ಪ್ರಶ್ನೆ. ಇಂಥ ಸಮಸ್ಯೆ ಖಂಡಿತ ಪರಿಹಾರ ಇದೆ. ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂತ ಬಂದಾಗ ಅಥವಾ ಎಮೋಷ್ನಲ್ ಬ್ಯಾಲೆನ್ಸ್ ಅಂತ ಬಂದಾಗ ರೇಖಿಯಿಂದ ಆಗೋಷ್ಟು ಬೆನಿಫಿಟ್ಸು ಇನ್ಯಾವುದರಿಂದನೂ ಆಗಲ್ಲ. ರೇಖಿನಲ್ಲಿ 5 ಪ್ರಿನ್ಸಿಪಲ್ಸ್ ಅಂತ ಬರುತ್ತೆ, ನೀವು ಕೇಳಿರ್ತೀರ. 5 ಮೂಲಭೂತ ತತ್ವಗಳು ಅಂತ. ಅದರಲ್ಲಿ ಒಂದು ಬಂದು ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತೀವಿ. ಓಕೆ, ಅದಕ್ಕೆ ಇರೋ ಅಷ್ಟು ಪವರು ಎಲ್ಲ ಥರದ್ರಲ್ಲೂ, ಈವನ್ ಎಲ್ಲ ಯೂನಿವರ್ಸಿಟಿ, ಎಲ್ಲ ಏನಂತೀವಿ ರಿಸರ್ಚ್ ಮಾಡೋ ಅಂಥವ್ರು ಇದ್ರ ಮೇಲೆ ಇನ್ನೂ ರಿಸರ್ಚ್ ಮಾಡ್ತಾ ಇದ್ದಾರೆ. ಗ್ರಾಟಿಟ್ಯೂಡ್ ಅನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಏನೆಲ್ಲ ಲೈಫಲ್ಲಿ ಚೇಂಜಸ್ ಆಗುತ್ತೆ ಅಂತ. ಹೌದಾ? ಓಕೆ, ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ 2 ಟೀಮ್ ಮಾಡ್ತಾರೆ IT ಕಂಪ್ನಿನವ್ರನ್ನ. ಯಾಕಂದ್ರೆ ಅಲ್ಲಿ ಸ್ಟ್ರೆಸ್ ಲೆವೆಲ್ಲು ಎಷ್ಟಿರ್ಬೋದು ಹೇಳಿ ನೋಡೋಣ? 45% ಇದೆ ಸರ್. ಅಪ್ಪ, ಇರೋದೇ 100, ಅದ್ರಲ್ಲಿ 50% ಅಂತಾನೆ ತೆಗೆದ್ಬಿಡಿ. ಇನ್ನು 50% ಅಲ್ಲಿ ಏನು ಜೀವನ ಮಾಡೋದು? 45% ಸ್ಟ್ರೆಸ್ ಲೆವೆಲ್ ಇದೆ IT ಕಂಪನೀಸ್ ಅವ್ರನ್ನ ತಗೊಂಡಾಗ. 2 ಗುಂಪು ಮಾಡ್ತಾರೆ. ಒಂದನ್ನ ನೀವು ರುಟೀನ್ ಏನು ಕೆಲಸ ಮಾಡ್ತೀರಾ ಅದೇ ಕೆಲಸ ಮಾಡಿ ಅಂತ ಹೇಳಿ, ಮತ್ತೊಂದು ಗುಂಪಿಗೆ ಗ್ರಾಟಿಟ್ಯೂಡ್ ಜರ್ನಲ್ ಅನ್ನು ಬರೆಯಕ್ಕೆ ಹೇಳ್ತಾರೆ. 21 ಜನ 2 ಗುಂಪು ಮಾಡಿರ್ತಾರೆ. ಡೈಲಿ ಗ್ರಾಟಿಟ್ಯೂಡ್ ಜರ್ನಲ್ ಅನ್ನ ಬರಿಬೇಕು. ಏನು, ಇವತ್ತು ನಾನು ಈ ಜಾಬ್ ಇರೋದಕ್ಕೆ ನಾನು ಖುಷಿಯಾಗಿದ್ದೀನಿ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಿಸ್ ಜಾಬ್, ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಿಸ್ ಪ್ರಮೋಷನ್, ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಿಸ್ ಕೋವರ್ಕರ್ಸ್, ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಮೈ ಟ್ರಾನ್ಸ್ಪೋರ್ಟೇಷನ್. ಈ ಥರ ಎಷ್ಟು ಬರೆಯೋಕ್ಕೆ ಸಾಧ್ಯ ಅಷ್ಟು 21 ದಿನ ಬರಿಬೇಕು. ಈ ವಿತೌಟ್ ಗ್ರಾಟಿಟ್ಯೂಡ್ ಗುಂಪಲ್ಲಿ ಡೈಲಿ ನೀವು ಹೇಳಿದಾಗೆ ಆಂಗ್ಸೈಟಿ, ಓವರ್ ಥಿಂಕಿಂಗು, ಫಿಯರು ಇದೆಲ್ಲ ಜಾಸ್ತಿ ಆಗ್ತಾ ಬರುತ್ತೆ. ಯಾವ ಗುಂಪಲ್ಲಿ ಗ್ರಾಟಿಟ್ಯೂಡ್ ಜರ್ನಲ್ ಬರಿತಾ ಇರ್ತಾರೆ, ಡೇ ಬೈ ಡೇ ಅವ್ರು ಕಾಮ್ ಆಗ್ತಾ ಇರ್ತಾರೆ. ಆ ಸ್ಟ್ರೆಸ್ ಲೆವೆಲ್ 45% ಏನು ಸ್ಟ್ರೆಸ್ ಲೆವೆಲ್ ಇದೆ ಅದು 10% ಬರುತ್ತೆ ಓನ್ಲಿ ಇನ್ 21 days. ವೆರಿ ಮಿರಾಕಲಸ್. ಅಷ್ಟು ಪವರ್ಫುಲ್ ಆಗಿ ವರ್ಕ್ ಆಗೋದು ಈ ಗ್ರಾಟಿಟ್ಯೂಡ್ ಜರ್ನಲ್. ಈ ಗ್ರಾಟಿಟ್ಯೂಡ್ ಜರ್ನಲ್ ಅನ್ನ 2 ವೇನಲ್ಲೂ ಬರಿಬೋದು. ಒಂದು, ಎಲ್ಲದಕ್ಕೂ ಗ್ರಾಟಿಟ್ಯೂಡ್ ತಿಳಿಸೋದು. ಸೊ ವಿ ಡೂ ದಟ್ ಎವ್ರಿ ಡೇ. ನೀವು 5 minutes ಸರ್, ನೀವು 5 minutes ಅಂತ ಕೂತ್ಕೊಂಡ್ರೆ 10 minutes ಆಗುತ್ತೆ. ಯಾಕಂದ್ರೆ ನಮ್ಮ ಮೈಂಡ್ಗೆ ಒಂದು ಕಾಷನ್ ಕೊಟ್ರೆ, ಇದು ನನ್ಗೆ ಥ್ಯಾಂಕ್ ಯು ಅಂತ ಹೇಳಿ ಮಾತಾಡ್ತಾ 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 ನಿನ್ನತ್ರ ಎಷ್ಟು ಬ್ಲೆಸ್ಸಿಂಗ್ಸ್ ಇದೆ ಕೌಂಟ್ ಮಾಡ್ಕೊ ಅಂತ ಹೇಳ್ತಾನೆ ಇರುತ್ತೆ ಮೈಂಡ್ ಅಲ್ಲ. ಸೊ ಪ್ರಾಬ್ಲಮ್ ಇರೋದು ಓವರ್ ಥಿಂಕಿಂಗ್ ಅಲ್ಲಾಗ್ಲಿ, ನೆಗೆಟಿವಿಟಿನಲ್ಲಾಗ್ಲಿ, ಅಥವಾ ನನ್ಗೆ ಕಷ್ಟ ಇದೆ, ನನ್ನ ಥಾಟ್ಸ್ ಚೆನ್ನಾಗಿಲ್ಲ, ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂತ ಅಲ್ಲ. ಫೋಕಸ್ ಅಲ್ಲಿ ಪ್ರಾಬ್ಲಮ್ ಇರೋದು. ನನ್ನ ಫೋಕಸ್ ಯಾವ ಕಡೆ ಹೋಗ್ತಾ ಇದೆ. ಓವರ್ ಥಿಂಕ್ ಯಾಕೆ ಮಾಡ್ತಾರೆ? ಏನು ಕೆಲಸ ಇದ್ರೆ ಓವರ್ ಥಿಂಕ್ ಮಾಡ್ತಾರೆ.
ಏನಾದ್ರೂ ಕೆಲಸ ಇದ್ರೆ ಯಾರಿಗೆ ಟೈಮ್ ಇದೆ ಓವರ್ ಥಿಂಕಿಂಗ್ ಮಾಡಕ್ಕೆ? ಇರೋದನ್ನ ಥಿಂಕ್ ಮಾಡೋಕ್ಕೆ ಟೈಮ್ ಇರಲ್ಲ ಅಲ್ವಾ? ಸೊ ಈಗ ನಿಮ್ಮ ಲೈಫ್ ಸ್ಟೈಲ್ ನಿಮಗೆ ಗೊತ್ತು, ನಿಮ್ದು ಏನೇನಿದೆ, ಯಾವಾಗ ಏನೇನು ಪ್ರೋಗ್ರಾಮ್ ಇದೆ, ನಿಮ್ಗೆ ಅಷ್ಟೊಂದು ಟೈಮ್ ಇದ್ದಾಗ, ಅಷ್ಟೊಂದು ಕೆಲಸ ಇದ್ದಾಗ ಓವರ್ ಥಿಂಕಿಂಗ್ ಟೈಮ್ ಎಲ್ಲಿ ಬರುತ್ತೆ? ಎಂಟಿ ಮೈಂಡ್ ಇಸ್ ಅ ಡೆವಿಲ್ ಮೈಂಡ್. ಸೊ ಫೋಕಸ್ ಎಲ್ಲಿ ಹೋಗ್ಬೇಕು? ನಿನ್ನ ಕಲೆ ಕಡೆ ಹೋಗ್ಬೇಕು. ನಿನ್ನ ಮೈಂಡ್ ಸೆಟ್ ಅಲ್ಲಿ ಏನಿದೆ, ನನಗೇನು ಕೆಲಸನೇ ಇಲ್ಲ, ನಾನು ಹೋಮ್ ಮೇಕರು, ಆಯ್ತು. ಮನೆಯಲ್ಲಿ ಮಕ್ಕಳನ್ನ ಹೆಂಗ್ ನೋಡ್ಕೋಬಹುದು? ಹೌದು. ಹೊಸದಾಗಿ ಏನ್ ಮಾಡ್ಕೊಡ್ಬೋದು, ಮನೇನ ಯಾವ ತರ ರೀಮೇಕ್ ಮಾಡ್ಬೋದು, ಆ ಕಡೆ ಫೋಕಸ್ ಹೋಗ್ಲಿ. ಓವರ್ ಥಿಂಕಿಂಗ್ ಯಾಕೆ ಬರುತ್ತೆ ಅವಾಗ? ಆಂಗ್ಸೈಟಿ, ಫಿಯರ್ ಏನಕ್ಕೆ ಬರುತ್ತೆ? ಪಾಸ್ಟ್ ಅಥವಾ ಫ್ಯೂಚರ್ಗೆ ಹೋದಾಗ ಆಂಗ್ಸೈಟಿ ಆ್ಯಂಡ್ ಫಿಯರ್ ಬರುತ್ತೆ. ನಮ್ಮ ಮೈಂಡಲ್ಲಿ ಯಾವಾಗಲೂ ಎರಡು ಕೆಮಿಕಲ್ಸ್ ರಿಲೀಸ್ ಆಗ್ತಾ ಇರುತ್ತೆ. ಒಂದು ಬಂದು ಡೊಪೋಮಿನ್, ಏನಂತ, ಅದು ನಮಗೆ ಖುಷಿ ಕೊಡೋ ಅಂಥದ್ದು. ನೆಕ್ಸ್ಟ್ ಒನ್ ಬಂದು ನಮಗೆ ಸ್ಟ್ರೆಸ್ ಹಾರ್ಮೋನ್. ಸ್ಟ್ರೆಸ್ ಯಾವಾಗ ಆಗುತ್ತೆ? ನಾವು ಓವರ್ ಥಿಂಕ್ ಮಾಡಿದಾಗ, ಆಂಗ್ಸೈಟಿನಲ್ಲಿದ್ದಾಗ, ಫಿಯರ್ ಅಲ್ಲಿದ್ದಾಗ ಸ್ಟ್ರೆಸ್ ಬರ್ತಾ ಇರುತ್ತೆ. ಅದೇ ನಾವು ನಮ್ಮ ಮೈಂಡ್ಗೆ ನನ್ಗೆ ಇದಕ್ಕೆಲ್ಲ ಬ್ಲೆಸ್ಸಿಂಗ್ಸ್ ಇದೆ, ನನ್ಗೆ ಇದಕ್ಕೆಲ್ಲ ಖುಷಿ ಇದೆ, ನನ್ನ ಫ್ಯಾಮಿಲಿ ನನ್ನ ಜೊತೆ ಇದೆ. ಎಷ್ಟೋ ಜನಕ್ಕೆ ಫ್ಯಾಮಿಲಿ ಇಲ್ಲ, ಎಷ್ಟೋ ಜನಕ್ಕೆ ಕೆಲಸ ಇಲ್ಲ, ಎಷ್ಟೋ ಜನಕ್ಕೆ ಮನೆ ಇಲ್ಲ, ಬಟ್ ಯು ಹ್ಯಾವ್ ದೋಸ್ ಥಿಂಗ್ಸ್, ಯು ಹ್ಯಾವ್ ಆಲ್ ದ ಬ್ಲೆಸ್ಸಿಂಗ್ಸ್. ಅದನ್ನ ಕೌಂಟ್ ಮಾಡೋದು ಬಿಟ್ಬಿಟ್ಟು ನನ್ನ ಹತ್ರ ಇಲ್ಲ 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 ಅಂತ ಹೋದ್ರೆ ಡೆಫಿನೆಟ್ಲಿ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗೇ ಆಗುತ್ತೆ. ಸೊ ಇಲ್ಲಿ ನಾವು ಚೇಂಜ್ ಮಾಡ್ಕೋಬೇಕಾಗಿರೋದು ಪ್ರಾಬ್ಲಮ್ ಅನ್ನಲ್ಲ, ಫೋಕಸ್ ಅನ್ನ. ಫೋಕಸ್ಸು ಇರೋದ್ರ ಕಡೆ ಹೋಗ್ಲಿ. ಡೈಲಿ ಬೆಳಗ್ಗೆ ಎದ್ದಾಗ ನೈಟ್ ಮಲ್ಕೋಬೇಕಾದ್ರೆ 2 ಟೈಮಲ್ಲಿ ನೀವು ಜಾಸ್ತಿನೂ ಹೇಳ್ಬೇಡಿ, ಇಲ್ಲ ನಮಗೆ ಟೈಮ್ ಇಲ್ಲ ಅಂತ ಹೇಳೋರು ಇದ್ದಾರೆ ಸರ್. ಹೌದೌದೌದು. ಓಕೆ, ಐ ಸೇ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಈಚ್ ಅಂಡ್ ಎವ್ರಿಥಿಂಗ್ ಐ ಹ್ಯಾವ್ ಇನ್ ಮೈ ಲೈಫ್. ಇಷ್ಟು ಹೇಳಕ್ ಟೈಮ್ ಇದೆಯಾ? ಅಷ್ಟೇನೆ, ಎಲ್ಲ ಕವರ್ ಆಯ್ತಾ ಅಲ್ಲಿ? ನಿಮ್ಗೆ ಇನ್ನೂ ಬೇಕು ಅಂದ್ರೆ ಡೀಟೇಲ್ ಆಗಿ ಹೋಗ್ಬೋದು ಸರ್. ಸ್ಕಿನ್ ಡಿಸೀಸಸ್ ಕ್ಲಿಯರ್ ಆಗೋಗಿದೆ ಸರ್ ಗ್ರಾಟಿಟ್ಯೂಡ್ ಬರೆಯೋದ್ರಿಂದ. ಕ್ಯಾನ್ಸರ್ ಡಿಸೀಸು ಕ್ಲಿಯರ್ ಆಗಿದೆ ಗ್ರಾಟಿಟ್ಯೂಡ್ ಬರೆಯೋದ್ರಿಂದ. ಬಿಕಾಸ್ ಯು ಆರ್ ಥ್ಯಾಂಕಿಂಗ್ ಯುವರ್ ಬಾಡಿ, ಯು ಆರ್ ಥ್ಯಾಂಕಿಂಗ್ ಯುವರ್ ಸೆಲ್, ಯು ಆರ್ ಥ್ಯಾಂಕಿಂಗ್ ಯುವರ್ ಲೈಫ್. ನಮ್ಮ ಬಾಡಿನ ನಾವು ಹೇಟ್ ಮಾಡಿದ್ರೆ ಏನಾಗುತ್ತೆ? ಆ ಒಂದು ಕಾಯಿಲೆಗಳು ಜಾಸ್ತಿ ಆಗುತ್ತೆ. ನಿಮ್ ಬಾಡಿನ ನೀವು ಪ್ರೀತಿಸಿದಾಗ ಏನಾಗುತ್ತೆ? ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಮೈ ಸ್ಕಿನ್, ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಮೈ ನರ್ವಸ್ ಸಿಸ್ಟಮ್. ನಮ್ ರೇಖಿ 24 ಪಾಯಿಂಟ್ಸ್ ಅಲ್ಲಿ ಫಸ್ಟ್ ಲೆವೆಲ್ ಅಲ್ಲಿ 24 ಪಾಯಿಂಟ್ಸ್ ಹೀಲಿಂಗ್ ಬರುತ್ತೆ. ಅದನ್ನ ಮಾಡ್ಕೊಂಡವರೇ ಎಷ್ಟೋ ಜನಕ್ಕೆ ಸ್ಕಿನ್ ಡಿಸೀಸ್ ಕ್ಲಿಯರ್ ಆಗೋಗಿದೆ. ಅಷ್ಟು ಕ್ಲಿಯರ್ ಆಗಿ ಬರುತ್ತೆ. ನಮ್ಗೆ ರಿಪೀಟರ್ಸು ಬರ್ತಾರೆ ರೇಖಿ ಕ್ಲಾಸ್ಗೆ, ಬಿಕಾಸ್ ಅವ್ರಿಗೆ ಅಷ್ಟು ಬೆನಿಫಿಟ್ ಸಿಕ್ಕಿರುತ್ತೆ. ಪಾಸ್ಟ್ ಬಂದಾಗ ತುಂಬಾ ಕಳ್ಕೊಂಡಿರೋದು ಎಲ್ಲಾ ಕಳ್ಕೊಂಡು ಇನ್ನೇನ್ ಜೀವನನೇ ಇಲ್ಲ ಅನ್ನೋಷ್ಟು ಬಂದಿರ್ತಾರೆ ಫಸ್ಟ್ ಲೆವೆಲ್ ಅಲ್ಲಿ, ಫಸ್ಟ್ ಟೈಮು. ಸೆಕೆಂಡ್ ಟೈಮ್ ಬಂದಾಗ ಅವ್ರ ಮುಖದಲ್ಲಿ ಗ್ಲೋ ನೋಡ್ಬೇಕು, ಅಷ್ಟು ಚೆನ್ನಾಗಿರುತ್ತೆ. ಬಿಕಾಸ್ ಅದು ಅವ್ರಿಗಷ್ಟು ಹೆಲ್ಪ್ ಮಾಡಿರುತ್ತೆ. ನೀವು ಆ ಎನರ್ಜಿನ ನಿಮ್ಮ ಬಾಡಿಗೆ ಮುಟ್ಟಿ 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 ಹೀಲ್ ಮಾಡಿದಾಗ ಏನಾಗುತ್ತೆ? ಬಾಡಿನಲ್ಲಿ ಎನರ್ಜಿ ಜಾಸ್ತಿ ಆಗುತ್ತೆ, ಸ್ಕಿನ್ನು ಗ್ಲೋ ಆಗುತ್ತೆ, ನಿಮ್ಮಲ್ಲೂ ಎನರ್ಜಿ ಜಾಸ್ತಿ ಆಗುತ್ತೆ. ಓಕೆ, ಈ ಥರ ರೇಖಿ ವರ್ಕ್ ಆಗುತ್ತೆ. ಆ್ಯಂಡ್ ಗ್ರ್ಯಾಟಿಟ್ಯೂಡು ಅದೇ ಥರ ವರ್ಕ್ ಆಗುತ್ತೆ. ಯಾರಿಗೆ ಏನೇ ಕಾಯಿಲೆ ಇರಲಿ ಅಥವಾ ಏನೇ ಪ್ರಾಬ್ಲಮ್ ಇರಲಿ, ಅದಕ್ಕೆ ರಿವರ್ಸ್ ಆಗಿ ಗ್ರ್ಯಾಟಿಟ್ಯೂಡನ್ನು ತಿಳಿಸ್ಬೇಕು. ನನ್ನ ಸ್ಕಿನ್ ಹೆಲ್ದಿ ಆಗಿಲ್ಲ ಗೊತ್ತು, ಅದಕ್ಕೆ ಬೈಯೋ ಬದಲು ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಬೈ ದಿ ಸ್ಕಿನ್ ಅಂತ ಹೇಳಬೇಕು. ಓಕೆ, ಸೊ ಅದನ್ನ ಡೀಟೇಲ್ ಆಗಿ ಬರಿಬೋದು. ಮೊದಲನೇದು ಬಂದು ಎಲ್ಲದಕ್ಕೂ ಯೂನಿವರ್ಸಲ್ ಆಗಿ ಹೇಳೋದು, ಐ ಆಮ್ ಸೋ ಗ್ರೇಟ್ಫುಲ್ ಅಂತ. ಎರಡನೇದು ಪರ್ಟಿಕ್ಯುಲರ್ ಆಗಿ ಬರೆಯೋದು. ಅಂದ್ರೆ ಈಗ ಜಾಬ್ ಇಲ್ಲ ಅಂದಾಗ ನನ್ಗೆ ಈ ಜಾಬ್ ಸಿಕ್ಕಿದ್ದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್, ಈ ಜಾಬ್ ಇಂದ ನನಗೆ ದುಡ್ಡು ಬಂದಿದ್ದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್, ಆ ಜಾಬ್ ಇಂದ ನಾನು ಮನೆ ತಗೊಂಡಿದ್ದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್. ಅಂದ್ರೆ ಆಲ್ರೆಡಿ ಆಗಿದೆ ಅಂತ. ಅವಾಗ ಜಾಬ್ ಸಿಗುತ್ತೆ. ಬಿಕಾಸ್ ಯು ಆರ್ ಥ್ಯಾಂಕಿಂಗ್ ದಟ್ ಜಾಬ್, ಯು ಆರ್ ಥ್ಯಾಂಕಿಂಗ್ ಯುವರ್ ಫ್ಯೂಚರ್. ಫ್ಯೂಚರ್ನ ನೆನೆಸ್ಕೊಂಡು ಆಂಗ್ಸೈಟಿ ತರಿಸ್ಕೊಳ್ಳೋ ಬದಲು ಎರಡಕ್ಕೂ ಒಂದೇ ಎನರ್ಜಿ. ಓಕೆ, ಸೊ ಅದನ್ನ ನೀವು ಯಾವ ಕಡೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್. ವೇರ್ ದ ಮೈಂಡ್ ಗೋಸ್ ಎನರ್ಜಿ ಗೋಸ್. ಅಷ್ಟೇ, ವೇರ್ ದ ಮೈಂಡ್ ಗೋಸ್ ಎನರ್ಜಿ ಫ್ಲೋಸ್. ಸೇಮ್ ವೇ ನೀವು ಫೋಕಸನ್ನು ಚೇಂಜ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸನ್ನು ಮಾಡೋದ್ರಿಂದ ಡೆಫಿನೆಟ್ಲಿ ಎಲ್ಲದನ್ನು, ಓವರ್ ಥಿಂಕಿಂಗ್ ಇರ್ಬೋದು, ನೆಗೆಟಿವಿಟಿ ಇರ್ಬೋದು, ನೆಗೆಟಿವ್ ಥಾಟ್ಸ್ ಇರ್ಬೋದು, ಲೋವರ್ ಎಮೋಷನ್ಸ್ ಇರ್ಬೋದು, ಎಲ್ಲದರಿಂದನೂ ಆಚೆ ಬರ್ಬೋದು. ಫೋಕಸ್ ಚೇಂಜ್ ಮಾಡಿ ಗ್ರ್ಯಾಟಿಟ್ಯೂಡ್ ತಿಳಿಸಿ. ಅಂಡ್ ರಿಲೇಶನ್ಶಿಪ್ಪಲ್ಲಿ ಎಷ್ಟು ವರ್ಕ್ ಆಗುತ್ತೆ ಅಂದರೆ, ಹಸ್ಬೆಂಡ್ ಅಥವಾ ವೈಫ್ ಇಂದ ತುಂಬ ಪ್ರಾಬ್ಲಮ್ಸ್ ಇರುತ್ತೆ, ತುಂಬ ಕ್ವಶನ್ಸ್ ಇರುತ್ತೆ, ಬ್ಲೇಮಿಂಗು ಅಷ್ಟೇ ಜಾಸ್ತಿ ಇರುತ್ತೆ. ಐ ಸೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ಮೈ ಲೈಫ್. ಐ ಆಮ್ ಸೋ ಗ್ರೇಟ್ಫುಲ್ ಟು ಹ್ಯಾವ್ ಯು ಇನ್ ಮೈ ಲೈಫ್. ನನ್ನ ಜೀವನದಲ್ಲಿ ಬಂದಿದ್ದಕ್ಕೆ ನನಗಿಷ್ಟೆಲ್ಲ, ದೇ ಆರ್ ಗಿವಿಂಗ್ ಯು ದ ಫುಡ್ ಅಲ್ಲ ಸರ್. ಎಷ್ಟೋ ಜನಕ್ಕೆ ಅದು ಕೊಡಲ್ಲ, ನಿಮ್ಮನ್ನು ನೋಡ್ಕೋತಾ ಇದ್ದಾರೆ, ನಿಮ್ಗೆ ಆಸರೆ ಕೊಟ್ಟಿದ್ದಾರೆ ಅಲ್ವಾ, ಅದಕ್ಕೆ ಥ್ಯಾಂಕ್ ಯು ಹೇಳಿ. ಅವ್ರ ಮೈಂಡಲ್ಲಿ ಅದು ಇದಾಗುತ್ತೆ ಸರ್. ರಿಲೇಶನ್ಶಿಪ್ಸು ಕ್ಯೂರ್ ಆಗಿದೆ ಇದರಿಂದ.
ಅಷ್ಟು ಪವರ್ಫುಲ್ ಆಗಿ ವರ್ಕ್ ಆಗೋದು ಗ್ರಾಟಿಟ್ಯೂಡ್ ಜರ್ನಲ್. ಗ್ರಾಟಿಟ್ಯೂಡ್. ನೀವು 5 ಸ್ಟೆಪ್ ಹೇಳಿದ್ರೆ ಅದರಲ್ಲಿ ಒಂದು ಗ್ರಾಟಿಟ್ಯೂಡ್ ಅಂದ್ರೆ ಇನ್ನು 4 ಬೇರೆ ಇದೆಯಾ? ಬೇರೆ ಬೇರೆ ಇದೆ. ಓಕೆ 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 5 ಪ್ರಿನ್ಸಿಪಲ್ಸ್ ಆಫ್ ರೇಖಿ ಅಂತಾನೆ ಬರುತ್ತೆ. ಸೊ ಅದು ಬೇರೆ ಬೇರೆ ಇರುತ್ತೆ. ಓಕೆ 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 ಸೂಪರ್ ಮೇಡಮ್. ನಾನು ಹೇಳೋದೇ ಅಂದರೆ ಫಸ್ಟ್ ನಾವು ಒಂದನ್ನು ತೊಗೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಣ. ಹೌದು ಹೌದು ಅದನ್ನೊಂದು ಪ್ರಾಕ್ಟೀಸ್ ಮಾಡಿದ್ರೆ ಬಾಕಿ ಎಲ್ಲವೂ ಇಟ್ ಆಟೋಮೆಟಿಕಲಿ ಫ್ಲೋ ಅಂದ್ಬಿಟ್ಟು. ಹೌದು. ಓಕೆ ಮೇಡಮ್. ಸೊ ಒಂದು ಐ ಥಿಂಕ್ ಇದು ಲಾಸ್ಟ್ ಕ್ವಶನ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ ನಾನು. ಈ ಇದೆ ಅಂದರೆ ಒಂದು ಸಮ್ ಅಪ್ ಮಾಡೋ ಕ್ವಶನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಇತ್ತು ಸಿಮಿಲರ್ ಕ್ವಶನ್ನೆಲ್ಲ ಒಂದು ಇದು ಮಾಡಿದ್ದೆ ನಾನು. ಓಕೆ, ಇದು ಮ್ಯಾನಿಫೆಸ್ಟೇಷನ್ ಬಗ್ಗೆನೇ ಇದೆ ಮೇಡಮ್. ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾವು ಇಷ್ಟೊಂದೆಲ್ಲ ತಿಳ್ಕೊತಾ ಇದ್ದೀವಿ. ಆದರೆ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಅಂತ ಏನಾದರೂ ಟೆಕ್ನಿಕ್ ಇದ್ದರೆ ನಮ್ಮ ವ್ಯೂವರ್ಸ್ಗೆ ಸಿಂಪಲ್ಲಾಗಿ ತಿಳಿಸ್ಕೊಡಿ ಅಂದ್ಬಿಟ್ಟು ಅಂತ ಒಬ್ರು ರಿಕ್ವೆಸ್ಟ್ ಮಾಡಿದ್ದಾರೆ. ಸಿಂಪಲ್ ಸ್ಟೆಪ್ಸಲ್ಲಿ ಏನಾದ್ರು ಮಾಡ್ಬೋದಾ ಏನೋ ಥರದಲ್ಲಿ. ಸೊ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಮೇಡಮ್? ಸಿಂಪಲ್ ಟೆಕ್ನಿಕ್ ಅಂತ ಬಂದಾಗ ನಿಕೋಲಾ ಟೆಸ್ಲಾ ಅನ್ನೋರ್ದು 369 ಮೆಥಡ್ ಅಂತ ಇದೆ. ಇದು ಬರೀ ನಂಬರ್ಸ್ ಅಲ್ಲ, ಇಟ್ಸ್ ಪವರ್ಫುಲ್ ನಂಬರ್ಸ್ ಅಂತ ಹೇಳ್ಬೋದು. ಓಕೆ, ಇದನ್ನ ಪ್ರೋಸೆಸ್ ಮಾಡಬೇಕು ಅಂದ್ರೆ ಫಸ್ಟ್ ಒಂದು ಬುಕ್ ಅನ್ನ ಇಟ್ಕೋಬೇಕಾಗುತ್ತೆ. ಅದಕ್ಕೆ ಅಂತ ಡೆಡಿಕೇಟೆಡ್ ಆಗಿರುವಂತಹ ಒಂದು ಬುಕ್ ಅನ್ನ ಇಟ್ಕೋಬೇಕು. ಬೆಳಗ್ಗೆ ಎದ್ದ ತಕ್ಷಣ ಆ ಬುಕ್ ನೈಟ್ ಮಲ್ಕೋಬೇಕಾದ್ರೆ ಜೊತೆಲಿ ಇಟ್ಕೊಂಡು ಮಲ್ಕೋಬೇಕು. ಓಕೆ, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಡ್ರೀಮ್, ನಿಮ್ಮ ಡಿಸೈರ್, ಏನೋ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಂತೀರಿ. ಫಾರ್ ಎಕ್ಸಾಂಪಲ್ ಫಾರಿನ್ ಟ್ರಿಪ್. ಸೊ ಆ ಫಾರಿನ್ ಟ್ರಿಪ್ ಎಲ್ಲಿಗೆ ಹೋಗ್ಬೇಕು, ಆ ಪ್ಲೇಸ್ ಬಗ್ಗೆ 3 ಟೈಮ್ಸ್ ಬರೀಬೇಕು. ನಾನು ಇಂಥ ಡೇಟ್ಗೆ ಇಂಥ ಪ್ಲೇಸ್ಗೆ ವಿಸಿಟ್ ಮಾಡಿದ್ದೀನಿ ಅಂತ ಹೇಳಿ 3 ಟೈಮ್ಸ್ ಬರಬೇಕು ಬೆಳಗ್ಗೆ ಎದ್ದ ತಕ್ಷಣ. ಮಧ್ಯಾಹ್ನ ಯಾವುದಾದ್ರೂ ಒಂದು ಟೈಮಲ್ಲಿ ನೀವು ಫ್ರೀ ಆದಾಗ ಅದನ್ನೇ 6 ಟೈಮ್ಸು ಫೀಲ್ ಮಾಡ್ಕೊಂಡು ಬರೀಬೇಕು. ಅಂದರೆ ನೀವು ಅಲ್ಲಿ ಆಲ್ರೆಡಿ ರೀಚ್ ಆಗಿದ್ದೀರಾ, ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ, ವೆದರು ಆ ಒಂದು ಏನೆಲ್ಲ ಇರುತ್ತೆ ಅಲ್ಲಿ ಅದೆಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಾ ಅಂತ 6 ಟೈಮ್ಸ್ ಬರೀಬೇಕು. ನೆಕ್ಸ್ಟು ಲಾಸ್ಟ್ ಸ್ಟೆಪ್ಪು, ನೈಟು ಮಲಗಬೇಕಾದ್ರೆ ಸೇಮ್ ಸಬ್ಕಾನ್ಷಿಯಸ್ ಮೈಂಡ್ ನಾವು ಮಲಗ್ಕೋಬೇಕಾದ್ರೆ ಆ ಬುಕ್ಕಲ್ಲಿ 9 ಟೈಮ್ಸು ಅದನ್ನೇ ರಿಪೀಟ್ ಮಾಡಬೇಕು ಬೈ ಸೇಯಿಂಗ್ ವಿಜುವಲೈಸಿಂಗ್. ನೀವು ಆಲ್ರೆಡಿ ಅಲ್ಲಿ ಇದ್ದಾಗ ನೀವೇನೇನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅದನ್ನ ವಿಜುವಲೈಸ್ ಮಾಡ್ತಾ ಬರೀಬೇಕು. ಯಾಕಂದ್ರೆ ನಾವಿಲ್ಲಿ ಸಬ್ಕಾನ್ಷಿಯಸ್ಗೆ ಫೀಡ್ ಮಾಡ್ತೀವಿ. ಅವಾಗ ನಮ್ಮ ಮಲಗಬೇಕಾದ್ರೆ ಸಬ್ಕಾನ್ಷಿಯಸ್ ಫೀಡ್ ಮಾಡಿ ಏನು ಮಾಡ್ತೀವಿ ಅದು ಮ್ಯಾನಿಫೆಸ್ಟ್ ಆಗುತ್ತೆ, ಕಾರ್ಯರೂಪಕ್ಕೆ ಬರುತ್ತೆ. ಯಾವ್ದಾದ್ರು ಒಂದು ಎಕ್ಸಾಂಪಲ್ ಇಟ್ಕೊಂಡಿದ್ದೀರಿ ಹೇಳಿ ಮೇಡಮ್, ಹೆಂಗ್ ಬರೆಯೋದು? ಫಾರ್ ಎಕ್ಸಾಂಪಲ್ ಫಾರಿನ್ ಟ್ರಿಪ್ ಹೇಳಿದಾಗ, ಫಾರಿನ್ ಟ್ರಿಪ್ ಈಗ ಪ್ಯಾರಿಸ್ಗೆ ಹೋಗ್ಬೇಕು ಅಂತ ಇರುತ್ತೆ. ಓಕೆ, ಬೆಳಗ್ಗೆ ಎದ್ದಾಗ ನಾನು ಇಂಥ ಡೇಟ್ಗೆ, ಫಾರ್ ಎಕ್ಸಾಂಪಲ್ ಈ ಇಯರ್ ಎಂಡ್ ಅಂತಾನೆ ಇಟ್ಟು, ಯಾಕಂದ್ರೆ ಇಯರ್ ಎಂಡ್, ಕ್ರಿಸ್ಮಸ್, ನ್ಯೂ ಇಯರ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಲ್ಲಿ. 2026 ಕ್ರಿಸ್ಮಸ್ಗೆ ನಾನು ಪ್ಯಾರಿಸ್ಗೆ ಹೋಗಿದ್ದೀನಿ, ಆಲ್ರೆಡಿ ಡನ್ ಅಂತ. ಅದು ಬೆಳಗ್ಗೆ 3 ಸಲ ಬರೀಬೇಕು. ಡನ್ ಅಂತ ಡನ್ ಅನ್ನೋ ಲೆಕ್ಕದಲ್ಲಿ ಬರೀಬೇಕು. ಓಕೆ, ಮಧ್ಯಾಹ್ನ 6 ಸಲ ಬರೀಬೇಕು. ನಾನು ಇಲ್ಲಿ ಹೋಗಿದ್ದೀನಿ, ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಓಕೆ, ಅಲ್ಲಿ ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ, ಮ್ಯೂಸಿಯಮ್ಸ್ ಇದೆ, ಮತ್ತೆ ಬೋಟ್ ರೈಡ್ ಇದೆ. ಓಕೆ, ಆ ತರ ಒನ್ಲೈನರ್ ತರನ ಅಥವಾ ಅದು ಹೆಂಗೆ ಎಷ್ಟುದ್ದ ಬರೀಬೇಕು ಹೆಂಗೆ ಅಂತ ನಂಗೆ ಗೊತ್ತಾಗ್ತದೆ ಸರ್. ಇದು ಹೆಂಗಾಗುತ್ತೆ ಅಂದ್ರೆ ನಿಮ್ಗೆ, ನೀವು ಫಸ್ಟ್ ಒಂದ್ ಲೈನ್ ಬರೀತೀರಾ, ನೀವು ಬರೆಯಕ್ ಸ್ಟಾರ್ಟ್ ಮಾಡಿದ್ರೆ ವರ್ಡ್ಸ್ ತಾನೇ ಬರ್ತಾ ಹೋಗುತ್ತೆ. ಆ ಮೈಂಡ್ ಅದನ್ನ ನಿಮ್ಗೆ 6 ಟೈಮ್ಸ್ ಅಂದ್ರೆ ನಾನು ಇಂಥ ಡೇಟ್ ಹೋಗಿದ್ದೀನಿ, ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. 1 ಲೈನ್ 2 ಲೈನ್ ನಿಮ್ಗೆ ಹೆಂಗಾಗುತ್ತೆ ಹಂಗೆ 6 ಟೈಮ್ಸ್ ರಿಪೀಟೆಡ್ ಆಗಿ ಬರಿಬೇಕು. ಅದು ಫೀಲ್ ಮಾಡ್ತಾ ಬರಿಬೇಕು. ಅಲ್ಲಿದ್ದು ಕೂತ್ಕೊಂಡು ಬರಿತಿದ್ದೀರಾ ಅನ್ನೋ ತರನೇ ಬರಿಬೇಕು. ಲಾಸ್ಟ್ ನೈಟ್ ವಿಜುವಲೈಸೇಷನ್. ಓಕೆ, ಅದನ್ನ ಫುಲ್ ವಿಜುವಲೈಸ್ ಮಾಡಿ ನಾನು ಈ ತರ ಇಲ್ಲಿ ರೀಚ್ ಆಗಿ ನನ್ನ ಇಯರ್ನ ಬೆಸ್ಟ್ ಕ್ರಿಸ್ಮಸ್ ಅನ್ನ ಇಲ್ಲಿ ಸೆಲೆಬ್ರೇಟ್ ಮಾಡಿದೀನಿ ಅಂತ ಹೇಳಿ ಬರೆಯುವಂಥದ್ದು 9 ಟೈಮ್ಸ್. ಸೊ ಯಾವಾಗ ಇದು ನಿಮ್ಗೆ 6, 3, 6, 9 ರಿಪೀಟೆಡ್ಲಿ ನೀವು ಆ ಮೈಂಡ್ಗೆ ಅದನ್ನ ಥಾಟ್ ಫೋಕಸ್ ಆಗ್ತಾ ಇರ್ತೀರಾ, ಅದೇ ಎನರ್ಜಿ ಜೊತೆನೆ ಹೋಗ್ತೀರಾ. ಓಕೆ, ಮತ್ತೆ ನಾವು ನೈಟು ಸಬ್ಕಾನ್ಷಿಯಸ್ ಹೀಲಿಂಗ್ ಅಂತಾನು ಹೇಳ್ತೀವಿ ಇದನ್ನ. ಯಾರಿಗೆ ವರ್ಷಾನ್ಗಟ್ಲೆ ಕ್ಯೂರ್ ಆಗದೆ ಇರೋಂಥ ಕಾಯಿಲೆಗಳು, ಪ್ರಾಬ್ಲಮ್ಮು ಈ ಸಬ್ಕಾನ್ಷಿಯಸ್ ಹೀಲಿಂಗ್ ಅಲ್ಲಿ ಕ್ಯೂರ್ ಆಗೋಗುತ್ತೆ. ರೇಖಿ ಮುಖಾಂತರ ನೀವು ನೈಟ್ ಮಲ್ಕೋಬೇಕಾದ್ರೆ ರೇಖಿನ ಪ್ರೇ ಮಾಡಿ, ನನ್ನ ರೇಖಿ ಶಕ್ತಿ ನನ್ನಲ್ಲಿ 2 to 3 ಅವರ್ಸ್ ಈ ಎನರ್ಜಿ ಹರಿದು ನನ್ನನ್ನ ಎನರ್ಜೈಸ್ ಮಾಡು ಅಂತ ಹೇಳಿ ಮಲ್ಕೊಂಡ್ರೆ, ನೆಕ್ಸ್ಟ್ ಅವರು ದಿನ ಎಲ್ಲ 24 ಅವರ್ಸ್ ಹೀಲಿಂಗ್ ಮಾಡ್ಕೊಳ್ಳೋದು ಒಂದೇ, ಇಲ್ಲ ಒಂದು ವಾರ ಹೀಲಿಂಗ್ ಮಾಡ್ಕೊಳ್ಳೋದು ಒಂದೇ, ಆ ನೈಟ್ 2 ಅವರ್ಸ್ ಹೀಲಿಂಗ್ ಮಾಡ್ಕೊಳ್ಳೋದು ಒಂದೇ. ಯಾಕಂದ್ರೆ ನಿಮ್ ಸಬ್ ಕಾನ್ಶಿಯಸ್ಗೆ ನೀವು ಅದನ್ನ ಹೇಳ್ತಾ ಇದ್ದೀರಾ, ನಾನು ಆಲ್ರೆಡಿ ಎನರ್ಜೈಸ್ ಆಗಿದ್ದೀನಿ, ಆಲ್ರೆಡಿ ಆರೋಗ್ಯವಾಗಿದ್ದೀನಿ, ಆಲ್ರೆಡಿ ಇದೆಲ್ಲ ನನಗೆ ಸಿಕ್ಕಿದೆ. ಸೊ ನಾವು ಅದನ್ನ
ಅದೇ ಥರ ಟ್ರೀಟ್ ಮಾಡ್ತಾ ಇರ್ತೀವಿ ಆ ಮೈಂಡನ್ನು, ಆ ಲೈಫನ್ನು ಹ್ಮ್ ಅದೇ ಥರ ಬಿಹೇವ್ ಮಾಡ್ತಾ ಇರ್ತೀವಿ. ಸೊ ಅವಾಗ ಆಲ್ರೆಡಿ ಅದು ಆಗಿರೋದೇ ಅಲ್ವಾ, ಅದು ಹೊಸದಂತ ಏನು ಅನ್ಸಲ್ಲ. ಸೊ ಮ್ಯಾನಿಫೆಸ್ಟ್ ಆಗೋಕ್ಕೆ ತುಂಬ ಟೈಮ್ ತಗೊಳ್ಳಲ್ಲ. ದಿಸ್ ಇಸ್ ಕಾಲ್ಡ್ ನಿಕೋಲಾ ಟೆಸ್ಲಾ 369 ಮೆಥಡ್ ಅಂತ. ತುಂಬ ಜನಕ್ಕೆ ಗೊತ್ತಿರುತ್ತೆ, ಬಟ್ ಮಾಡುವಂಥ ಮೆಥಡ್ ಬೇರೆ ಇರುತ್ತೆ. ಇಲ್ಲ ಮೇಡಮ್, ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಓಕೆ, ಯಾಕಂದ್ರೆ ಗುಡ್ ಥಿಂಗ್ ಆ್ಯಕ್ಚುಲಿ. 3 ಸಲ 6 ಸಲ 9 ಸಲ ಬರೆದ್ರೆ ಆಗೋಗುತ್ತಾ ಅಂತ ಕೇಳೋರು ಇದ್ದಾರೆ. ಅದು ಬರೆಯೋಕ್ಕೂ ಒಂದು ವೇ ಇದೆ, ಸುಮ್ಮನೆ ಕೂತ್ಕೊಂಡು ಬರೆಯೋದಲ್ಲ. ಮತ್ತೆ ಇಲ್ಲಿ ಸ್ಥಾನ ಸಿದ್ಧಿ ಅಂತಾನು ಬರುತ್ತೆ. ಸಮಯ ಸಿದ್ಧಿ, ಸ್ಥಾನ ಸಿದ್ಧಿ. ನೀವು ಬೆಳಗ್ಗೆ ಎಷ್ಟೊತ್ತಿಗೆ ಬರ್ದಿದ್ದೀರಾ ಅದೇ ಟೈಮ್ಗೆ, ಈಗ ನಾವು 1 ಗಂಟೆಗೆ ಊಟ ಮಾಡ್ತೀವಿ ಅಂದ್ರೆ ನಾಳೆ 1 ಗಂಟೆಗೆ ಹೊಟ್ಟೆ ಹಸಿಯುತ್ತೆ. ಸೇಮ್ ವೇ ನಮ್ಮ ಮೈಂಡು ಅದಕ್ಕೆ ಫೋಕಸ್ ಮಾಡುತ್ತೆ. ಓ, ಈ ಟೈಮ್ಗೆ ನಾನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಂತ ಹೇಳಿ. ಓಕೆ, ನಮ್ಮ ಲೈಫಲ್ಲಿ ನಾವೇನೇ ಸಾಧನೆ ಮಾಡ್ಬೇಕಂದ್ರೂ ವಾಕ್ ಸಿದ್ಧಿ, ಸ್ಥಾನ ಸಿದ್ಧಿ, ಸಮಯ ಸಿದ್ಧಿ 3 ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಅದು ತುಂಬ ಲೈಫಲ್ಲಿ ನೀವು ಇನ್ನೊಂದು ಲೆವೆಲ್ಗೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಲೈಫನ್ನು. ಅದು 3ಅನ್ನು ನೀವು ಕಂಡುಕೊಂಡ್ರೆ ನಿಮ್ಮ ಲೈಫಲ್ಲಿ. ವೆರಿ ನೈಸ್ ಮೇಡಮ್, ಫಂಟಾಸ್ಟಿಕ್. ತುಂಬ ಚೆನ್ನಾಗಿ, ಅಂದರೆ ತುಂಬ ಸಿಂಪಲ್ಲಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಕಾಂಪ್ಲಿಕೇಟೆಡ್ ಆಗಿಲ್ಲದೆ, ಒಂದು ಕಬ್ಬಿಣದ ಕಡಲೆ ಅಲ್ಲದೆ ಅದನ್ನು ನೀಟಾಗಿ ನೀವು ತಿಳಿಸ್ಕೊಟ್ಟಿದ್ದೀರಿ. ಸೊ ಇನ್ನು ಮುಂಬರುವ ನಿಮ್ಮ ಕ್ಲಾಸು ಅಥವಾ ಹತ್ತಿರದಲ್ಲಿ ಏನೋ ವರ್ಕ್ಶಾಪ್, ನಂಗೆ ಅದೇ ಎಲ್ಲರೂ ಕೇಳೋದೆ ಅಂದರೆ ಬೆಂಗಳೂರು ಸಿಗಲ್ಲ ಹೆಂಗೆ ಅನ್ನೋದು ಒಂದು ಕೇಳ್ತಾರೆ. ಅದಕ್ಕೇನಾದ್ರು ವ್ಯವಸ್ಥೆಗೆ ಆಗ್ತಾ ಇದೆಯಾ ಇನ್ನು ಮುಂದೆ ಫ್ಯೂಚರಲ್ಲಿ? ಸರ್, ಬ್ಯಾಂಗ್ಳೂರು ಅಂದ್ರೆ ಏನ್ ಗೊತ್ತಾ, ಈಗ ಮೈಸೂರು 1.5 ಅವರ್ ಜರ್ನಿ, ಆರಾಮಾಗಿ ಬಂದ್ಬಿಡ್ಬೋದು. ಓಕೆ, ಒಂದು ನೈಟ್ ಸ್ಟೇ ಮಾಡ್ಕೊಳ್ಳೋ ಒಂದು ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಇಲ್ಲ ನನ್ಗೆ ಆಗದೇ ಇಲ್ಲ ಬರಕ್ಕೆ, ತುಂಬಾ ತಾಪತ್ರೆ ಇದೆ, ಮನೇಲಿ ಸೀನಿಯರ್ಸ್ ಇದ್ದಾರೆ, ಮಕ್ಕಳಿದ್ದಾರೆ ಅಂದ್ರೆ ಆನ್ಲೈನು ಇದೆ, ರೇಖಿ ಆನ್ಲೈನ್ ಇದೆ. ಪಾಪ ನೀವು ಅದನ್ನ ತುಂಬಾ ಕಮ್ಮಿ ಸಜೆಸ್ಟ್ ಮಾಡ್ತೀರಾ. ಆದ್ರೆ ಹೌದು, ಅಲ್ಲ ಈಗ ಏನು ಇಲ್ಲದೆ ಇರೋದು ಬದಲು ಏನಾದ್ರೂ ಕಲ್ತು ಪ್ರಾಕ್ಟೀಸ್ ಮಾಡ್ಬೋದಲ್ಲ, ಅದು ಲಾಸ್ಟ್ ಆಪ್ಷನ್. ಹೌದು. ಸೊ ಕಲ್ತು ಪ್ರಾಕ್ಟೀಸ್ ಮಾಡಿ ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಆಫ್ಲೈನ್ಗೆ ಏನಕ್ಕೆ ಕೇಳ್ತೀವಿ ಅಂದ್ರೆ ಅಲ್ಲಿ ಎಕ್ಸ್ಪೀರಿಯನ್ಸೇ ಬೇರೆ. ನೀವು ಕೇಳ್ಬೇಕಾದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಮಾರ್ನಿಂಗ್ 7 o'clock ಇಂದ ಸರ್ 10:30, 11 ಕಂಪ್ಲೀಟ್ ಹೀಲಿಂಗ್, ಕಂಪ್ಲೀಟ್ ಮೆಡಿಟೇಷನ್. ಅಂದ್ರೆ ಎಷ್ಟು ವೈಬ್ರೆಂಟ್ ಆಗಿರುತ್ತೆ ನೀವು ಊಹೆ ಮಾಡ್ಕೊಳ್ಳಿ. ನಾವು ಮನೆಯಲ್ಲಿ ಕೂತ್ಕೊಂಡು ಮಾಡ್ತೀವಿ ಅಂದ್ರೆ ಎನರ್ಜಿ ಬರುತ್ತಾ? ನೀವು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾಡ್ತೀನಿ ಅಂದ್ರೆ ಎನರ್ಜಿ ಬರುತ್ತಾ? ಅದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಲೈಫ್ ಎಲ್ಲದಕ್ಕೂ ಚಾನ್ಸ್ ಕೊಡುತ್ತೆ ಸರ್, ನಾವು ಚಾನ್ಸ್ ತಗೋಬೇಕು. ಆಪ್ಷನ್ಸು ಏನಂತೀವಿ, ಎಕ್ಸ್ಕ್ಯೂಸಸ್ಸು ಎಲ್ಲದಕ್ಕೂ ಇರುತ್ತೆ, ಬಟ್ ಯಾವ್ದಕ್ಕೆ ಪ್ರಯಾರಿಟಿ ಕೊಡಬೇಕು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಅಂಡ್ ಕರ್ಮ ಕಳೆದಿದ್ರೆ ಡೆಫಿನೆಟ್ಲಿ ನಮ್ಗೆ US ಇಂದ ಬಂದಿದ್ದಾನೆ ಸರ್ ಕ್ಲೈಂಟು, ರೇಖಿ ಪ್ರೋಗ್ರಾಮ್ ಅಟೆಂಡ್ ಮಾಡಕ್ಕೆ ಅಂತಾನೆ ಅದೇ ಡೇಟ್ಸ್ ಅಲ್ಲೇ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, ಅವ್ರ ಡೆಡಿಕೇಶನ್ ಅದು. ಅವ್ರ ಇಟ್ಸ್ ನಾಟ್ ಅಬೌಟ್ ಡೆಡಿಕೇಶನ್ ಆಲ್ಸೋ. ನಿಮ್ಗೆ ಏನ್ ಪ್ರಯಾರಿಟಿ? ನನ್ನ ಲೈಫಲ್ಲಿ ನಾನು ಬೆಳಿಬೇಕು ಅಂದಾಗ ಒಂದಿನ ರಜಾ ಹಾಕಿ ಬರ್ಲೇಬೇಕಾಗುತ್ತೆ. ರಜಾನೇ ಕೊಡಲ್ಲ ಮೇಡಮ್ ಅಂತ ಹೇಳೋರು ಇದ್ದಾರೆ. ಅನ್ಕೊಳ್ಳಿ, ರಜಾ ಕೊಟ್ಟಿದ್ದಾರೆ ಅಂತ ರಜಾ ಸಿಗುತ್ತೆ. ಮೊದಲೇ ನೀವೇ ಅಲ್ಲಿ ಮಾರ್ಕ್ ಮಾಡ್ಬಿಟ್ರೆ, ಡೆಡ್ ಲೈನ್ ಹಾಕ್ಬಿಟ್ರೆ ಸಿಗಲ್ಲ ಅಂತ. ಸೊ ನಾನು ಹೇಳೋದು ಎಲ್ರಿಗೂ ಅದೇನೆ, ಯಾಕೆ ಹಂಗೆ ಅನ್ಕೋತೀರಾ? ಬಂದಿದ್ದೀವಿ ಅಂತಾನೆ ಅನ್ಕೊಳ್ಳಿ, ಡೆಫಿನೆಟ್ಲಿ ಬರ್ತೀರಾ ಅಷ್ಟೇ. ಮೈಂಡ್ ಸೆಟ್ ಮೈಂಡ್ ಸೆಟ್ ಮಾಡ್ಕೊಳ್ಳಿ. ನಾವು ಮೈಸೂರಲ್ಲ, ಡೆಲ್ಲಿಗೆ ಹೋದ್ರೂ ಮಾಡ್ಕೊಂಡು ಬರ್ಬೋದು. ಆದ್ದರಿಂದ ಮೈಸೂರು ತುಂಬ ದೂರ ಇಲ್ಲ, ಬಂದು ಲೈಫ್ ಚೇಂಜನ್ನು ಮಾಡ್ಕೋಬಹುದು. ಸೋ ನೈಸ್ ಮೇಡಮ್. ನಮ್ಮ ಯೂತ್ಸ್ಗೆ, ಆಡಿಯನ್ಸ್ಗೆ ನಿಮ್ಮ ಕಡೆಯಿಂದ ಕಡೆ ಮೆಸೇಜ್ ಏನಾರು ಇದ್ದರೆ ನೀವು ಹೇಳೋದಿದ್ರೆ ಖಂಡಿತ ನೀವೇ ಹೇಳ್ಬೋದು. ಸರ್, ಎಮೋಷ್ನಲ್ ಮಾಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಎಮೋಷ್ನಲಿ ಸ್ಟ್ರಾಂಗ್ ಆಗಿದ್ದರೆ ಎಲ್ಲವೂ ಆಗುತ್ತೆ. ಯಾವತ್ತೂ ಯಾರಿಗೂ, ಯಾಕಂದರೆ ನಾವು ಎಮೋಷ್ನಲಿ ವೀಕ್ ಆದರೆ ನಮ್ಮ ಲೈಫನ್ನು ಅವ್ರು ನಡೆಸ್ತಾರೆ. ಆ ಚಾನ್ಸ್ ಯಾವತ್ತೂ ಯಾರಿಗೂ ಕೊಡಬೇಡಿ. ನಿಮ್ಮ ಲೈಫು, ನಿಮ್ಮ ಜೀವನ ನೀವು ನಡೆಸ್ಬೇಕಾಗಿರುತ್ತೆ. ಆಲ್ವೇಸ್ ಸ್ಟೇ ಸ್ಟ್ರಾಂಗ್, ಸ್ಟೇ ಸ್ಟೇಬಲ್, ಅಷ್ಟೇ. ವೆರಿ ನೈಸ್ ಮೇಡಮ್. ವಿತ್ ದಟ್ ನೋಟ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಭೇಟಿ ಆಗೋಣ ಮತ್ತೊಮ್ಮೆ, ಖಂಡಿತ ಭೇಟಿ ಆಗೋಣ. ಈ ಎಪಿಸೋಡ್ ಆದ ನಂತರ ಇದಕ್ಕೆ ಸಿಗೋ ಪ್ರತಿಕ್ರಿಯೆಗಳು ಮತ್ತು ಹುಟ್ಟುವ ಇನ್ನಷ್ಟು ಪ್ರಶ್ನೆಗಳಿಗೆ ಮುಂದೇನೂ ಭೇಟಿ ಮಾಡೋಣ, ಆಗ್ತಾ ಇರೋಣ ಮೇಡಮ್. ಖಂಡಿತ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸೊ ಇದು ನಿಮ್ಮ ಆನ್ ಡಿಮ್ಯಾಂಡ್ ರಿಕ್ವೆಸ್ಟ್ ಮೇಲೆ ಇದ್ದಂಥ ಒಂದು ಎಪಿಸೋಡು. ಇದರಿಂದ ಸಾಕಷ್ಟು ನಾನು ಕಲಿತಾ ಇರ್ತೀನಿ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇದು ಎಂಟರ್ಟೈನ್ಮೆಂಟ್, ಎನ್ಲೈಟ್ಮೆಂಟ್ ನಿಮಗೆ ಮಾತ್ರ ಅಲ್ಲ, ನನಗೂ ಸಹ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನನ್ನ ಈ ಒಂದು ಕಂಟೆಂಟ್ ಇಷ್ಟ ಆಗಿದ್ದರೆ ನನ್ನ ಈ ಒಂದು ಎಪಿಸೋಡ್ಗೆ ಲೈಕ್ ಕೊಡಿ. ತುಂಬ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಿ. ಈ ಎಲ್ಲ ಮಾಹಿತಿಗಳು ನಿಮ್ಮ ಥರನೇ ಇನ್ನೊಬ್ಬರು ಸ್ನೇಹಿತರಿಗೆ ಉಪಯುಕ್ತ ಅಂತ ನಿಮ್ಗೆ ಅನ್ನಿಸ್ತು ಅಂದರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣ ಮಸ್ತು.